Hello. 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 ಮುದದಿಂದ ನಿನ್ನ
ಹಲೋ 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 ವಿಘ್ನದ್ವಾಂತ ನಿವಾರಣಿ ಗದರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಗಾಭ್ರ ಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪತಿ ಚಲ್ವತಿ ಜಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪತಿ ಹರುಷದಿ ಭಕ್ತರ ಹೊರೆಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ಬಾಲಗಿರಿಜೆಯಳ ಬಾಲನೆನಿಸಿ ಬಾಲಗಿರಿಜೆಯಳ ಬಾಲನೆನಿಸಿರಿ ಪೂಜಾಲವ ಸಮರಿತ ಶೀಲದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ಹರಿಯೋಳು ರಂಜಿಸುವ
Tong takatadhinate.
ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹಗಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿಯೇ ಅಂಬುವಿದಿಯಾತ್ಮಜೆಗೆ ಕೈ ಮುಗಿದು ಪೂಜೋಸನ ಮಾಡಿಯರ ಪಾದಾಭುಜಕ್ಕೆ ಬೊಡಬಡುತ್ತ ವರ್ಣಿಕರಿ ಕದಾಮೃತವ. ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ಯಾರಲ್ಲಿ ಕೇಳಿದ್ದೀರಿ? ದೇವಿಯಿಂದ ಅಂದುಕೊಳ್ಳಬಹುದು, ಹಾಗೆಂದುಕೊಳ್ಳಬಹುದು. ಹೊರಡುವಂತಹ ಕಾರ್ಯ ಅನೇಕ ವಿಧ. ಕುಂಬಿನೀಶ್ವರ ಕೇಳು ಸಂಕಲ್ಪದಂತೆ ಸೃಷ್ಟಿಸಲ್ಪಟ್ಟವರು ಮೂರು ಮೂರ್ತಿಗಳು. ಅವರಿಂದಲೇ ಸೃಷ್ಟಿಸಲ್ಪಟ್ಟದ್ದು ಮೂರು ಲೋಕ.
ಸ್ವರ್ಗ ಭಕ್ತ್ಯ ಪಾತಾಳಗಳೆಂಬ 3 ಲೋಕಗಳನ್ನು. ಆ, ಅವುಗಳಲ್ಲಿಯೂ ಈ ಸ್ವಲೋಕ ಅನ್ನುವುದು ಶ್ರೇಷ್ಠವು ಜ್ಯೇಷ್ಠವಾಗಿ ಕಂಗೊಳಿಸುತ್ತಾ ಇದೆ. ಮನುಷ್ಯನ ದೇಹದಲ್ಲಿ ಶಿರೋಭಾಗ ಎಷ್ಟು ಪ್ರಾಧಾನ್ಯತೆಯನ್ನು ಪಡೆದಿದ್ದು, ಅದೇ ರೀತಿಯಲ್ಲಿ 3 ಲೋಕಗಳಲ್ಲೂ ಸುರಲೋಕ ಅನ್ನುವುದು ಶ್ರೇಷ್ಠವಾಗಿದೆ. ಹಾಗಿದ್ದರೆ ಇಂತಹ ಸುರಲೋಕದ ಅಧಿಕಾರವನ್ನು ನಾನು ಪಡೆದುತ್ತಾದರೂ ಹೇಗೆ? ತನ್ನ ಜೀವನದಲ್ಲಿ ಸಾಧಿಸಿದೆ ಎಂದಾದರೆ ಮಾಧವನೂ ಆಗಬಲ್ಲ, ಮಹಾದೇವನೂ ಆಗಬಲ್ಲ ಅನ್ನುವುದಕ್ಕೆ ನನ್ನ ಜೀವನವೇ ಒಂದು ನಿದರ್ಶನವಾಗಿ ಹೋಗಿದೆ. ಅದಕ್ಕೆ ಕಶ್ಯಪನಿಗೆ ಮಗನಾಗಿ ಕರ್ಮ ಪ್ರಪಂಚದಲ್ಲಿ ಸಂಚರಿಸಿದವನು ನಾನಿದ್ದೇನೆ. ಪುರಂದರನೆಂದು ನಾಮಾಂಕಿತನಾಗಿದ್ದೇನೆ. ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಎಂದು ಹವಣಿಸಿದೆ. ಅದಕ್ಕಾಗಿ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದುಕೊಂಡು ಮೇಘವಂತ ಪರ್ವತವನ್ನು ಸೇರಿಕೊಂಡೆ. ಶತಾಧ್ವರಗಳನ್ನು ಪೂರೈಸಿದೆ. ಮಗವನೆನಿಸಿದೆ. ನಾನು ಮಾಡಿದಂತಹ ಯಾಗ ಯಜ್ಞಾದಿಗಳಿಗೆ ಸಂತೃಪ್ತಿಗೊಂಡಂತಹ 3 ಮೂರ್ತಿಗಳು ನನಗೆ ಈ ಸುರಲೋಕದ ಗದ್ದುಗೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಇದನ್ನು ಅಕ್ಷಯವಾಗಿ ಅನುಭವಿಸ್ತಾ ಬರುತ್ತಾ ಇರುವವನು ನಾನಾಗಿದ್ದೇನೆ. ನಾನು ಮಾತ್ರವಲ್ಲ, ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ ಮೊದಲಾದವರಲ್ಲ ತಮ್ಮ ಜೀವನದಲ್ಲಿ ಮಾಡಿದಂತಹ ಸಾಧನೆಯ ಫಲವಾಗಿ ಒಂದೊಂದು ದಿಕ್ಕುಗಳಿಗೆ ದಿಕ್ಪಾಲಕರಾಗಿ ಬೆಳೆಯುತ್ತಾ ಇದ್ದಾರೆ. ಇಲ್ಲಿರುವಂತಹ ಸುವಸ್ತುಗಳಾದರೂ ಕಾಮಧೇನು, ಕಲ್ಪತರು, ಉಚ್ಚೈಸವಸ್ತು, ಐರಾವತ, ಹರಿಚಂದನ, ಪಾರಿಜಾತ ಮೊದಲಾದ ಸುವಸ್ತುಗಳಿವೆ. ಆದರೆ ಇವುಗಳಾವುದು ನನ್ನ ಸ್ವೇಚ್ಛಾಚಾರಕ್ಕೆ ಒಳಪಟ್ಟದ್ದಲ್ಲ. 3 ಲೋಕಗಳಲ್ಲೂ ಧರ್ಮಕ್ಕೆ ಚ್ಯುತಿ ಉಂಟಾದಾಗ ಅವುಗಳನ್ನು ಸಂರಕ್ಷಿಸಬೇಕು ಅನ್ನುವುದೇ, ಧರ್ಮವನ್ನು ಸಂರಕ್ಷಿಸಬೇಕು ಅನ್ನುವುದೇ 3 ಮೂರ್ತಿಗಳ ಆಶಯವಾಗಿದೆ. ಹಾಗಾಗಿ ಅವರ ಆಶಯದಂತೆ ನಡೆದುಕೊಂಡು ಬರುತ್ತಾ ಇರುವವನು ನಾನಾಗಿದ್ದೇನೆ. ಎಂದಿನಂತೆ ಈ ದೇವಲೋಕದ ಸುಧರ್ಮ ಸಭೆಯನ್ನು ಸೇರಿದ ಕ್ಷಣ ಎಲ್ಲರೂ ನನಗೆ ಎದ್ದು ನಿಂತು ಹುಗೆ ಹುಗೆ ಎಂದು ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಂಭಾದಿ ತರುಣಿಯರು ಸಂಭ್ರಮದಿಂದ ನರ್ತನವನ್ನು ಮಾಡುತ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನನ್ನ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆದರೆ ನಾನು ಯೋಚಿಸುವುದು ಅಷ್ಟು ಮಾತ್ರವಲ್ಲ. ಸುಮನಸರು ಎಂದು ಕರೆಸಿಕೊಂಡವರು ನಾವು. ಕರ್ಮ ಪ್ರಪಂಚದ ಜನಾಯಾಗ ಯಜನಾದಿಗಳ ಮೂಲಕವಾಗಿ ನಮ್ಮನ್ನು ಪೂಜಿಸುತ್ತಾರೆ, ಅರ್ಪಿಸುತ್ತಾರೆ. ಅವರು ಕೊಟ್ಟಂತಹ ಹವಿಸ್ಸನ್ನು ಉಣ್ಣಂತಹ ನಾವು ಸಂತೃಪ್ತರಾಗಿ ಇಳೆಯ ಕಡೆಗೆ ಮಳೆಯನ್ನು ಸುರಿಸುತ್ತೇವೆ. ಪರಿಣಾಮವಾಗಿ ಅಲ್ಲಿ ಬೆಳೆ ದೊರೆತದೇ ಜನರು ಸಂತೃಪ್ತವಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಅಲ್ಲಿ ಇರುವವರು ಎಲ್ಲರೂ ಸಜ್ಜನರು, ಸತ್ಯವಂತರೇ ಆಗುವುದಿಲ್ಲ. ಇದ್ದಾರಲ್ಲ ಇನ್ನೊಂದು ವರ್ಗ, ಅಸುರರು, ದೈತ್ಯರು, ದಾನವರು ಎಂದು ಕರೆಸಿಕೊಂಡವರು. ಹೇಳಿ ನಮ್ಮ ಹಿರಿಯಪ್ಪೆಯ ಮಕ್ಕಳು. ಅವರಿಗೆ ಸದಾ ನಮ್ಮ ಮೇಲೆ ಕಣ್ಣು. ಯಾವುದೇ ರೀತಿಯಿಂದಲಾದರೂ ಸುರಲೋಕವನ್ನು ಪಡೆಯಬೇಕು, ಅಧಿಕಾರವನ್ನು ಸವಿಯಬೇಕು ಅನ್ನುವಂಥ ಉದ್ದೇಶವನ್ನು ಇರಿಸಿಕೊಂಡು ಆವಾಗ ಈ ಸುರಲೋಕದ ಕಡೆಗೆ ದಾಳಿಯನ್ನು ಎಸಗುತ್ತಾರೆ. ನಾವು ಅವರೊಂದಿಗೆ ಕಾಡಾಕಾಡಿ ಭವನವನ್ನು ಹೂಡಿ ಅವರನ್ನು ಗೆಲ್ಲುತ್ತೇವೆ. ಒಂದೆಮ್ಮೆಗೆ ಅಸುರರು ಆ ಬ್ರಹ್ಮನನ್ನು ಅಥವಾ ಶಿವನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ವರಬಲದಿಂದ ಈ ಸುರಲೋಕಕ್ಕೆ ಲಗ್ಗೆ ನೀಡುತ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಆ ವರಕ್ಕೆ ಶಿರಬಾಗಿ ರಣರಂಗದಿಂದ ಪಲಾಯನ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯು ಬಂದೊದಗುತ್ತದೆ. ಅಂತಹ ಸಂದರ್ಭದಲ್ಲಿ 3 ಮೂರ್ತಿಗಳ ದುಷ್ಟರನ್ನು ಕೊಂದು ಸುರಲೋಕದ ಅಧಿಕಾರವನ್ನು ನಮಗೆ ಸ್ಥಿರವಾಗಿ ಒದಗಿಸಿಕೊಟ್ಟವರಿರುತ್ತಾರೆ. ಅವರಿಂದಲೂ ಅಸಾಧ್ಯವಾಯಿತು ಎಂದಾದರೆ ಆ ಜಗನ್ಮಾತೆಯೇ ಬಂದು ನಮ್ಮನ್ನು ಬರೆಯುತ್ತಾಳೆ ಅನ್ನುವಂಥ ದೃಢ ಸಂಕಲ್ಪ ನಮ್ಮದಾಗಿದೆ. ಹಾಗಾಗಿ ಆ 3 ಮೂರ್ತಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ.
ಸರಿ. ಅಲ್ಲಿ ಹುಟ್ಟಿ ಬೆಳೆದವರು ಯಾರು ಬದುಕಿದವರಿಲ್ಲ. ಆ ಬಳಿಕ ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಆ, ತಿಥಿಯಿಂದಲಾಗಿ ದೈತ್ಯರು, ಧನುಜಾವಿಯಿಂದಲಾಗಿ ದಾನವರು, ಆ, ಸುರಸೆಯಿಂದಲಾಗಿ ಅಸುರರು ಆ, ಹೀಗೆ ಆವಿರ್ಭಾವಕ್ಕೆ ಬಂದರು. ಅದೇ ಸುರಸಾದೇವಿಯ ತನುಜಾತನಾಗಿ ಆ, ಈ ಜಗದ ಬೆಳಕನ್ನು ಕಂಡವನೇ ಈ ನಾಡಿಗಂಗನಾಗಿದ್ದೇನೆ. ಬಾಲ್ಯದಲ್ಲಿ ನನ್ನಮ್ಮ ಅಕ್ಕರೆಯಿಂದ ಬೆಳೆಸಿದಳು, ಆ, ವಿದ್ಯಾಬುದ್ಧಿಯನ್ನು ಅರುಹಿದಳು. ಆ, ನನಗೆ ಬೇಕಾಗಿರುವಂತಹ ಗುರುಗಳಿಂದ ಸಕಲ ಶಾಸ್ತ್ರ ವೇದ ಮೊದಲಾದಂತಹ ಪಾಠವನ್ನು ಅಭ್ಯಾಸ ಮಾಡಿಕೊಂಡೆ. ಆ, ಆದರೆ ನನ್ನಮ್ಮನ ಕಣ್ಣಿದ್ದದ್ದು ಆ, ನಾಕಲೋಕದ ಮೇಲೆ. ಆ, ಧನುಜರೆಂದರೆ ಸಾಕು, ಆ, ಗಳಿಗೆ ಗಳಿಗೆಗೆ ಅಡಿಗೆ ಕರುಗುವಂತಹ ದುಷ್ಮನಸುಳಂತಹ ದೇವತೆಗಳು ನಾಕಲೋಕದಲ್ಲಿ ಆಳ್ತಾ ಇದ್ದಾರೆ. ಮಗನೇ, ಆ, ನಮ್ಮ ಹಿರಿಯರ ಸೊತ್ತದು, ನಿನ್ನ ಅಪ್ಪನ ಆಸ್ತಿ, ಆ, ಅದನ್ನು ನೀನು ಪಡೆಯಬೇಕು ಎಂಬುದಾಗಿ ಆ, ನನ್ನ ಮಗನಿಗೆ ಆದೇಶವನ್ನು ಕೊಟ್ಟ ಕ್ಷಣವೇ ಆ, ಧನುಜ ವೀರರಿಗೆಲ್ಲ ಆದೇಶವನ್ನು ಕೊಟ್ಟಿದ್ದೇನೆ. ಆ. ಈಗ ಹೊರಡುವುದಾದ್ರೆ ಹೇಳಿದ್ದೇನೆ. ಮಡದಿ ಈಗ ತುಂಬುಗರ ಧ್ವನಿಯಾಗಿದ್ದಾಳೆ. ನಾನು ಹೊರಟ ಕ್ಷಣವೇ ನನ್ನನ್ನು ಅಡ್ಡಯಿಸಿ ಕರವಲ್ಲ ಎಂಬಂತಹ ನುಡಿಯನ್ನಾಡಿದಾಗ ಅವಳನ್ನು ಸಂತಾನಗೊಳಿಸಿದ್ದೇನೆ. ನಾಕಲೋಕದಲ್ಲಿರುವಂತಹ ಇಂದ್ರಾದಿ ದೇವತೆಗಳು ಸ್ವರ್ಗಾಧಿಪತಿಯಾಗಿ ನಾನು ಬೆರೆಯುವಂತಹ ಹೊತ್ತಿಗೆ ನಿನ್ನಲ್ಲಿಗೆ ಕರೆಸಿಕೊಳ್ತೇನೆ. ಹೀಗೆ ಭರವಸೆಯ ಮಾತುಗಳನ್ನು ನೀಡಿದ್ದಾಯ್ತು. ಮಡದಿಯನ್ನು ಸಾಂತ್ವನಗೊಳಿಸಿ ಕಳುಹಿಸಿದ್ದೇನೆ. ಅಸುರ ತಿಂತಳಿ ಈಗ ನನಗೆ ಸಹಾಯಕರಾಗಿ ನಿಂತಿದ್ದಾರೆ. ಓರ್ಗರೆವ ಕಡಲಬ್ಬರದ ಬೊಬ್ಬೆಯು ಬಿರುಗಾಳಿಯೊಂದದಿ ಅಸುರ ಸೇನೆಯೊಂದಿಗೆ ನಾಕಲೋಕವನ್ನು
ನಾಸವ ಏನು? ದುರಕ್ಕಣಿಯಾಗೆ ಹೌದು. ಸಾಸಿರ ಸೊಂಡಿಲಿನ ಇರಾವತವನ್ನು ಹೇರಿರುವೆ, ಹ್ಮ್ ಪುರುಷ ಧಾರಿಯಾಗಿರುವೆ, ಹ್ಮ್ ಸಮರಕ್ಕೆ ಸಮತಟ್ಟಿಯಾಗಿ ಹ್ಮ್. ನೀನು ನಿಂತದ್ದು ಯಾರೊಡನೆ? ಯಾರೊಡನೆ? ಹಿಂದೂ ಮಧ್ಯ ದೊರೆ ಹ್ಮ್ ನೋಡಿ ಜಂಗ ಓಹೋ. ಮರೆಯದು. ಹ್ಮ್ ಕೆಲವರೆಲ್ಲ ನಿಮ್ಮನ್ನು ಹೇಳ್ತಾರೆ ಏನು? ಸುಮರಸರು. ಹ್ಮ್ ಸುಮರಸರಂದ್ರೆ ಒಳ್ಳೆ ಮನಸ್ಸುಳ್ಳವರು ಅಂತಲೇ ಲೆಕ್ಕ. ಹ್ಮ್ ನಿಮ್ಮ ಮನಸ್ಸಿನಲ್ಲಿ ಇರುವಷ್ಟು ಈರ್ಷೆ, ಹ್ಮ್ ಅಸೂಯೆ, ಹ್ಮ್ ಅನ್ಯರ ಬಗ್ಗೆ ಹ್ಮ್. ಅನ್ಯಾಯವನ್ನೇ ಬಯಸುವಂತ ಮೂರ್ಖ ಶಿಖಾಮಣಿಗಳು ನೀವು. ಆ ಪ್ರಶ್ನಿಸಿದ್ರೆ ಉತ್ತರಿಸ್ತೇನೆ. ಹ್ಮ್ ಏ ಹ್ಮ್ ಪ್ರಹ್ಲಾದರಾಯ ಹ್ಮ್ ಅಸುರ ವಂಶದ ಧೀರೋದ್ಧಾತಾರ, ಹ್ಮ್ ಅಪ್ಪ ಅಸುರನಾದರು, ಹ್ಮ್ ಅನ್ಯಾಯಗಾರನಾದರು, ಹ್ಮ್ ಪರಮ ಭಾಗವತೋತ್ತಮನೆನಿಸಿಕೊಂಡಂತಹ ಹ್ಮ್ ಭಗವಾನ್ ಸ್ವರೂಪಿಯಾಗಿರುವಂತಹ ಹ್ಮ್ ಪ್ರಹ್ಲಾದರಾಯನ ಹ್ಮ್ ಪಂಚಶೀಲಗಳನ್ನು ಹ್ಮ್ ಅಪಹರಿಸಿಕೊಂಡಿರುವಂತಹ ಕಡು ಧೂರ್ತ ನೀವು. ಹ್ಮ್. ಏ ಏನು? ಕೌಸಲ್ಯ ಪ್ರಕರಣವನ್ನು, ಹ್ಮ್ ಅಹಲ್ಯ ಪ್ರಕರಣವನ್ನೇ ನೀನು ಮತ್ತೊಮ್ಮೆ ಜ್ಞಾಪಿಸು. ಹ್ಮ್ ಆಕೆಯನ್ನು ವಹಿಸಿ ಹ್ಮ್ ಅಗ್ನಿಯನ್ನು ಕರೆತಂದು ಹ್ಮ್ ಆಕೆ ಕೋಳಿಯಂತೆ ಕೂಗಿ ಹ್ಮ್ ನೀನು ಗೌತಮನಂತೆ ವೇಷವನ್ನು ಧರಿಸಿ ಹ್ಮ್ ಆಕೆಯನ್ನು ಕೂಡಿ ಹ್ಮ್ ಗೌತಮ ಮಹರ್ಷಿಗಳಿಂದಲಾಗಿ ಹ್ಮ್ ನೀನು ನಿನ್ನ ಜೀವನದಲ್ಲಿ ಹ್ಮ್ ಸಹಸ್ರ ಕಣ್ಣುಗಳನ್ನು ಆಯ್ದುಕೊಂಡವ. ಹ್ಮ್ ನಿನ್ನ ಉಳಿದವರ ಮಟ್ಟಿಗೆ ಕಣ್ಣು ನಿನಗೆ ಅಂತೇಳಿ ಗೊತ್ತಾಗ್ತಲ್ಲ, ಹ್ಮ್ ಅದು ನಾನು ಹೇಳಬೇಕು ಅಂತಿಲ್ಲ. ಹ್ಮ್. ಅಂತ ಶಾಪಗ್ರಸ್ತನಾಗಿರುವಂತಹ ಹಾ. ಮೂರ್ಖ ಶಿಖಾಮಣಿಯೇ, ಹ್ಮ್ ದೇವಲೋಕದ ಪದವಿಯನ್ನು ಬಿಟ್ಟು ಶರಣಾದರೆ ಹ್ಮ್. ನಿನಗೆ ಒಳಿತು. ಬಂದವ ನಾಡಿ ಜಂಗ ಎಚ್ಚರ. ಹೌದು, ಸುರಲೋಕವನ್ನು ಪಡೆಯುವುದಕ್ಕಾಗಿ ಬಂದವ. ನನ್ನ ಅಪೇಕ್ಷೆ ಅದೇ. ಹೌದಲ್ಲ? ಬಂದವನು ನೀನೇ ಮೊದಲಿಗನಲ್ಲ. ಹಾ. ನಿನ್ನಂತೆ ಈ ಹಿಂದೆ ಅನೇಕ ಮಂದಿ ಬಂದಿದ್ದಾರೆ. ಮೊದಲು ಬಂದವರಂತೆ ನಾನಲ್ಲ. ಹಾ. ನಿನ್ನ ಇತಿಹಾಸವನ್ನು ಓದುವುದಕ್ಕೆ ಸರ್ವ ತಂತ್ರಜ್ಞಾನಾಗಿಯೇ ಬಂದಿದ್ದೇನೆ ಹ್ಮ್. ಎಂಬುದನ್ನು ಮರೆಯಬೇಡ. ಆದರೆ ನಮಗೀಗ ಇತಿಹಾಸವನ್ನು ಕೇಳುವುದಕ್ಕೆ ವ್ಯವಧಾನ ಏ, ಇಲ್ಲ. ಬಲಿಯ ಬಲಿಯ ಯಜ್ಞಾಶ್ವವನ್ನೇ ಅಪಹರಿಸಿದವ ಹ್ಮ್. ನಿನಗೆ ನೀತಿ ಹೇಳಿ ಪ್ರಯೋಜನ. ಹಾ. ಲೋಕ ಕಲ್ಯಾಣಾರ್ಥವಾಗಿ ತಾನು ಬೈಯುವಂತಹ ಶತಾಬ್ಧರವನ್ನು ಮುರಿಯಬೇಕು ಎನ್ನುವುದಕ್ಕಾಗಿ ಹ್ಮ್. ಬಲಿಯೇಂದ್ರನ ಯಾವ ಅಶ್ವವನ್ನೇ ಅಪಹರಿಸಿದವ ನೀನು. ಹ್ಮ್. ವೃತ್ರಾಸುರನನ್ನು ಕೊಲ್ಲುವುದಕ್ಕಾಗಿ ಹ್ಮ್. ಆ ಬಡಪಾಯಿ ಮುನಿಪ ಹ್ಮ್. ಪಾಪ ಕುಂದುಕ ಹ್ಮ್. ಅವನ ಗೆಲುವನ್ನೇ ನೀನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ಹ್ಮ್. ದದೀಚ್ಯ ಮುನಿಯನ್ನು ಕೊಂದು ಹ್ಮ್. ಆ ಬಳಿಕ ಪಾಪ ಪ್ರಾಪ್ತಿಗಾಗಿ ಹ್ಮ್. ಹೋಗಿ ಕಲುಷ ಕಾಂತಾರದಲ್ಲಿ ಹ್ಮ್. ಅದಕ್ಕೆ ಅಭಿಷೇಕ ಮಾಡಿ ಕಲುಷ ಕಾಂತಾರ ಅಂತ ಆಯ್ತು. ಹಾ. ನಾಳೆ ಬರ ಯಾರಿಗೆ ಗೊತ್ತಿರೋ ನಿನ್ಗೆ ಅಂತ ಹೇಳ್ತೇನೆ. ನಿನ್ನಲ್ಲಿ ನನಗೆ ಇವತ್ತು ಮಾತಿಲ್ಲ, ಆದ್ದರಿಂದ ಮಾತನಾಡುವುದಕ್ಕೆ ಇಲ್ಲ. ದೂರದಲ್ಲೇ ಹೇಳ್ತಾ Thank you.
ಆ, ಯಾರಿಲ್ವಾ ಬಲ್ಲಿರಣ್ಯ ಹೇಳು ಆ, ಯಾರಿಲ್ವಾ ಇದೆ. ಇದ್ದೀರಾ ಹ್ಮ್. ನೋಡ ಹೇಳಿ ಬಲ್ಲಿರ ಪ್ರಾರಂಭ ಮಾಡ್ಯಾವ ಬಲ್ಲಿರಲಿ ಸ್ವರ್ಗಕ್ಕೆ ಯಾರತ್ತ ಕಟ್ಟಿದ್ರಿ ಅವ ದಾಳಿಗಿಂದ ಅದುವರೆಗೆ ದೇವೇಂದ್ರ ಸತ್ ಮನಸ್ಸಿದ್ದು ನಾವು ಹೋದಾಗ ಸಾಯಿದ್ರೆ ಅವ ಎಲ್ಲ ಓಡಿಲ್ಲ ಹ್ಮ್. ಅಲ್ಲಿ ದೇವಲೋಕರ್ಮ ಸ್ವಚ್ಛವಾಗಿ ಆ, ಇನ್ನು ಎಲ್ಲಿ ನೋಡಿದರಲ್ಲಿ ಯಾಗ ಯಜ್ಞ ಜಪ ತಪ ಹೋಮ ನೇಮ ನಿಯಮ ಹ್ಮ್. ಅದು ನಮ್ಮ ಹೆಸರಲ್ಲಿ ಓಂ ನಮಃ ನಾಡಿಚಂಗಾಯ ನಮಃ ನಮಃ. ಓಂ ನಮಃ ನಾಡಿಚಂಗಾಯ ಸ್ವಾಹ ಆ, ಯಾರಾದ್ರೂ ತಾವೇ ಸ್ವಾಹ ಮಾಡಿದ್ರೆ ಅಲ್ಲಿಗೆ ಪ್ರವೇಶ ಮಾಡ್ತೇನೆ ನೋಡಿ ಹುಡುಗಾಯವೆದೋರದ ಕೆಳದೊಳಗೋದು. ಮುಂದು ಬಾಯವೆದೋರದ ಕೆಳದೊಂದು. ಕಮಲದ ರೂಪ ಕಾಣುತ್ತ ಬಂದು ನಿಜದೂರುತ್ತ. ಆ ವಿಧಿಯೇ ಎನ್ನದೆ ಬೇರೆ ವಿಧಿಯಿಲ್ಲ. ನಮ್ಮನ್ನು ಯಾವಾಗಲೂ ಎಲ್ಲಿ ಹೋದರೂ ಇದೇ ಪಾತ್ರ, ಬದಲಾಗುವುದಕ್ಕೆ ಇಲ್ಲ. ಬಂದವ ಬಹಳಷ್ಟು ಮಾತನಾಡಿದ, ಅವನಿಗೆ ಗೊತ್ತುಂಟು ನನ್ನ ಪಾತ್ರ ಇದೆ ಅಂತ ಹೇಳಿ. ಆದರೆ ಮಾಡುವುದೇನು? ಇವತ್ತು ಸುರಗದ್ದುಗೆ ಆತನ ಕೈವಶವಾಗಿ ಹೋಗಿ ನಮಗಾದರೂ ದಿಕ್ಕು ದಶೆ ಇಲ್ಲದೆ ಅಡವಿ ಪಾಲಾಗುವಂತ ಪರಿಸ್ಥಿತಿಯನ್ನು ಎದುರಿಸಿದ್ದೀವಿ. ರಕ್ಷಿಸುವವರು ಯಾರು? ಇರುವುದು ಒಬ್ಬನೇ, ಆ ನಾರಾಯಣ. ಆತನಲ್ಲೇ ಹೋಗಿ ಮರೆಯಿಡಬೇಕು. ಆ ದುರುಳ ದಾನವ ಇಲ್ಲಿಂದ ನೇರವಾಗಿ ಆ ವೈಕುಂಠದತ್ತ ತೆರಳಿದ್ದಾನೆ. ಹೋದಂತ ಆತ ಆ ವೈಕುಂಠದ ದ್ವಾರದಲ್ಲಿ ಹೋಗುವವರಿಗೆ ಕಡೆಯನ್ನು ಒಡ್ಡುತ್ತಾ ಇದ್ದಾನೆ. ಹಾಗಿದ್ದರೆ ನಾನು ಅಲ್ಲಿಗೆ ಹೋಗುವುದಾದರೂ ಹೇಳಿ? ಈ ಸಲ ನನ್ನದು ಈ ಪಾತ್ರವನ್ನು ತೆಗಿಬೇಕು, ಇನ್ನೊಂದು ಪಾತ್ರವನ್ನು ನಾನು ಮಾಡಬೇಕು. ಹಾಗಿದ್ದರೆ ಹೇಗೆ? ಭ್ರಮರದ ರೂಪವನ್ನು ತಾಳಿಕೊಂಡು ವೈಕುಂಠದೆಡೆಗೆ ಅರಸ ಕೇಳೈ ಕುಂತದಲ್ಲಿ ಶಿವರಾಯ ಆಯ ಲೋಕವೆಲ್ಲವೂ ಸುಖವಾಗಿರಬೇಕು ಅಂತ ಭಾವಿಸುವವರು ಆಶಿಸುವವರೇ ನಾವು. ಆದುದರಿಂದಲೇ ಕಲ್ಪದ ಆರಂಭದಲ್ಲಿ ಜಗತ್ರಕ್ಷಕಿಯಾದಂತಹ ಆದಿಮಾಯ ನಮ್ಮ ಮೂವರನ್ನ ಸೃಷ್ಟಿ ಮಾಡಿದಳು. ಇರುವುದಕ್ಕೆ ಒಬ್ಬೊಬ್ಬರಿಗೆ ಒಂದು ಪುರ, ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ನಾಮ, ಮಾಡುವುದಕ್ಕೆ ಒಂದೊಂದು ಉದ್ಯೋಗವನ್ನು ಮಾತೆ ಕರುಣಿಸಿದ್ದಾಳೆ. ಈ ಸೃಷ್ಟಿ ಸ್ಥಿತಿ ಲಯವನ್ನು ಸರಿಯಾಗಿ ಮಾಡಿಕೊಂಡು ಬರುವುದಕ್ಕಾಗಿಯೇ
ಈ ಪ್ರಪಂಚದಲ್ಲಿ ನಾವು ಮೂರು ಮೂರು ನಿಯೋಜನೆಗೊಂಡೆವು. ಹಾಗೆಯೇ ಈಶ್ವರ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡಿದ ಎಂದಾದಲ್ಲಿ ಅದನ್ನ ಸ್ಥಿತಿಯಾಗಿ ಕಾಪಾಡಿಕೊಳ್ಳುವಂಥದ್ದೇ ವಿಷ್ಣುವಾದ ನನ್ನ ಹೊಣೆಗಾರಿಕೆ. ಮಾತ್ರವಲ್ಲ, ಪರಮೇಶ್ವರನು ಹತವರಿತು ಲಯಗೊಳಿಸುತ್ತಾ ಇರುತ್ತಾನೆ. ಅಂದ್ರೆ ಅದರ ಅರ್ಥ ಈ 7 ಲೋಕವನ್ನು ಸಮತೋಲನವಾಗಿ ಸಮಸ್ಥಿತಿಯಲ್ಲಿ ಕಂಡುಕೊಳ್ಳಬೇಕೆಂಬುದೇ ತಾಯಿಯ ಅಂಬೋಣ. ಹಾಗೆಯೇ ನಾವು ತಾಯಿಯ ಆದೇಶದಂತೆಯೇ ಕರ್ತವ್ಯ ನಿರತರಾದವರು. ವೈಕುಂಠದ ಬಗ್ಗೆ ನಾನೇನೂ ಹೇಳಬೇಕಾದ್ದು ಪ್ರತ್ಯೇಕವಾಗಿ ಇರುವುದಿಲ್ಲ. ಭಕ್ತ ಸಂದೋಹವೇ ಇಲ್ಲಿ ನೆರೆದಿರುವುದಕ್ಕೆ ವೈಕುಂಠ ಎಷ್ಟು ಪ್ರಸಿದ್ಧತೆಯನ್ನು ಪಡೆದಿದೆ, ವೈಕುಂಠದ ಅವಶ್ಯಕತೆ ಏನಿದೆ ಎನ್ನುವಂಥದ್ದೇ ಸಾಕ್ಷೀಭೂತವಾಗಿದೆ. ಯಾವತ್ತು ಕುಂಠಿತವಲ್ಲದಂತಹ ಲೋಕವಾದುದರಿಂದಲೇ ಭಕ್ತರೆಲ್ಲರೂ ವೈಕುಂಠ ಹೀಗೆ ಕೊಂಡಾಡುತ್ತಾರೆ. ಬಂದಂತಹ ಭಕ್ತರಲ್ಲಿ ಅನೇಕ ವಿಧಗಳಿದ್ದಾರೆ. ಕೆಲವೆಲ್ಲ ನಿತ್ಯ ಸೂರಿಗಳು, ಮತ್ತೆ ಕೆಲವರೆಲ್ಲ ನಿತ್ಯ ಭುಕ್ತಿಗಳು. ಹೀಗೆ ಒಂದೊಂದು ಪಂಗಡದ ಭಕ್ತರು ವೈಕುಂಠದಲ್ಲಿ ಸೇರಿಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಕೂಡ ವೈಕುಂಠವನ್ನು ಸೇರಬೇಕು ಎನ್ನುವಂತಹ ಉತ್ಕಟವಾದ ಆಕಾಂಕ್ಷೆಯಿಂದಲೇ ತಮ್ಮ ತಮ್ಮ ಕರ್ಮವನ್ನು ಮಾಡಿಕೊಂಡು ಕರ್ಮದ ಫಲಾನುಸಾರವಾಗಿ ಈ ವೈಕುಂಠವನ್ನು ಪ್ರವೇಶ ಮಾಡುತ್ತಾರೆ. ಇನ್ನು ಕೆಲವರು ನಮ್ಮ ಸಾರೂಪ್ಯವನ್ನು ಪಡೆದವರು ಇಲ್ಲಿದ್ದಾರೆ, ನಮ್ಮ ಸಾಮೀಪ್ಯವನ್ನು ಪಡೆದವರು ಇಲ್ಲಿದ್ದಾರೆ, ಕೊನೆಗೆ ಸಾಯುಜ್ಯವನ್ನು ಪಡೆದವರು ಈ ವೈಕುಂಠದಲ್ಲೇ ಇದ್ದಾರೆ. ಹಾಗಾಗಿ ವೈಕುಂಠ ಅನ್ನುವಂಥದ್ದು ವೈಶಿಷ್ಟ್ಯವನ್ನು ಹೊಂದಿದಂತಹ ಲೋಕ. ಯಾಕೆ? ನಾನಿರುವಂಥದ್ದು ಹಾಲುಗಡಲಿನ ಲೋಕದಲ್ಲಿ. ಯೋಚನೆ ಮಾಡೋಣ. ಹಾಲು ಅನ್ನುವಂಥದ್ದು ಶುಭ್ರತೆಯ ಸಂಕೇತವೂ ಹೌದು, ಸ್ವಚ್ಛವಾದಂತಹ ಮನಸ್ಸುಳ್ಳವರ ಸಂಕೇತವೂ ಹೌದು. ಹಾಗಾಗಿ ಪ್ರಪಂಚವೆಲ್ಲವೂ ಶುಭ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಪ್ರತಿಯೊಬ್ಬರ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಅನ್ನುವುದಕ್ಕೆ ಸಂಕೇತ ಈ ಹಾಲುಗಡಲು. ಮಾತ್ರವಲ್ಲ, ನಾನು ಪವಡಿಸ್ತಾ ಇರುವಂಥದ್ದು ಆದಿಶೇಷನ ಮೇಲೆ. ವಿಷವನ್ನೇ ಮೇಲಿನಿಂದ ಆದಿಶೇಷ ಕಾರುತ್ತಾ ಇದ್ದಾನೆ, ಮತ್ತೊಂದು ಕಡೆಯಿಂದ ಹಾಲಿದೆ. ಇವೆರಡನ್ನೂ ಸಮತುಲಿನವಾಗಿ ಮಾಡಿಕೊಂಡು ಪ್ರಪಂಚದ ನಿಯಮಗಳನ್ನು ನಾನು ನೋಡಿಕೊಂಡು ಪ್ರಪಂಚವನ್ನೇ ಪಾಲಿಸುವಂತಹ ಕೆಲಸವನ್ನ ಮಾಡಬೇಕು. ಒಂದು ಅರ್ಥದಲ್ಲಿ ಬಹಳ ಕಷ್ಟದಾಯಕವಾದಂತಹ ಕೆಲಸ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದುದರಿಂದಲೇ ವೈಕುಂಠ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಎನ್ನುವಲ್ಲಿಗೆ ಸಾಕಾಗುವುದಿಲ್ಲ. ಲಕ್ಷ್ಮೀ ದೇವಿಯನ್ನು ವಕ್ಷಸ್ಥಳದಲ್ಲಿ ನಾನು ಇರಿಸಿಕೊಂಡದ್ದರಿಂದಲೇ ಲಕ್ಷ್ಮೀಪತಿಯಾಗಿ ಕಂಗೊಳಿಸುತ್ತಾ ಇದ್ದೇನೆ. ಯಾಕೆ ವಕ್ಷಸ್ಥಳದಲ್ಲಿಯೇ ಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ? ಲಕ್ಷ್ಮಿ ಅಂದ್ರೆ ಎಲ್ಲಿರಬೇಕೋ ಅಲ್ಲಿಯೇ ಇರಬೇಕು. ಎಲ್ಲೆಲ್ಲಿ ಇದ್ದರೆ ಲಕ್ಷ್ಮಿಯ ಸ್ಥಾನಕ್ಕೆ ಚ್ಯುತಿ ಬರುವುದು ಮಾತ್ರವಲ್ಲ, ಲಕ್ಷ್ಮಿಯ ಸದ್ವಿನಿಯೋಗ ಅದು ತಪ್ಪಾಗಿ ಆಮೇಲೆ ಎಡವಟ್ಟುಗಳಾಗಿ ಪ್ರಮಾದಗಳಾಗುತ್ತವೆ ಎನ್ನುವಂತಹ ದೃಷ್ಟಿಯಿಂದಲೇ ಲಕ್ಷ್ಮಿಗೆ ಇಲ್ಲಿ ಸ್ಥಾನವನ್ನು ಕೊಟ್ಟ ಹಾಗಿದೆ. ಪ್ರಪಂಚದ ಸ್ಥಿತಿಯನ್ನು ಗಮನಿಸ್ತಾ ಇದ್ದೇನೆ. ಪಾಲನಾಕರ್ತೃವಾಗಿ ಯೋಚನೆಯನ್ನು ಮಾಡುತ್ತಾ ಇರುವಂತಹ ಹೊತ್ತು ಅದು ಯಾರು ಬರುತ್ತಿರುವ ನಿನ್ನನ್ನು ಕಂಡಾಗ ಒಮ್ಮೆಲೆ ಆಶ್ಚರ್ಯವಾಗಿ ಹೋಯಿತು. ಇದ್ದಕ್ಕಿದ್ದಂತೆಯೇ ನಿನ್ನ ಆಗಮನವಾಗಿದೆ. ಹಾಗಂತ ನಿನ್ನ ಮುಖವನ್ನು ಅವಲೋಕನ ಮಾಡಿದಾಗ ಮುಖದಲ್ಲಿ ಯಾವುದೋ ಒಂದು ಚಿಂತೆಗಳು ಗೋಚರಿಸ್ತಾ ಇದ್ದಾರೆ. ಹಾಗಿದ್ರೆ ನಿನಗೆ ಯಾವುದೋ ಒಂದು ರೀತಿಯ ತೊಂದರೆಯಾಗಿದೆ ಅನ್ನುವಂಥದ್ದು ಸುಸ್ಪಷ್ಟ. ಯಾಕೆ?
ದೇವಲೋಕದಲ್ಲಿ ಇದ್ದುಕೊಂಡು ಪ್ರಪಂಚವನ್ನೇ ಪೊರೆಯುವಂತಹ ಕಾರ್ಯ ನಿನ್ನದು. ನಿನಗೆ ಅದನ್ನು ಕರುಣಿಸಿದವರೇ ನಾವು. ತ್ರಿಮೂರ್ತಿಗಳ ಅಭಯದಿಂದ ಸುರ ಸಿಂಹವಿಷ್ಟರವನ್ನು ಏರಿಕೊಂಡು ಪ್ರಪಂಚದ ನಿರ್ಣಯವನ್ನು, ಭವಿಷ್ಯವನ್ನು, ಹಾಗೆ ಎಲ್ಲವನ್ನು ಕಾಯ್ದುಕೊಂಡು ಬರಬೇಕಾಗಿದ್ದವ ನೀನು. ಸುರಲೋಕವನ್ನು ಬಿಟ್ಟಿದ್ದೀಯಾ, ನಾನು ಅವತರನಾಗಿದ್ದೀಯಾ, ಯಾಕೆ ಹೀಗಾಯಿತು ಅಂತ ಅರ್ಥ ಆಗಲಿಲ್ಲ ನನಗೆ. ಕ್ರೋಡವತಾರಿಗೆ ಕೇಳೋ ಕಳನಾಡಿ ಜಂಗಲು ಮೇಲೋ ಕ್ರೋಡವತಾರಿಗೆ ಕೇಳೋ ಆ ಕಳನಾಡಿ ಜಂಗಲು ಮೇಲೋ ರೂಢಿಗೈದು ಕಾದಾಡುತ್ತ ಸುಧರನು ಓಡಿಸಿ ಬಲು ಮೆರೆದಾಡುವ ಮದದುಡು ಕ್ರೂಢವತಾರಿ ಕೇಳೋ ಸುರಪಾಲ, ನನಗೆ ಬಂದಿರುವಂತಹ ಕಷ್ಟ ಯಾವುದು ಅನ್ನುವುದನ್ನು ನೀನು ಅರಿಯದೇ ಹೋದೆ. ಆದರೂ ನೀನು ಹೇಳಬೇಕಲ್ಲ. ಭಕ್ತನಾದಂತಹ ನನ್ನ ಬಾಯಿಗೆ ಕೇಳಿಕೊಳ್ಳಬೇಕು ಅನ್ನುವಂತಹ ಹಬ್ಬಲವೇನೋ. ನಿನಗೊದಗಿದಂತಹ ಸಂಕಷ್ಟವಾದಂತಹ ನೀನೇ ಹೇಳಿದರೆ ಅದು ಸರಿ. ದೇವ, ಹಾ, ನಿನ್ನ ಬಳಿಗೆ ಯಾವಾಗಲೂ ಬರುವವರು ನಾವು. ಹೌದು. ಆದರೆ ಇಂದು ಬಂದ ರೀತಿಯಲ್ಲಿ ಮಾತ್ರ ಹೊಸತನ ಬಂದು ಕಂಡು ಏನೋ ವ್ಯತ್ಯಾಸ, ನ್ಯೂನತೆಗಳಿದ್ದಾವೆ ಅಂತ ಕಂಡುಕೊಂಡೆ. ನನ್ನ ನಿಜ ರೂಪವನ್ನು ಮರೆಮಾಚಿ ಹಾ, ಬ್ರಹ್ಮರದ ರೂಪವನ್ನು ತಾಳಿಕೊಂಡು ನಿನ್ನ ಬಳಿಗೆ ಬರಬೇಕಾದಂತ ಪರಿಸ್ಥಿತಿ ನನ್ನದಾಗಿದೆ. ಅಂತ ದುಸ್ಥಿತಿ ಯಾಕೆ ಬಂತು ಅಂತ ಗೊತ್ತಾಗ್ಲಿಲ್ಲ. ಕಾರಣವಿದೆ ದೇವ. ಏನು? ಇಂದು ಮತಿಪುರದ ಪಟ್ಟಣದ ಅರಸನಂತೆ, ಹಾ, ನಾಡಿಯಂಗನೆಂದು ನಾಮವಂತೆ ಅಸುರ ಸೇನೆಯನ್ನು ಸೇರಿಸಿಕೊಂಡು ಸುರಲೋಕಕ್ಕೆ ಲಗ್ಗೆಯನ್ನಿಟ್ಟವನಿದ್ದಾನೆ. ಹಾ, ದೇವತೆಗಳಾದ ನಮ್ಮನ್ನೆಲ್ಲ ಸದಪಡಿದು ಹಾ, ಸುರ ಗದ್ದುಗೆಯನ್ನು ತನ್ನ ಕೈವಶ ಮಾಡಿಕೊಂಡವನಿದ್ದಾನೆ. ಹಾ, ಆತನ ಬಾಧೆಯನ್ನು ತಾಳಲಾರದೆ ಸುರಲೋಕವನ್ನು ಬಿಟ್ಟು ಓಡಿ ಹೋದವರು ನಾವು. ಹೌದೇ? ನಿನ್ನಡೆಗೆ ಬರೋಣ ಎಂದರೆ ಹಾ, ಅದಕ್ಕೂ ತಡೆಯನ್ನು ಒಡ್ಡಿದ್ದಾನೆ ಆತ. ದೇವ, ಏನು? ದೇವಲೋಕವನ್ನು ಗೆದ್ದದ್ದು ಮಾತ್ರವಲ್ಲ, ಹಾ, ಅಸುರವೇರಿಯಾದಂತಹ ನಿನ್ನನ್ನೇ ಕೆಳಗಬೇಕು ಅನ್ನುವಂತ ಉದ್ದೇಶವನ್ನು ಇರಿಸಿಕೊಂಡಂತ ಆತ ಹಾ. ಈ ವೈಕುಂಠ ಕಡೆಗೆ ಧಾವಿಸಿ ಬಂದವನಿದ್ದಾನೆ. ಹಾ. ಬಂದದ್ದು ಮಾತ್ರವಲ್ಲ, ಮತ್ತೆ ಈ ವೈಕುಂಠದಲ್ಲಿ ನಿನ್ನ ದರ್ಶನವನ್ನು ಪಡೆಯುವುದಕ್ಕೆ ಬರುವವರನ್ನು ಹಾ, ದ್ವಾರದಲ್ಲೇ ತಡೆಯುತ್ತಾ ಇದ್ದಾನೆ. ಓಹೋ, ಹಾಗಾಗಿ ನಿನ್ನನ್ನು ಕಾಣುವುದಕ್ಕೆ ಬರಬೇಕಾದ್ರೆ ನಾವು ಈ ಭ್ರಮರದ ರೂಪವನ್ನು ತಾಳಿಕೊಂಡು ಬರಬೇಕಾಯಿತು. ದೇವ, ಹಾ, ಧೂಳನನ್ನು ನಿಗ್ರಹಿಸಿ ಧರ್ಮವನ್ನು ರಕ್ಷಿಸಬೇಕು, ಧರ್ಮವನ್ನು ರಕ್ಷಿಸಬೇಕು. ಸುಮನಸರ ಒಡೆಯ, ದೇವ, ಇದಕ್ಕಾಗಿ ಚಿಂತಿಸುವ ಅವಶ್ಯಕತೆ ನೀನಿಲ್ಲ. ಸಿಂಹಾಸನದಿಂದ ಭ್ರಷ್ಟತೆಯನ್ನು ಹೊಂದಿದ್ದೀಯ. ನಿಜ ರೂಪದಲ್ಲಿ ಇರುವುದಕ್ಕೆ ವ್ಯವಹಾರ ಮಾಡುವುದಕ್ಕೂ ನಿನಗೆ ಅಸಾಧ್ಯವಾಗಿದೆ. ಹೌದು. ಅಲ್ಲಿಯವರೆಗೆ ನಾಡಿ ಜಂಗನು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಂದಾದರೆ ಆತ ನಿಗ್ರಹಕ್ಕೆ ಅರ್ಹನೇ ಹೌದು. ಯೋಚಿಸಬೇಡ, ಭಯವನ್ನು ಬಿಟ್ಟು ಬಿಡಿ. ಕಿರಿದು ಸಮಯದಲ್ಲಿ ಅವನನ್ನು ಕೊಂದು ಮತ್ತೆ ನಿನಗೆ ಸುರಸಿಂಹಾಸನವನ್ನು ಒದಗಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ಈಗ ಹೇಗಿದೆಯೋ ಹಾಗೆಯೇ ನಿಶ್ಚಿಂತೆಯಿಂದ ಇದ್ದಿಕೊ. ಜಯ 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 ಜಯ. ಸುರೇಂದ್ರನಿಗೆ ಅಭಯವಾಕ್ಯವನ್ನು ಇಟ್ಟಿದ್ದೇನೆ. ನಾಡಿ ಜಂಗನನ್ನು ನಿಗ್ರಹಿಸಿಕೊಡುತ್ತೇನೆ ಎಂಬುದಾಗಿ. ಹಾಗೆ ತಡ ಮಾಡುವುದು ಯಾಕೆ? ಆತನು ವೈಕುಂಠದ ಕಡೆಗೆ ಮನ ಮಾಡಿದ್ದೇನೆ ಎನ್ನುವಂತಹ ವಾರ್ತೆ ಹೇಗೂ ನಮಗೆ ದೊರಕಿದೆ. ಅವನನ್ನು ಎದುರಿಸಿ ಅವನನ್ನು ನಿಗ್ರಹಿಸಬೇಕಾಗಿ ನಾನೇ
ಹಾ. ಆತನನ್ನು ವಧಿಸುವುದಕ್ಕೆ ನೀವು ಹೊರಟು ನಿಂತಿದ್ದೀರಾ? ಹೌದು. ಅವಶ್ಯಕತೆ ಇಲ್ಲ. ಮತ್ತೆ? ಆತನನ್ನು ಎದುರಿಸುವುದಕ್ಕಾಗಿ ನಾನು ಹೋಗ್ತೇನೆ. ಆಶೀರ್ವಾದವನ್ನು ಮಾಡಿ. ಅವನು ಸಾಮಾನ್ಯನಲ್ಲ. ಏನು ಮಹಾ ಆತನು ಎಷ್ಟೇ ಶಕ್ತಿಶಾಲಿಯಾಗಲಿ ನಾನೇನು ಸಾಮಾನ್ಯದವನಲ್ಲ. ದೇವರನ್ನೇ ಹೊತ್ತು ತಿರುಗುವಂತಹ ಗರುಡನಾಗಿದ್ದೇನೆ. ಆಶೀರ್ವಾದವನ್ನು ಮಾಡಿ ಚಿಂತೆಯನ್ನು ಬಿಟ್ಟು ಬಿಡಿ. ಜಯ ಶ್ರೀರಾಮ. ಎಂಬಂತೆ ಒಮ್ಮೆ ಭಾಸವಾಯಿತು. ಅದೇನಲ್ಲ ನಿನ್ನ ರೆಕ್ಕೆಯ ರಭಸ. ಏನು ಯಾಕೆ ತಿರುಗ ರೆಕ್ಕೆ ಪುಕ್ಕ ಬಳಿದುಕೊಂಡಿದೆ. ಮುಗಿಬಿತ್ತು ಅದನ್ನೇ ತಿಂದು ಜೀವಿಸುವಂತ ರಣ ಹದ್ದುವೆ ಸ್ವಲ್ಪ ನೆನಪಿಸಿಕೊ. ನಾಡಿ ಜಂಗ ಅಸುರಕುಲ ಸಾರ್ವಭೌಮ ಯಾಕೆ ಬಂದೆ ಜನ್ಮದ ಗರುಡನಾಗಿದ್ದೇನೆ. ನಾಡಿ ನಾಡಿಗಳಲ್ಲಿ ಭಯ ಹುಟ್ಟಿಸುವುದಕ್ಕಾಗಿ ಬಂದಿದ್ದೇನೆ. ಮರಣದ ಭೀತಿಯಲ್ಲಿ ನೀನು ಅದಕ್ಕೆಲ್ಲ ಹೆದರುವನೇನು? ನೀನು ಇಷ್ಟು ಹಾರಿದ್ರೆ ನಾನೊಂದು ಕಾಲದಲ್ಲಿ ಹಾರಿದ್ದೇನೆ ಅಂತೇಳಿ ನನ್ನ ಕಡ ಗೊತ್ತಾಗ್ತದೆ. ಹಾಗನೆ ಏನು ನಿನ್ನ ರೆಕ್ಕೆ ಪುಕ್ಕ ಕಾಣುತ್ತಿರುವಂತ ಈ ಸರದಲ್ಲಿ ಮುಳುಗಿಸುವಾಗ
ಅದರಲ್ಲಿ ಅಪಾರ ಅರ್ಥ ಉಂಟು ಬಿಟ್ರೆ ಅಪಾರ್ಥ ಇಲ್ಲ. ಏನದು? ಅಂದ್ರೆ ನಿಮ್ ಗಂಡ ಇಲ್ಲದೆ ಇರುವಾಗ ಹಾ, ಹಾ. ಹೊರಗಿನ ಸುದ್ದಿ ನಿಮ್ಮ ಗಂಡ ಏನಾದ್ರೂ ಹೇಳಿ ಕಳುಹಿಸಿದ್ರೆ ಹಾ, ಹಾ. ಅದನ್ನು ತಕೊಂಡು ಬರ್ತಾ ಇದೆ. ಹಾ, ಹಾ, ಹಾ. ನಿಮ್ಮ ಗಂಡನಿಗೆ ಗೊತ್ತಿಲ್ಲದನ್ನು ನಿಮ್ಗೆ ಹೇಳೋದು ನಾನೇ ಅಲ್ವಾ? ಹೌದಪ್ಪ, ಅದು ಹೇಳ್ತೀರಿ ಸತ್ಯ. ಆದ್ರೆ ಕೆಲವು ಬೇಡದ ವಿಚಾರ ಹೇಳಿದ್ರೆ ಗಂಡ ಹೆಂಡತಿ ಬೇರೆ ಆಗ್ತಾರೆ. ಅಂತ ವಿಷಯ ತರಲಿಲ್ಲ. ನಾನು ಯಾವತ್ತೂ ಯಾವ ಮನೆಯಲ್ಲೂ ಗಂಡ ಹೆಂಡತಿಯನ್ನು ಬೇರೆ ಮಾಡಿದ ಪ್ರಸಂಗವೇ ಇಲ್ಲ. ಅಂತಂದಿದ್ರೆ ಹೇಳಬೇಡ, ಬೇರೆ ಇದ್ರೆ ಹೇಳು. ನಾನು ನಿಮ್ಮ ವಿಷಯ ಬಿಡು, ನೀವು ದೊಡ್ಡವರು, ನನಗಿಂತ ಸಣ್ಣವರಾದ್ರೂ ಗಂಡ ಹೆಂಡತಿ ಬೇರೆ ಆಗುವಂತ ವ್ಯವಸ್ಥೆಗೆ ನಾನು ಇಳಿಯುವುದೇ ಇಲ್ಲ. ಕೆಲವರು ಇರ್ತಾರೆ. ನಾನು ಹೋದ್ರೂ ಒಂದು ಗಂಡನಿಗೆ ಗೊತ್ತಾಗುದಿಲ್ಲ, ಇದ್ದಿದ್ರೆ ಹೆಂಡತಿ ಗೊತ್ತಾಗುದಿಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಗಂಡನ ಜೊತೆಗೆ ಹೋಗಿ ಏನಾದ್ರೂ ತಕ್ಕೊಟ್ರೆ ಹೆಂಡತಿಗೆ ಗೊತ್ತಾಗುದಿಲ್ಲ, ಹೆಂಡತಿಗೆ ಏನಾದ್ರೂ ತಕ್ಕೊಂಡು ಬಂದು ಕೊಟ್ರೆ ಗಂಡನಿಗೆ ಗೊತ್ತಾಗುದಿಲ್ಲ. ಒಳ್ಳೇದು ಒಳ್ಳೇದು. ಕೆಲವು ವಿಚಾರ ಗೊತ್ತಾಗಬಾರ್ದು. ಯಾಕಂದ್ರೆ ಸಂಸಾರದಲ್ಲಿ ಹೊಳೆಯುವ ಕೆಲಸ ಯಾರೂ ಮಾಡಬಾರ್ದು. ಅಂತ ವಿಚಾರ ತರಲಿಲ್ಲ. ನಾನಂತದ್ದು ಏನು ಮಾಡೋದೇ ಇಲ್ಲ. ಅಮ್ಮ, ಹಾಗಿದ್ರೆ ಯಾಕೆ ಬಂದೆ? ನಾನು ನಿಮ್ಮ ಗಂಡನ ಆಪ್ತಲ್ಲ. ಓ, ಆಪ್ತ ಮಿತ್ರ. ಮತ್ತೆ ಹಾ. ಅವರ ಸುದ್ದಿ ತರುವುದು ನಾನೇ ಅಲ್ವಾ? ಹೌದು. ಇವತ್ತು ನನ್ನದ್ದು ಸುದ್ದಿ. ಕೇಳಮ್ಮ ಯಮುನತಿ ನಿಮ್ಮೊಡೆಯ ಕಾಳಗದ ಸಂಗತಿ ಕಾಳಗದ ಸಂಗತಿಯೇ ಕೆಲವು ಪಡೆಗಳು ದೊಡ್ಡ ಪಡೆ ತುಕುಡಿ ನಮ್ಮಲ್ಲಿ ಇರುದಲ್ಲ, ಸೇನಾ ತುಕುಡ ಎಲ್ಲ ಸೇರಿಕೊಂಡು ಸ್ವರ್ಗ ಲೋಕಕ್ಕೆ ದಾಳಿ ಮಾಡಬೇಕು ಅಂತ ಒಂದು ಪೂರ್ವಭಾವಿ ಸಭೆ ಮಾಡಿ ಹೊರಟದ್ದೆ. ಹೊರಟವರು ನೇರ ಮುಟ್ಟಿದ್ದು ಗುರುಪುರ. ಸುರಪುರ. ಸುರಪುರ.
ದೊಡ್ಡ ಅಧಿಕ ಪ್ರಸಂಗ ಅಲ್ಲೊಬ್ಬ ಇದ್ದ. ಯಾರು? ಅವ ಎಂತದ್ದು ಬಾಗಿಲ ಭಟ್ಟ. ಹಾ, ಹಾ, ಹಾ. ಅವನಿಗೆ 2 ಬಿಟ್ಟು ಒಳ ಕಳಿಸಿ. ಹೌದೇ? ಹಾ. ನಿನ್ನ ಪರಾಕ್ರಮ ಅನ್ನುವುದು. ಮತ್ತೆ ಈ ಸಣ್ಣವರಲ್ಲಿ ಕೆಲವು ಸಣ್ಣವರೇ ವ್ಯವಹಾರ ಮಾಡಬೇಕು. ಮತ್ತೆ ನನ್ನವರ ಜೊತೆ ಇರುವುದಲ್ವೇ? ಮತ್ತೆ ನೀನು ಯಜಮಾನರಲ್ಲಿ ಹೇಳಿದ್ದೇನೆ, ಕೆಲವು ಕಡೆ ನಾನು ನೋಡಿಕೊಳ್ತೇನೆ, ಮತ್ತೆ ನಾನು ಕೆಲವು ಕಡೆ ನಿಮಗೆ ಹೇಳ್ತೇನೆ, ಅದನ್ನು ಗಮನ ಇಟ್ಟು ಕೇಳಿ. ಇಲ್ಲದಿದ್ರೆ ಮುಂದೆ ಸಮಸ್ಯೆ ಆದ್ರೆ ನಾನು ಜನ ಅಲ್ಲ ಅಂತ ಹೇಳಿದ್ದೆ. ಕೇಳ್ತಾರ. ಎಂತದ್ದು ಕೇಳುದು? ಅಲ್ಲಿ ಹೋದ್ಮೇಲೆ ಅವ್ರ ಕಥೆಯೇ ಬೇರೆ. ಹಾ. ಹೌದಾ? ಒಳಗೆ ಸುದ್ದಿ ಬಿಟ್ಟಿತ್ತು, ಈ ದೇವರ ಕಲ್ಲರ್ ಎಲ್ಲ ಒಟ್ಟಾದ್ರು. ದೇವರ ಕಲ್ಲರ್ ಕಳ್ಳರಲ್ಲ, ದೇವರುಗಳು. ದೇವರ ಕಲ್ ದೇವತೆಗಳು. ಸಾಯಿ ಅವ್ರು ಯಾರು ನಮಗೆ ಎಲ್ಲ ಒಟ್ಟಾದ್ರು. ಅಲ್ಲಿ ಯುದ್ಧಕ್ಕೆ ತಯಾರಾದ್ರು. ಒಬ್ಬೊಬ್ಬರೇ ಬಂದ್ರು. ಮೊದಲು ಯಾರು ಬಂದದ್ದು? ಮೊದಲವ ಅಗ್ನಿ. ಎಂತದು? ಅಗ್ನಿ ಅಗ್ನಿ. ಬೆಂಕಿ ಉಗುಳಿಕೊಂಡು ಬಂದ ವೇಗ ನೋಡಬೇಕಿತ್ತು. ನಿಮ್ಮ ಗಂಡ ಬಿಟ್ಟಾರ. ಅಯ್ಯೋ, ಅವರಲ್ಲಿ ಅಗ್ನಿಯನ್ನು ನೋಡಿದ್ದು ಪುಷ್ಕ ನೀರು ಬಿಟ್ಟ. ಉತ್ತರ. ಅಗ್ನಿ ಸುದ್ದಿ ಇಲ್ಲ. ಸ್ವಲ್ಪ ಹೊತ್ತಾಗೋ ಹೊಗೆ ಬರ್ತಾ ಇತ್ತು ಅಷ್ಟೇ. ಹೌದೇ? ಓಡಿದ್ದೇವ. ಆಗ್ಲಿ ಆಗ್ಲಿ. ಅವ ಓಡಿದ್ದನ್ನು ನೋಡಿದ ಕುಂಬಾರ ಬಂದ. ಆತ್ಮ ಕುಬೇರ. ಹೌದು, ಹಣದ ಅಧಿಕಾರಿ. ಅವ ಅಳಕ್ಕಾವತಿ ಪಟ್ಟಣ. ಅಲಕಾವತಿ ಪಟ್ಟಣ. ಅವ ಬಂದ. ಓಣಿಯು ನಿಮ್ಮ ಗಂಡ ಸಾರಿ ಕೊಟ್ಟರು. ಹೌದೇ? ಅವ ಯುದ್ಧ ಬೆತ್ತದನ್ನ ಬಿಟ್ಟು ಓಡಿದ್ದಿ. ಆಮೇಲೆ ಯಮ ಬಂದ. ಯಮ ಕೋಣನ ಮೇಲೆ ಕೂತ್ಕೊಂಡು ಕೈಯಲ್ಲಿ ಹಗ್ಗ ಇಟ್ಟು. ಕೋಣನ ಮೇಲೆ ಬರುವುದಲ್ಲ. ಬಂದು ನಿಂತಾಗ ನಾನು ಯಜಮಾನರಲ್ಲಿ ಹೇಳಿದ್ದೆ, ನನಗೊಂದು ಅವಕಾಶ ಕೊಡಿ, ನನ್ ಚೂರು ಮಾತಾಡ್ಲಿಕ್ಕೆ ಅವನ ಹತ್ರ. ಯಾಕೆ? ಅದು ಕೇಳಿದ್ರು, ಎಂತದ್ದು ವಿಷಯ ಇರೋದು ನಿಮ್ಮಲ್ಲಿ ಹೇಳಲಿಕ್ಕೆ ನನಗೆ ಅವ ಸಿಗಬೇಕು ಅಂತ ಕಾಯ್ತಾ ಇದ್ದೆ. ನನಗೆ ಒಂದು ಪುಣ್ಯಾತ್ಮ, ಎಲ್ಲರೂ ಯಮ ಹತ್ರ ಬರುದು ಬೇಡ ಅಂತ ಹೇಳುದು, ನೀನು ಅವನ ಹತ್ರವೇ. ಹಾಗಿದ್ರೆ ನಿನ್ನ ಪರಾಕ್ರಮ ಎಷ್ಟು? ಅಲ್ಲ, ನಾನೇ ಅವನ ಹತ್ರ ಹೋಗ್ಬೇಕು. ಎದಕ್ಕೆ ಅವನಾದ್ರೂ ನನ್ನ ಹತ್ರ ಬರ್ಬೇಕು. ಕಾರಣ ನನಗೊಂದು ಮೊದಲಿನ ಸ್ವೀಟ್ ಇತ್ತು. ಒಂದು ಮೊದಲಿನ ಸ್ವೀಟ್ ಸಿಟ್ಟು. ನಾವು ಈ ಕೊಪ್ಪ ಅಂತ ಹೇಳ್ತೇವೆ. ನನ್ನ ತಪ್ಪಿಸ್ತಿ ಮಾತ್ರ. ನಾನೇ ತಪ್ಪಿದವ. ಅಂದ್ರೆ ನನ್ನ ಅಜ್ಜ ಸತ್ತು ಒಂದು ಅರ್ಧ ದಿವಸ ಆಗಿದೆ ಅಷ್ಟೇ ನಾನು ಹೋಗಿದ್ದೇನೆ. ಆಗ ನನ್ನ ಅಜ್ಜಿ ಅಳ್ತಾ ಇದ್ರು, ನೋಡು ಮಗನೇ, ನಿನ್ನ ಅಜ್ಜನ ಯಮ ಬಂದ ಪಾಯಸ ಹಾಕಿ ತಕೊಂಡೋದ. ನಾನು ಕೇಳಿದೆ, ಮಗನೇ ಪಾಯಸ ಇದ್ರೆ ಈಗ ನಾನು ನೋಡ್ತೇನೆ ಅಂತ ಹೇಳಿ. ಒಂದೊಂದು ದಿವಸ ಎಷ್ಟು ಪಾಯಸ ಉಂಟು, ಬೇಡ ಅಂತ ಹೇಳಿದ್ರು ಪಾಯಸ ಇರ್ತದೆ. ಇವತ್ತು ಬೇಕು ಅಂತಾದ್ರೂ ಇಲ್ಲ. ಅದು ಬರುವಾಗಲೇ ಬರುದು, ಸಿಗುವಾಗಲೇ ಸಿಗುದು. ಕೆಲವು ಮತ್ತೆ ಗೊತ್ತಾಗ ಯಾವತ್ತು ಸಿಗುದು ಯಾವತ್ತು ಸಿಗುವುದಿಲ್ಲ ಅಂತ. ಅದಕ್ಕೆ ಯಮಪಾಶ ಅಂತ ಹೇಳಿ. ಅವನಿಗೆ ಒಂದು 4 ಬಿಟ್ಟಿದ್ದನ್ನ ನಾನು ಒಂದೆರಡು ನನಗೂ ಬಿಟ್ಟ. ಮತ್ತೆ ನಿಮ್ಮ ಗಂಡ ಪ್ರವೇಶ ಮಾಡಿ ಸಾಕೊಳ್ಳಿ ಕೊಟ್ಟದ್ದೇ ಕೊಟ್ಟದ್ದು. ಯಮ ಗುಡ್ಡೆಗೆ ಕೋಣ ನೀರಿಗೆ ತಿರುಗಿಸಬೇಕು. ಇದು ಕೋಣ ಅಲ್ಲ, ಪಕ್ಕ ತಿರುಗುವುದಿಲ್ಲ. ಕೋಣ ಗುಡ್ಡೆಗೆ ಯಮ ನೀರಿಗೆ. ಇದನ್ನೆಲ್ಲ ನೋಡಿದ ಅವ ವಾಯು ಒಂದು ಉಪಾಯ ಮಾಡಿದ. ನೇರವಾಗಿ ಯುದ್ಧಕ್ಕೆ ಹೋದ್ರೆ ಇವ್ರ ಜೊತೆ ಜಯವನ್ನ ಸಾಧಿಸುವುದಕ್ಕಾಗುವುದಿಲ್ಲ, ಸ್ವಲ್ಪ ಉಪಾಯವನ್ನು ಅನುಸರಿಸಬೇಕು ಅಂತ ವಾಯು ನಿಮ್ಮ ಗಂಡನ ಹಿಂದಿನಿಂದ ಬರ್ಲಿಕ್ಕೆ ಶುರು ಮಾಡಿದ. ನಿಮ್ಮ ಗಂಡನ ಹಿಂದೆ ನಾನೇನದು ನನಗೆ ಎಂತದ್ದೋ ಒಂದು ಅನುಮಾನ ಬಂತು. ಇವರೊಂದ್ಸಲ ನಿಲ್ಲಿಸಿದ್ರು. ಯಾಕೆ ನೋಡುವಾಗ ವಾಯಿದ್ದ ಹಿಡ್ಕೊಂಡು ಸಿಟ್ಟು ಬಾರದೆ ಇರ್ತದೆ. ಮುಂದಿನಿಂದ ಬರ್ಬೇಕಾದವನು ಹಿಂದಿನ ಬರ್ತೇನೆ. ಪಾಪ ಕಪೋಲಕ್ಕೆ ಬಿಟ್ಟು ಬರ ಅಂತ ಬಂದ ವಾಯು ಕೊನೆಗೆ ಸುಳಿ ಎಂತವಲ್ಲ ಗೊತ್ತಿಲ್ಲ ಅಂತ ನಮ್ಮವ್ರ ಕಡೆಗೆ ಮೂಗಿನ ಮೇಲೆ ಬೆರಳಿರ್ತಾರೆ. ಇಂಥ ಪೆಟ್ಟು ಕೊಟ್ರ ಆಶ್ಚರ್ಯ. ಹೀಗೆ ಆಶ್ಚರ್ಯ ಆಯ್ತಾ? ಇದನ್ನೆಲ್ಲ ನೋಡಿ ಇನ್ಯಾರು ಬರ್ತಾರೆ ಅಂತ ನಾವು ವೃಕ್ಷದಲ್ಲಿದ್ದೇವೆ. ಇನ್ಯಾರು ಬರ್ತಾರೆ ಅಂತ ವೃಕ್ಷದಲ್ಲಿ ನಿರೀಕ್ಷೆಯಲ್ಲಿರುವಾಗ ಒಬ್ಬ ಬರ್ತಾ ಇದ್ದಾನೆ. ಸುರತ್ಕಲ್ನಲ್ಲಿ 56 ಏರಿಕೊಂಡು ಕುಚಿರಾಯಿಗಳನ್ನು ಇಟ್ಕೊಂಡು ಸೂರತ್ ಬರ್ತಾ ಇದ್ದಾನೆ. ಸುರತ್ಕಲ್ನಲ್ಲಿ ಯಜಮಾನ 56 ಏರಿಕೊಂಡು ಕೈಯಲ್ಲಿ ಗುಜಿರಾಯಿಗಳನ್ನು ಇಟ್ಕೊಂಡು ಸುರತ್ಕಲ್ನಲ್ಲಿ
ಸುರರ್ಗಳಲ್ಲಿ ಸುರಗಳಲ್ಲಿ ಯಜಮಾನ ಅವ 56 ಏರಿಕೊಂಡು ಆಚೆಯಿಂದ 56 ಇಲ್ಲಿಗೆ ಬರ್ತಾರೆ. ಐರಾವತವನ್ನು ಏರಿಕೊಂಡು ಐರಾವತವ ಅದು ಮಗುವಿನಂತೆ ಮಲಗಿಕೊಂಡು ಆರಾಮವಾಗಿ ಹೋಗಿ ಇಳಿಯಿದ್ದು ಐರಾವತ ಒಂದು ಏರಿಕೊಂಡು ಕೈಯಲ್ಲೆಂದು ಗುಜಿರಿ ಆಯುಧವನ್ನು ಇಟ್ಕೊಂಡು ಬಾಯಿಗೆ ಸಿಕ್ಕಿರೋದು ಅವನು ಆಯ್ದ ವಜ್ರಾಯುಧ ಅದನ್ನು ಹಿಡ್ಕೊಂಡು ಸೂರಪ್ಪ ಬಂದ. ಬಂದವನೇ ಎದುರು ನಿಂತವನಿಗೂ ಒಂದು ತಲೆ ಬಿಸಿತ್ತು ನೋಡಿ. ಮೊದಲೇ ಹೇಗೂ ಎಲ್ಲರನ್ನು ಓಡಿಸಿದ್ದಾನಲ್ಲ, ನಿಮ್ಮ ಯಜಮಾನರಿಗೂ ಬಹಳ ಬೇಜಾರಾಗಿತ್ತು. ಈ ಸುಮ್ಮನೆ ಯಾಕೆ ದೇವಲೋಕಕ್ಕಾಗಿದ್ದನ್ನೆಲ್ಲ ಗಲಾಟೆ ಮಾಡಬೇಕು, ಸುಮ್ಮನೆ ಇಂಥದ್ದೆಲ್ಲ ಮಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗುವಾಗ ಹೊತ್ತಾಯ್ತು ಅವರಿಗೆ. ವಿಶೇಷ ಆಯ್ತು. ನಾವು ಮಾತಾಡ ಮತ್ತೆ ಈಗ ಯಾರ್ಯಾರು ಅಲ್ಲ ವಿಷಯ ಹೇಳಿದ್ ನಾನು ಮನಸ್ಸುಂಟಾ ಈಗ ಇದೆಲ್ಲ ಬೇಕಾ, ನಮಗೆ ಅಗತ್ಯ ಉಂಟಾ? ನಾನು ಯಾರನ್ನೋ ಸುಮ್ಮನೆ ಹೊರತಾಡಿಸಿಕೊಂಡು ನಮ್ಗಿಂತ ಲಾಭ ಉಂಟು. ನಾನು ಕೇಳುದು ನಿಮೀ ಮನಸ್ಸುಂಟಾ? ಏನು ಹೆಚ್ಚಾಯ್ತು ನಿಮಗೆ? ಯಾರಲ್ಲಿ ಮಾತಾಡ್ತಿಲ್ಲ ಗೊತ್ತುಂಟಾ? ನನಗೆ ಸಿಟ್ಟು ಬಂದ್ರೆ ಏನು ಮಾಡ್ತಾರೆ ವಿಷಯ ಅಲ್ಲ ಇದು. ಮತ್ತೆ ನೀವು ಕೂತ್ಕೊಳ್ಳಿ. ಇದು ನಿಮ್ಮ ಗಂಡ ದೇವೇಂದ್ರನ ಹತ್ರ ಸಂತಾನ ಮಾಡ್ಲಿಕ್ಕೆ ನೋಡಿದ್ದೆ. ಇದು ಅಲ್ಲಿ ಅಂದ್ರೆ ಈಗ ಇಷ್ಟೊತ್ತಿಗೆಲ್ಲ ಯುದ್ಧ ಆಯ್ತು, ಇದ್ರದ್ದೇನು ಲಾಭ ಇಲ್ಲ. ನಿಮ್ಗಿದೆಲ್ಲ ಬೇಕಾ? ನೀವು ಮನಸ್ಸು ಮಾಡಿದ್ರೆ ನನಗ್ ಮನಸ್ಸುಂಟು, ನೀವೇನಾದ್ರು ಮಾಡಿ ಅಲ್ಲಿ ಅಲ್ಲಿ ಅಂದ್ರೆ ನನ್ನದು ನೇರ ದಿಟ್ಟ ನಿರಂತರ ಸಚಿತ್ರವರೇ. ಸಚಿತ್ರ ಸಚಿತ್ರ ಅಲ್ಲ, ಇದು ವಿಚಿತ್ರ. ಯಾವ್ದಾದ್ರು ಚಿತ್ರ ಅಂತಲ್ಲ. ಹಾಗಾಗಿ ಕೇಳುವಾಗ ನೋಡಿ ಅವಳು ಬುದ್ಧಿವಂತಿಕೆ. ಈಗ ಒಂದು ಸಮಾಧಾನದಿಂದ ಕೇಳುವಾಗ ಒಪ್ಪಿಕೊಳ್ಬೇಕು ಬೇಡವಾ? ಹೌದು. ದೇವೇಂದ್ರ ದೊಡ್ಡ ಅಲಂಕಾರಿಯವ. ಅಂತದ್ದು ಅಲಂಕಾರದ ಅಹಂಕಾರ. ಅದು ಅಲಂಕಾರ ಯಾವ್ದು ಅಹಂಕಾರ ಅದು ಗೊತ್ತಾಗುದು. ದೊಡ್ಡ ಮಂಡಿ ಸಭೆಲ್ಲ ಅವಾಗ ನಾನು ಒಪ್ಪುದಿಲ್ಲ ಅಂತ ಹೇಳಿದ. ಇನ್ನಷ್ಟು ಮತ್ತೆ ಸರಿ ಇಲ್ಲ, ಸ್ವಲ್ಪ ನನ್ನಷ್ಟು ಆದ್ರೂ ಇರ್ತಿದ್ರೆ ಅಷ್ಟೆಲ್ಲ ಆಗ್ತಿತ್ತ. ಅವ್ರು ಹೇಳಿದ್ ಮತ್ತೆ ಹೇಳಿದ್ರು ಬೇಡ ಮಾರಾಯ, ಸ್ವಲ್ಪ ಸಮಾಧಾನ ತಪ್ಪ, ನೀನು ನಮಗೆ ಇಲ್ಲಿ ಪೀಠವನ್ನು ಬಿಟ್ಟುಕೊಡು, ನಾ ಹೇಳಿದ ಕೇಳು. ದೇವೇಂದ್ರ ಕೇಳುವುದಿಲ್ಲ. ಅವನ ತಂದೆ ಉದ್ದಕ್ಕೆ ಬಾ, ಉದ್ದಕ್ಕೆ ಬಾ, ಯುದ್ಧಕ್ಕೆ ಬಾ, ಪೆಟ್ಟಿಗೆ ತಕ ಬಾ. ಪೆಟ್ಟಿಗೆ ಎತ್ತದೋ ಎಂತದಲ್ಲ, ಪೆಟ್ಟಿಗೆ ಬಾ ಅಂತ, ಪೆಟ್ಟಿಗೆ ಬಾ, ಯುದ್ಧಕ್ಕೆ ಬಾ ಅಂತ. ಅಪ್ಪ ಅವನ ಸೊಕ್ಕೆ ನಾನು ಇರ್ಬೇಕಿತ್ತು ಅಲ್ಲಿ. ನೀವು ನಿಜವಾಗ್ಲೂ ಇರ್ಬೇಕಿತ್ತು. ನೀವು ಇನ್ನು ಹೋಗ್ಬೇಕೇ ಆಗಿರ್ಲಿಲ್ಲ, ಇನ್ನೊಂದು ಹೋಗ್ಬೇಕು ನೀವು. ಹಾಗೆ ಹೇಳುವ. ನನಗೆ 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 ಸಿಟ್ಟು ಬಂದದ್ದು ಅಷ್ಟಲ್ಲ, ನಕ್ಕದಿಂದ ಕಿಸೆ ಹರಿ ಅಂತ. ನಿನಗೆ ಬರ್ತದು ಕಿಸೆ ಹರಿ ಸಿಕ್ಕೆ ಸಿಕ್ಕಾಬರಿ ಅಂತ. ನಾನೇ ಎಂತ ದಿನ ಯುದ್ಧಕ್ಕೂ ಬರಲ್ಲ. ಒಂದ್ ವೇಳೆ ಬಾರದಿದೆ, ಬಾರದಿದ್ರೆ ನೀ ಏನ್ ಮಾಡ್ತಿ ಕೇಳಿದೆ. ಅವೆಲ್ಲ ನಿಮ್ಮ ತಲೆ ತೆಗಿತಾರೆ ಅಂತ ಹೇಳಿದ. ಅಷ್ಟೊತ್ತಿಗೆ ನಿಮ್ಮ ಗಂಡನಿಗೂ ಜೋರಾಯ್ತು. ಮತ್ತೆ ಜೋರಾಗಿ ಗಲಾಟೆ, ಮಾತಿಗೆ ಮಾತು ಬೆಳೆಯಿತು, ಗಲಾಟೆ ಆಯ್ತು, ಯುದ್ಧ ಆಯ್ತು, ಪೆಟ್ಟಾಯ್ತು, ಕದನ ಕುಳಾಲ್ ಸಾಲಿಗ್ರಾಮ ಕೋಲಾಹಲ, ಘನಘೋರ ಸಾಲಿಗ್ರಾಮ ಸಂಗ್ರಾಮ, ಘನಘೋರ ಸಂಗ್ರಾಮ. ಆಯ್ತಮ್ಮ, ನಿಮ್ಮ ಗಂಡ ದೇವೇಂದ್ರನಿಗೆ 4 ಬಿಟ್ಟು ಓಡಿ ಹೋದಮ್ಮ. ನಿಮ್ಮ ಗಂಡ ಮಸಾಲದಲ್ಲಿ ಕೂತ್ರು. ಸಿಂಹಾಸನ ಅಲ್ಲ ಬೆಲೆ ಇದುಂಟಲ್ಲ, 7 ಸ್ಟಾರ್ ಉಂಟಲ್ಲ, 7 ಸ್ಟಾರ್ ಅದೇ ಸಿನಿಮಾ ಕೋಸ್ಟರ ಅದೇ ಸಿಂಹ ವಿಸ್ತಾರ. ಅದ್ರಲ್ಲಿ ಕೂತ್ರು. ಕೂತಾಗ ನಮಗೊಂದು ಸಮಾಧಾನ ಆಯ್ತು. ದೇವಲೋಕ ನಮ್ಮ ಕೈವಶ ಆಯ್ತಾ, ದೇವತೆಗಳೆಲ್ಲ ಪಲಾಯನ ಮಾಡಿದ್ರ. ನಮ್ಮವರನ್ನ ಕರೆದು ಹೇಳಿದ್ರು, ಎಲ್ಲ ಖಾಲಿ ಇದ್ದದ್ದು ಭರ್ತಿ ಮಾಡಿ ನೀವು ಕೂತ್ಕೊಳ್ಳಿ ಅಂತ. ಅಲ್ಲಿ ಸುಮ್ಮನೆ ತಿರುಗಾಡಬೇಡಿ, ಎಲ್ಲ ಒಂದು ಕೂತ್ಕೊಳ್ಳಿ, ಒಂದು ಮಹಾಸಭೆ ಕರೆಯುವ ಅಂತೇಳಿ ಒಂದು ಸಭಾ ಕಾರ್ಯಕ್ರಮ. ಅದೇ ಕಾರ್ಯಕ್ರಮ. ಅದರಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಸನ್ಮಾನ, ಆಮೇಲೆ ಯುದ್ಧದಲ್ಲಿ ಸತ್ತವರಿಗೆ ಮರಣೋತ್ತರ ಪ್ರಶಸ್ತಿ. ಜೀವಂತ ಇರುವಾಗ ಎಂತದ್ದು ಕೊಡುದಿಲ್ಲ, ಸತ್ತ ಮೇಲೆ ಅವನ ಹೆಸರಿನಲ್ಲಿ ಮರಣೋತ್ತರ ಪ್ರಶಸ್ತಿ ಅಂತ ಇದ್ದಾಗ ಕೊಡಬೇಕು. ಆಗ ಸಾಯಿ. ಆಮೇಲೆ ಯುದ್ಧ ಮಾಡುವ ಕೆಲವರು ಕೈಕಾಲೆಲ್ಲ ಕಳ್ಕೊಂಡ್ರಲ್ಲ, ಎಲ್ಲರಿಗೆ ಮೂಗೇ ಇಲ್ಲ. ಯುದ್ಧ ಮಾಡೋದಕ್ಕೆ ಮೊದಲೇ ಮೂಗಿರ್ಲಿಲ್ಲ. ಅಂದ್ರೆ ಅಂದ್ರೆ
ಸಂಘ ಅಂತ ಒಂದು ನೋಂದಣಿ ಮಾಡಿ ತಿಂಗಳಿಗೊಂದಿಷ್ಟು ಮಾಂಸಾಸನ ಮಾಂಸಾಸ ಅದೇ ತಿಂಗಳಿಗೆ ಹಾ. ಇದೆಲ್ಲ ಕೊಡೋದ್ರಿಂದ ಆಯ್ತು. ಆಮೇಲೆ ದೇವತೆಗಳು 33 ಕೋಟಿ ದೇವತೆಗಳಿದ್ದಾರಲ್ಲ, ಅವರದ್ದೊಂದೆಲ್ಲ ಇದುಂಟಲ್ಲ ಜಾಗ, ಅದರಲ್ಲಿ ಅಷ್ಟದಿಕ್ಪಾಲಕರು ಅಂತಿದ್ದಾರೆ. ಅಷ್ಟದಿಕ್ಪಾಲಕ ಹಾ. ಅದರಲ್ಲಿ ಅವರವರ ಸ್ಥಾನಕ್ಕೆ ಒಬ್ಬೊಬ್ಬರನ್ನು ನೇಮಿಸಲಾಯಿತು. ಹಾ. ಅದಕ್ಕಾಗಿ ಜನಪ್ರತಿನಿಧಿಗಳ ಆಯ್ಕೆ ಮಾಡಿದಾಗ ಇಲ್ಲಿ ಹಾ. ನಮಗೆ ದೇವಲೋಕದಲ್ಲಿ ರಕ್ಕಸರನ್ನು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಲಾಯಿತು. ಹಾ, ಹಾ. ಬಾಗಿಲ ಭಟ್ಟನ ಜಾಗಕ್ಕೆ ನಾನು ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಜೋರು ಉಂಟು, ಅದಕ್ಕೆ ನಾನೇ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ನಾನು ಮಲಗಿದ್ರು ಎಚ್ಚರವೇ, ನನಗೆ ನಿದ್ದೆ ಬರುದಿಲ್ಲ. ಮತ್ತೆ ಯಾರಾದ್ರೂ ಎಬ್ಬಿಸಿದ್ರೆ ನಿದ್ದೆ ಬಂದ್ರು ಗೊತ್ತಾಗುದಿಲ್ಲ. ಇನ್ನು ಹಾಲು ಎದುರಲ್ಲ. ನಾನು ಇವನ್ ಆಗ್ತಾ ಇದ್ದಾನೆ, ನಾವು ಬಂದದ್ದು ಗೊತ್ತಾಗಿದೆ ಅಂತ ಇಟ್ಕೊಂಡು ಹೋಗ್ತಾರೆ. ಹಾ. ಹಾಗಾಗಿ ಎಲ್ಲ ಇದಾಯ್ತು, ಸಭಾ ಕಾರ್ಯಕ್ರಮ ಮುಗಿಯಿತು. ಆಮೇಲೆ ಸಾಂಕ್ರಾಮಿಕ ಕಾರ್ಯಕ್ರಮ ಅದು ಅದು ಈಗ ಸಾಂಸ್ಕೃತಿಕ ಮಸ್ಕತ್ರಿಕಾದಿ ಯಾವುದು ಇದು ವಿವಿಧ ವಿನೋದನ ಕಾವಲಿಗಳು ಮತ್ತು ಕಾರ್ಯಕ್ರಮ. ಹಾ. ಮೊದಲಿಗೆ ಭಕ್ತಿಗೀತೆ, ಹಾ. ಭಕ್ತಿಗೀತೆ, ಮೊದಲಿಗೆ ಭಕ್ತಿಗೀತೆ, ಆಮೇಲೆ ಜನಪಾರ್ತನ ಗೀತೆ. ಜನಪಾರ್ತನ ಅದು ಭೂಲೋಕದಲ್ಲಿ ಹೋದವ್ರಲ್ಲ ನಾವು ರಕ್ಕಸರು. ಹಾ. ಇಲ್ಲಿ ಜಾನಪದ. ಹಾ ಜನಪದ, ಜಾನಪದ, ಪಾರ್ದನ ಎಲ್ಲ ಊರಿನ ಹಾ. ಅದೆಲ್ಲ ಆಯ್ತು. ಹಾ. ಆಮೇಲೆ ನೃತ್ಯ ಕಾರ್ಯಕ್ರಮ. ನರ್ತನ. ಹಾ, ಅದೇ ಹಾ. ಅದ್ರಲ್ಲಿ ನಮ್ಮವರಲ್ಲ, ಮತ್ತೆ ಅಲ್ಲಿ ಆಸ್ಥಾನದಲ್ಲಿ ಇದ್ದಾರಲ್ಲ, ಹಾ. ದೇವೇಂದ್ರನ ಆಸ್ಥಾನದಲ್ಲಿ ಆಪ್ಸಿರಿಯವರು ಎಷ್ಟಿದ್ದಾರೆ. ಹೌದಂತ ಅಪ್ಸರೆ. ಹಾ. ಹಾ, ಹಾ. ದಮ್ಮೆ, ಊದುಬತ್ತಿ, ಮಂಜಲ್ ದೋಸೆ, ಮೇಣದಬತ್ತಿ, ಆಂಬುಲೆನ್ಸು, ಪಿಸಾಚಿ ಎಲ್ಲರೂ. ಕೊನೆಗೆ ಹೇಳಿದ್ದು ನೀನು ಧೃತಾಚರ್. ಹಾ ಹಾಗೆ ಇವರೆಲ್ಲ ಅಲ್ವಾ. ಮತ್ತೊಬ್ಳು ಮೂಜಿಕಾಸ್ತಾಳೆ ಅಂತ ಒಬ್ಳಿದ್ದಾರೆ. ಹಾ ಗುಂಡಿಗಸ್ತಾಳೆ. ಬೇಡಪ್ಪ. ಇವರೆಲ್ಲ ಬಂದು ನಾಟ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಂತದ್ದು ಹೇಳ್ತೀವಿ, ಒಬ್ಬೊಬ್ಬೊಂದೊಂದೊಂದು ನಾಟ್ಯ. ನಾನು ಕಲೀಲಿಕ್ಕೆ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ. ಸ್ವಲ್ಪ ನೋಡ್ಲಿಲ್ವ ನೀನು? ನಾನು ನೋಡಿ ಅದು ಸುಲಭ ಉಂಟು, ಅದು ಬಾಯ್ತಲೆಲ್ಲ ಸುಲಭ ಉಂಟು. ಹಾ. ಎಕ್ಕಟ್ಟಿಂದ ತೈ, ಎಕ್ಕಟ್ಟಿಂದ ತೈ, ಪೂರ ಉಟ್ಟಿಯಿಂದ ತೈ, ದಿನಕ್ಕೂ ನಿಂಗೊಂದಿತ್ತೈ, ದಿನಕ್ಕೂ ನಿಂಗೊಂದಿತ್ತೈ. ನೀನು ಏನು ಹೇಳಿದ್ರು ನಾನು ನಂಬಬೇಕಲ್ಲ. ಯಾಕಂದ್ರೆ ಅದು ಅಲ್ಲಿ ನಾನು ಇರ್ಲಿಲ್ಲಲ್ಲ. ನೀವು ಅಲ್ಲಿ ಇರ್ಲಿಲ್ಲಲ್ಲ. ಹಾ. ಮತ್ತೆ ಕೊಡಿದ ಗೋಡೆಗೆ ಹಿಡಿತೆಗ ಬಾಂಬೆ. ಇದು ಮೊದಲಿಗೆ. ಅಂದ್ರೆ ನಿನ್ನೆ ಇನ್ನೇಗೆ ಮುಗೀತು, ಇನ್ನೂ ಪೂರ್ವರಂಗ. ಹಾ. ಇದೆಲ್ಲ ಆಯ್ತು. ಹಾ. ಹಾಗೆ ನಾವು ಎಲ್ಲ ಸಭೆಯಲ್ಲಿ ವಿಸರ್ಜನೆ ಮಾಡಿದ್ರು. ಸಭೆಯನ್ನು ಮುಗಿಸುವುದು. ಮುಗಿಸುದು. ಹಾ. ಒಂದು ಎಲ್ಲರ ಪರವಾಗಿ ನಾನೊಂದು ಧನ್ಯವಾದ ಕೊಟ್ಟೆ. ಧನ್ಯವಾದ. ಹಾ. ಎಲ್ಲರಿಗೂ ನಾನು ಒಬ್ಬೊಬ್ಬರೇ ಹೆಸರು ಕರೆದ್ರೆ ಹಾ. ಸಭಾ ಕಾರ್ಯಕ್ರಮ ಮುಗಿದಿಲ್ಲ. ಹೌದಾ? ಇದು ಸಭಾ ಕಾರ್ಯಕ್ರಮ ಮುಗಿದಿದ್ರೆ ನಮಗೆ ಸಮಸ್ಯೆ ಇಲ್ಲ. ಹಾ. ಈ ಕೆಲವರು ಪಾಪ ಕಾದು 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 ಸಭೆಯಲ್ಲಿ ನಿಮಗೆ ನಾಳೆ ಎಲ್ಲಿ ಹೇಳಿ ಹೋಗುವ ಅಂತ. ಸತ್ಯ ಹೇಳಿ. ನಮಗೆ ಸಭಾ ಕಾರ್ಯಕ್ರಮ ಮಾಡದೆ ಉಪಾಯ ಇಲ್ಲ. ಹೌದು. ಯಾಕಂದ್ರೆ ನಮಗೆ ಕಾರ್ಯಕ್ರಮಕ್ಕೆ ಅದೇನಾದ್ರೂ ಸಹಾಯ ಮಾಡಿದವರು ಆಗ್ಬೇಕಲ್ಲ. ಅದು ಬೇಕು. ಈಗ ನಮ್ಮ ಪರಿಸ್ಥಿತಿ ಅವರು ಅರ್ಥ ಮಾಡಿಕೊಳ್ಬೇಕು. ಹಾಗಂತೇಳಿ ಅವರ ಪರಿಸ್ಥಿತಿಯನ್ನು ವೇದಿಕೆಯಲ್ಲಿ ಮಾತಾಡುವವರು ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ಯಾರು ಮಾತಾಡಿದ್ರೆ ಸಾಕು. ಮೊನ್ನೆ ಹಾಗೆ ಆಗಿದೆ, 2 ಅಂತೇಳಿ 222 ಮಾತಾಡಿದ್ದಾರೆ. ಅದು ಸಂಬಂಧ ಇಲ್ಲ ವಿಷಯ. ನನಗೆ ಮಾತಾಡಿದ್ದು ಬೇಜಾರಲ್ಲ, ಆ ಕಾರ್ಯಕ್ರಮಕ್ಕೂ ಅವ್ರು ಮಾತಾಡೋದಕ್ಕೂ ಸಂಬಂಧವೇ ಇಲ್ಲ. 25,000 ಕೊಟ್ಟಿದ್ದಾರೆ, ನಾವು ಅದಕ್ಕೆ ಸುಮ್ಮನಿದ್ದೇವೆ. ಇವತ್ತು ಬಿಟ್ಟಿದ್ರೆ ಮುಂದಿನ ಸಲ ಕೊಡುದಿಲ್ಲಲ್ಲ. ಮತ್ತೆ ನಾವೆಲ್ಲ ಧನ್ಯವಾದ ಕೊಟ್ಟು ಅವರಿಗೆಲ್ಲ ನೆನಪಿನ ಕಾಣಿಕೆಲ್ಲ ಕೊಟ್ಟು ಕಳಿಸಿ ನಿಮ್ಮ ಗಂಡ ಹೇಳಿದ್ರು ನಾವೊಂದು ಲೆಕ್ಕಾಚಾರ ನೋಡುವ. ನಮ್ಮದು ಲೆಕ್ಕಾಚಾರ ಇಲ್ಲಲ್ಲ, ಯಾರಿಗೂ ಬರೀಲಿಕ್ಕೆ ಇಲ್ಲಲ್ಲ. ಅಂದ್ರೆ ನಾವು ಇಲ್ಲಿಂದ ಹೋಗುವಾಗ ಒಮ್ಮೆಲೆ ಕೊಡುವುದು ಅಂತ ತೀರ್ಮಾನ ಮಾಡಿ ಅವರವರ ಖಾತೆಗೆ ಹಾಕುವುದು. ಅಲ್ಲಿ ಹೋದ್ಮೇಲೆ ಎಂತ ಚೋರೆ, ನಮ್ಮ ಖರ್ಚು ಬೇಕು. ನಮ್ಮಲ್ಲಿ ಹೇಳುವಾಗ ನಾನು ಯಜಮಾನರು ಅಂತ ತೋರಿಸುದು, ಯಜಮಾನರು ಕೇಳುವಾಗ ಪ್ರಬಂಧಕರನ್ನು ತೋರಿಸುದು, ಪ್ರಬಂಧಕರ ಹೇಳುವಾಗ ಪೂಜಾರನ್ನು ತೋರಿಸುದು. ಕೊನೆಗೆ ಎಂತಾದ್ರು ಅದು ಈಗ ನಮ್ಮಲ್ಲಿ ಲೆಕ್ಕಾಚಾರ ಬೇಡ. ಬೇಡ. ನಾವೇ ದುಡ್ಡು ತಿನ್ನುವ ಅಂತ. ಮತ್ತೆ ನಮ್ಮದು ಸಂಬಳ ಲೆಕ್ಕಾಚಾರ ಯಾರಿಗೆ ಕೊಡ್ಬೇಕು? ಯಾರಿಗೆ? ಕೆಲಸದವ್ರಿಗೆ ಲೆಕ್ಕಾಚಾರ. ನಮ್ಮಲ್ಲಿ ಲೆಕ್ಕಾಚಾರ ಇಲ್ಲ. ನಾವು ಸಮಾನ ಮನಸ್ಕರ. ನಮಗೆ ಯಜಮಾನರು ಅಂತಿಲ್ಲ, ನಾವೆಲ್ಲರೂ ಯಜಮಾನ್ರೆ. ಮೊದಲು ಇದು ನಮ್ಮ
ಅಮೂಲ್ಯ ಅಂತ ಹುಡುಕಿ ನೋಡು. ನನ್ನ ಹೆಂಡತಿ ಮ್ಯಾಗಿ ಮುಕ್ಕಿ ಕೆಳಗಿದ್ದಾಳೆ. ಅವ್ರು ಮ್ಯಾಗಿ ಅವ್ರಿ ಪಾಪ ಅಲ್ಲಿ ತಂಪಿನ ಗಾಳಿಯಲ್ಲಿ ಶೀತ ಆಗಿ ಮ್ಯಾಗಿ ಮುಕ್ಕಿ ಕೊಡು ಅಂತ ನಾನೆಲ್ಲ ತಯಾರಿಲ್ಲ. ಯಾವ್ದು ಅಮೂಲ್ಯ ಅಂದ್ರೆ ಎಲ್ಲ ಒಂದಕ್ಕೊಂದು ಭಿನ್ನವೇ. ಯಾವ್ದು ಯಾವ್ದು ಅಂತ ಆಯ್ಕೆ ಮಾಡೋದಕ್ಕೆ ಅವಕಾಶವಿಲ್ಲ. ಅದಕ್ಕೆ ಸ್ವರ್ಗವನ್ನು ನೋಡ್ತಾ ಹೋಗ್ತೇನೆ. ಗಾಳಿಯಪ್ಪ, ಎಂತ ವೇಗದ ಗಾಳಿ. ಇಲ್ಲಿ ನಮ್ಮ ಭೂಲೋಕದಲ್ಲಿ ಚಂಡಮಾರುತವೂ ಅಷ್ಟಿಲ್ಲ. ಅದಕ್ಕಿಂತಲೂ ವೇಗದ ಗಾಳಿ. ಅಲ್ಲ, ನನಗೂ ಅದೇ ವಿಚಿತ್ರ ಆದ್ದು. ನಾನೇ ನಿಮ್ಮ ಯಜಮಾನರಿಗೆ 3 ಸುತ್ತು ಬಂದಿದ್ದೇನೆ. ಅಲ್ಲ, ನನ್ನ ಹರಿಕೆಲ್ಲ ಇದು ಗಾಳಿಗೆ. 3 ಸುತ್ತು ಬಂದು ಮತ್ತೆ ನಿಮ್ಮ ಯಜಮಾನರ ಒಂದು ಬೇಳಿನಲ್ಲಿ ನೇತಾಗಿತ್ತು. ನೋಡ್ತೇನೆ 2 ರೆಕ್ಕೆ ಕಾಣ್ತಾ ಉಂಟು. ಎಂತ ವಿಸ್ಮಯ, ಎಂತ ವಿಚಿತ್ರ. ಸ್ವರ್ಗಲೋಕದಲ್ಲಿ ನಡೆದ ಘಟನೆಯಾದರೂ ಏನು, ಅಷ್ಟಕ್ಕೂ ಅಲ್ಲಿ ರೆಕ್ಕೆ ಕಂಡತ್ತಾದರೂ ಯಾರದ್ದು, ಈಗ ಬಂದು ನಿಂತಿರುವಂತ ಆ ಪಕ್ಷಿಯಾದರೂ ಯಾವುದು, ಒಟ್ಟಿನಲ್ಲಿ ನಮ್ಮನ್ನು ಕಾಡಿದ ಪ್ರಶ್ನೆ ಹೀಗೂ ಉಚ್ಚೆ. ನಾನು ಇಷ್ಟೆಲ್ಲ ವರದಿ ಮಾಡಬೇಕಂತ ಯೋಚಿಸಿದ ಮಾತ್ರ ಒಂದಿಷ್ಟು ಉದ್ದದ ಕೊಕ್ಕು ಬಂತು. ನಾನು ಕೆಳಗೆ ಬಿದ್ದೆ. ಬಿದ್ದು ನೋಡಿದಾಗ ನಿಮ್ಮ ಗಂಡನ ಎದುರು ನಿಂತು ಮಾತಾಡ್ಕೊಂಡು ಕಾಲು ಹೀಗಿತ್ತು. ಹಕ್ಕಿ ಮಾತಾಡ್ಕೊಂಡು ಕೆಲವು ನಾಡ್ಲಿ ಜಂಗ ನನಗದು ಪೆಟ್ಟು ಬಿದ್ದದಲ್ವ. ನಾಡ್ಲಿ ಜಂಗ ನೀನು ಇಲ್ಲಿ ಸಿಂಹವಿಷ್ಣುವನ್ನು ಹೇಳಿದ್ಯಾ, ಇದನ್ನು ಮರ್ಯಾದೆಯಲ್ಲಿ ಬಿಟ್ಟು ಕೊಡು. ನಿಮ್ಮ ಗಂಡನಿಗೆ ಸಿಟ್ಟು ಬಂತು. ಎಂತೆಂತ ದೇವತೆಗಳು ಓಡಿ ಹೋಗಿದ್ದಾರೆ, ನನ್ನನ್ನು ಪ್ರಶ್ನಿಸಲಿಕ್ಕೆ ನೀನು ಯಾರು ಅಂತ. ಅವ ಒಂದು ಪದ್ಯ ತಕ್ಕೊಂಡು ಹೋಗಿ 4 ಸುತ್ತು ಹಾಕಿ ಹೇಳುದಮ್ಮ ಸಪುರದವ. ನಾನು ಯಾರು ಗೊತ್ತುಂಟ? ನಾನು ಸೀಮೆಎಣ್ಣೆ ನಾರಾಯಣನ ವಾಹನ. ಆದ್ದರಿಂದಲೇ ಅವನಿಗೆ ಹೆಸರುಂಟು ಗೌಡ ವಾಹನ. ಅಲ್ಲ, ಇವ ಹೊಂದ್ಕೊಂಡು ಹೋಗುತ್ತಂತೆ ಗರುಡ ವಾಹನ ಅಂತ ಅವನಿಗೆ ಹೆಸರುಂಟು. ನಿನ್ನ ಎದುರು ನಿಂತವ ನಾನೇ ಗರುಡ. ಅಷ್ಟೊತ್ತಿಗೆ ನಿಮ್ಮ ಗಂಡನಿಗೆ ನಗು ಬಂತು. ನೀನೊಂದು ಅವನನ್ನು ಹೊತ್ತುಕೊಂಡು ಹೋಗ, ನನ್ನ ಹತ್ರ ಒಂದಿಷ್ಟು ಮಾತಾಡ್ದ. ನೀನು ಬರ್ತಲ್ಲ ಮಗನೇ, ಅವನನ್ನು ಹೊತ್ತುಕೊಂಡು ಇಲ್ಲಿ ಬರ್ಬೇಕಿತ್ತು. ನನ್ನ ಉದ್ದೇಶ ಸ್ವಲ್ಪ ಅಲ್ಲ, ಅವ ಕಲಿಯ ಸಿಗಬೇಕಿತ್ತು. ನಿನ್ನ ಕೇಶವನನ್ನು ಹುಡುಕಿಕೊಂಡು ಹೊಡಿಲಿಕ್ಕೆ ಬಂದದ್ದು ನಾನು. ಇದ್ದಾನೆ ಅಚ್ಚುತ ಇಲ್ಲಿದ್ದಾನೆ ತಿಳಿದ. ಅವರಿಂದ ಅವ ಅಲ್ಲಿ ವೈಕುಂಠ ಅಂತ ಈಗ ವೈಕುಂಠ ನಾನು ಹೇಳಿದ್ದೆ. ನೀನೆಂತ ಬಂದು ನಾರಾಯಣ ವೈಕುಂಠ ಜೊತೆಗೆ ಅವ ಅಲ್ಲಿದ್ದಾನೆ. ನೀನು ಮಾತಾಡುತ್ತ ಜೋರತಮ್ಮ ಗಲಾಟೆ ಆಗಿ ಅವ ಗರುಡ ಒಂದು 2 ರೆಕ್ಕೆಯಲ್ಲಿ ಕೆನ್ನೆಗೆ ಬಾರಿಸಿದ್ದು. ನಿಮ್ಮ ಗಂಡ ಬಿದ್ದದ್ದು. ನಾನು ದೂರದಿಂದ ನೋಡಿ ಹೊಡೆದದ್ದು. ನಿಮ್ಮ ಗಂಡ ಬಿದ್ದದ್ದು ನಾನು ದೂರದಿಂದ ನೋಡಿ. ಅಂದ್ರೆ ಹೀಗೆ ತರ್ಕಿಸ್ಕೊಂಡೆ. ನಿಮ್ಮ ಯಜಮಾನರು ಮಲಗಿದಲ್ಲಿಂದಲೇ ಏನಾದ್ರು ಮಾಡ್ತಾರೋ ಇರ್ಬೋದು. ಮತ್ತೆ ಅವರದ್ದು ನಿಮಗೆ ಗೊತ್ತಿದ್ದಷ್ಟೇ ಯಾರಿಗೂ ಅಂದ್ರೆ ಮದುವೆ ಆದವ್ರು ನೀವಲ್ವಾ. ಹೀಗೆ ತರ್ಕಿಸ್ಕೊಂಡೆ. ಯಾಕೆ ಇವರು ಕೇಳುವುದಿಲ್ಲ? ಎಲ್ಲಿಯಾದರೂ ಒಮ್ಮೆಲೆ ಪೆಟ್ಟು ಬಿದ್ದದಲ್ವಾ? 3 ಚಾ ಬಂದಿರ್ಬೋದ? 3 ಚಾ ಬಂದಿರ್ಬೋದು. ಮೂರ್ಛೆ ಬಂದಿರ್ಬೋದು. ನಾನು ಮತ್ತು ಹತ್ತಿರ ನೋಡಿದೆ. ಸ್ವಲ್ಪ ನೀರು ಹಾಕುವ. ನಿಮ್ಮ ಗಂಡನಿಗೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗ್ತದೆ. ಅಲ್ಲ, ನಿದ್ದೆಯಲ್ಲಿದ್ರೆ ಹಾಗಾಗಿ ಎಲ್ಲಿಯಾದ್ರೂ 3 ಚಾ ಬಂದಿದೆ, ನೀರು ಹಾಕುವಾಗ ಚಾ ತರಿಸ್ಬೇಕಲ್ಲ. ಇದು ಚೇತರಿಸುವುದಿಲ್ಲ. ಮತ್ತೆ ಹತ್ರ ಹೋಗಿ ಹೀಗೆ ನೋಡಿದೆ. ಪ್ರೆಗ್ನೆಂಟಾ ನೋಡಿದೆ. ಎಂತದ್ದು ಕಣ್ಣು ಪಿಳಿ ಎಂತದ್ದು ಮಾಡೋದಿಲ್ಲ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ. ನಾನು ಹತ್ರ ಹೋಗಿ ಮೂಗಿಗೆ ಕೈ ಇಟ್ಟೆ. ಗಾಳಿಯೂ ಬರುವುದಿಲ್ಲ.
ಮತ್ ಸ್ವಲ್ಪ ಕೆಳಗ್ ನೋಡಿದೆ ಕೆಂಪು ಇಷ್ಟು ಉದ್ದ ನಾಲಿಗೆ ಹೊರಗಾಕಿ ನಿಮ್ಮ ಗಂಡ ಸತೇ ಎದು ಬೇಗ ವಿದ್ಯೆ ಪಡೆಸುತ್ತಿರುವ ಸುಧನ ಕರೆದರು ದುಃಖ ತೊರೆದರು ನನ್ನವರು ಅಳಿದಿದ್ದೇನೆ ಸತ್ಯ ದುಃಖವಾಗುತ್ತಾ ಉಂಟು. ಆದರೆ ಏನಂತೆ ಅವರಿಂದಾಗಿ ಪಡೆದಂತಹ ಕುಮಾರನಿದ್ದಾನೆ, ಅವನಿಗೆ ವಿಚಾರವನ್ನು ಹೇಳಿ ಆ ದೇವತೆಗಳಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಮಗನೇ ಬಾ, ಮಗನೇ ಬಾ.
ಯಾವಾಗಲೂ ನಾನು ಬರುವಾಗ ನನ್ನನ್ನು ಸಂತೈಸಿ ಮುತ್ತಿಸುವಂತ ಅಮ್ಮ ಇಂದು ನವನಾಟಕವಾಗಿ ಕಣ್ಣೀರನ್ನು ಸುರಿಸುತ್ತ ಬಿಡುತ್ತಿದ್ದೀಯ. ಅಮ್ಮ, ಈ ದುಃಖಕ್ಕೆ ಕಾರಣ ಯಾರು ತಿಳಿಸಲು ಕೌದಲಿನ ತಂದೆ ಬಂದೆ ಇಂದ್ರಲೋಕಕ್ಕಿಂದು ನಿಂದೆ ಕದ ನಿನ್ನ ತಂದೆ ಮುಂದೆ ಯಾವಾಗ ಇಂದ್ರಲೋಕಕ್ಕಿಂದು ನಿಂದೆ ನುಡಿದರು ಸ್ವರ್ಗ ಪಡೆದರು ಸುರಪಹರಿಗೆ ದೊರೆ ಪತಿ ಕರುಣ ಬೋದು ಬೆದರ ಕುಕ್ಕೆ ತನಿಗಳು ಗಡದಿ ಬೆರೆದರು ತಮಯ್ಯ ಕಂದ ಓಡಾಡಿಕೊಂಡು ಬಂದು ಪಾದಕ್ಕೆರಗಿ ಅಮ್ಮ ನಿಮ್ಮ ಕಣ್ಣೀರಿಗೆ ಕಾರಣ ಏನಂತ ಕೇಳುವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಕಂದ. ಏನಮ್ಮ ಕಾರಣ ಉಂಟು ಮಗನೇ, ಏನು ಕಾರಣ ಹೇಳಿ. ಸ್ವರ್ಗಲೋಕವು ಹಿರಿಯ ಬಗ್ಗೆ ಹೇಳೋದು ನಮಗೆ ದಕ್ಕಬೇಕಾದ್ದು. ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನ ತಂದೆ ಸ್ವರ್ಗಕ್ಕೆ ದಾಳಿದ್ರು ಮಗನೇ. ನನ್ನ ತಂದೆ ಅಲ್ವೇ ಹಾ, ಪರಿಣಾಮ ಹೌದು. ಅಲ್ಲಿ ಯಾರೇ ಬಂದ್ರೆ ಯಾವುದೇ ದೇವತೆಗಳು ಬಂದ್ರು ಹಾ. ಅವರನ್ನೆಲ್ಲ ಲೆಕ್ಕಿಸದೆ ಹಾ. ಹೊಡೆದು ಓಡಿಸಿ ಹಾ. ಸ್ವರ್ಗದ ಪೀಠವನ್ನು ಸ್ವಾಧೀನಪಡಿಸಿಕೊಂಡ್ರು ಕಂದ. ಸಂತೋಷದ ವಿಚಾರಮ್ಮ. ಯಾಕೆ ಹೇಳ್ತಾ ಇದ್ದಿದ್ದಕ್ಕೆ ಮಗನೇ, ಆ, ಆ ವಿಚಾರವನ್ನೆಲ್ಲ ಕೇಳುವಾಗ ಮೊದಲು ನನಗೂ ಸಂತೋಷವಾಯಿತು. ಮತ್ತೇನಾಯ್ತು? ಆದ್ರೆ ಆ, ದೊಡ್ಡ ಬಂದು ಹೇಳಿದಂತ ವಿಚಾರ ಏನಮ್ಮ? ಕಂದ, ಆ. ಸ್ವರ್ಗದ ಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಆ, ಆ ಗರುಡನಂತೆ ಆ. ನಿನ್ನೆದುರು ತಂದೆ ಎದುರು ನಿಂತನಂತೆ ಆ. ತನ್ನ ರೆಕ್ಕೆಯಿಂದ ಹೊಡೆದು ನಿಮ್ಮ ಮಾತುಗಳನ್ನು ಕೇಳುವಾಗ ಕಾದಂತಹ ಶೀತವನ್ನು ಕಿವಿಗೆ ಹಚ್ಚಿದಂತಾಯಿತು. ಅಮ್ಮ, ಏನು ವರ್ತಮಾನವನ್ನು ಕೇಳ್ತಾ ಇದ್ದೇನೆ. ತಪ್ಪಲಿಯಾದರೆ ಅಮ್ಮ, ಹೌದು ಮಗನೇ, ಆ ದೇವತೆಗಳ ಮೋಸದಿಂದಾಗಿ ನಮ್ಮಪ್ಪ ಮೃತರಾದರೆ ತಾಯಿ. ಇದು ಇದಕ್ಕೆಲ್ಲ ಕಾರಣ ಆ ದೇವೇಂದ್ರ ಮತ್ತೆ ನನ್ನ ಜೊತೆಯಲ್ಲಿ ಬಂದವರು ಹರಿಯ ಪರವಾಗಿ ಬಂದವರು ಹಲವು ಮಂದಿ. ಹೌದು. ಆ ಗರುಡನು ಅಲ್ಲ ಕುರುಡನು ನಮಗದು ಲಕ್ಷ್ಯವೇ ಅಲ್ಲ. ಅವರನ್ನು ಸದವಳಿದು ದೇವಲೋಕದ ಪೀಠದಲ್ಲಿ ನಾನು ಕುಳಿಸಿ ನಿಮ್ಮನ್ನು ಚೈತ್ರ ಯಾತ್ರೆಗೆ ಲೋಕದಲ್ಲಿ ಕಳಿಸುವ ಹೊಣೆಗಾರಿಕೆ ನನಗಿದೆ. ಆಕೆಯನ್ನು ಕೊಡದ ಈಗ ಹೊರಡೆ. ಸೇರಿಸು ಕಂದ. ಯಾಕೆ? ಮೊದಲೇ ಹೇಳಿದಂತೆ ಆ, ನಿನ್ನ ಪರಾಕ್ರಮ ನನಗೆ ತಿಳಿದಿದೆ ಮಗನೇ. ಆ, ಸಂತೋಷ. ಹೊರಡಿದೆ ಆ ದೇವತೆಗಳನ್ನು ಅಲ್ಲ ಹರಿಯನ್ನು ಆ. ನಿನಗೆ ಗೆಲ್ಲಬಹುದು ಅಷ್ಟು ಸಾಮರ್ಥ್ಯ ನಿನ್ನಲ್ಲಿದೆ. ಮತ್ತೇನಾಯ್ತು ಮಾತಾಡೆ? ಆ, ಆದ್ರೆ ಆ, ದೈವ ಬಲ ಸ್ವಲ್ಪ ಕಡಿಮೆ ಉಂಟು ಮಗನೇ ನಮಗೆ. ದೇವರ ಕಡಿಮೆ ಅಮ್ಮ. ಹೌದು. ಆ. ಅದಕ್ಕೆ ಬೇಕಾಗಿ ಆ, ತಪಸ್ಸನ್ನು ಮಾಡಬೇಕು ಮಗನೇ. ತಪಸ್ಸು ಮಾಡು. ಹಾ, ಮಾಡುವ, ಇನ್ನೇ ಮಾಡುವ. ಎಂತದ್ದು? ಮತ್ತೆ ಇದೆಲ್ಲ ಆಗೋದಿಲ್ಲ. ಮತ್ತೆ ಹಾ, ಮತ್ತೆ ಎಲ್ಲಿಗೆ? ಮನೆಯೊಳಗೆ ಆಗೋದಿಲ್ಲ. ಮತ್ತೆ ಹಾ, ದಟ್ಟ ಅಡವಿಗೆ ಹೋಗಬೇಕು. ಅಡವಿಗೆ? ಹಾ, ಅಡವಿಗೆ ಹೋದ್ರೆ ಅಲ್ಲಿ ಆ, ಯಾರು ಇಲ್ಲದಂತಹ ಸ್ಥಳ. ಆ, ಅಲ್ಲಿ ಕುಳಿತುಕೊಂಡು ಹಾ. ಏಕಚಿತ್ತದಿಂದ ಹಾ. ಆ ಶಿವನನ್ನು ಭಜಿಸಬೇಕು. ಯಾರು ಇಲ್ಲದ ಸ್ಥಳದಲ್ಲಿ ತಪಸ್ಸು. ಹೌದು. ಹಾಗಾದ್ರೆ ಅಮ್ಮ ಹಾ. ಹೊತ್ತೊತ್ತಿಗೆ ಹಾ. ನನಗೆ ಆಹಾರ ಕೊಡುದು ಯಾರಮ್ಮ? ಆಹಾರ ಬಿಡ್ಲಿಕ್ಕಿಲ್ಲ ಮಗನೇ. ಆಹಾರನೆಲ್ಲ ಬಿಡಬೇಕು. ನಿದ್ರೆ ಆಹಾರ ಎಲ್ಲವನ್ನೂ ದೂರೀಕರಿಸಿ
ಏಕೋಚಿತ್ತದಿಂದ ಭಗವಂತನನ್ನು ಸ್ಮರಿಸಿದರೆ ಹಾ. ಭಗವಂತ ಒಲಿದು ಬರುತ್ತಾನೆ. ಹಾ. ಆಗ ಬೇಕಾದಂತಹ ವರವನ್ನು ಪಡೆದು ಹಾ. ಮತ್ತೆ ದುಷ್ಟರನ್ನು ಎದುರಿಸಬೇಕು. ಹಾ. ಅಮ್ಮ ಇನ್ನು ತಡ ಮಾಡೋದು ಸರಿಯಲ್ಲ. ನಿಮ್ಮ ಒಂದು ಆಶೀರ್ವಾದ ಆಜ್ಞೆಯ ಜೊತೆಯಲ್ಲಿ ನನ್ನನ್ನು ಕಳಿಸಿಕೊಡಿ. ಆದಷ್ಟು ಬೇಗ ಕಾರ್ಯವನ್ನು ಸಾಧಿಸಿ ಬರ್ತೇನೆ. ಜಯಶೀಲವಾಗಿ ಬಾಳು. ಗೌರವಾದಂತಹ ಕಾರಣವನ್ನು ಸೇರಿದೆ. ನಮ್ಮ ಆರಾಧ್ಯ ಮೂರ್ತಿಯಾದಂತ ಶಂಕರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆ. ಆತ ಒಲಿದು ಬಂದ ವರವನ್ನು ಕೇಳಿದೆ ಅಜಯನಾಗುವುದಕ್ಕಾಗಿ. ಆದರೆ ಆತ ಕೊಟ್ಟಂತ ವರ ಏನು? ಪುರುಷರಿಂದ ಮರಣ ಇಲ್ಲ ಎನ್ನುವ ಹಾಗೆ ವರವನ್ನು ನನಗೆ ದಯಪಾಲಿಸಿದ್ದಾರೆ. ಪುರುಷನು ನಮಗೆ ಲಕ್ಷ್ಯವೇ ಅಲ್ಲ. ಮತ್ತೆ ಈ ಸ್ತ್ರೀಯರ ಮಧ್ಯೆ ನಾವು ಬಿಡ್ತೇವೋ? ಯಾವುದಕ್ಕೂ ಸಿದ್ಧರಾಗಿದ್ದವರು. ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ದೇವಲೋಕದ ಕಡೆಗೆ. ನರಸಿಂಹನ್ನ ಅರ್ಥ ಮಾಡಿಕೊಂಡೆ. ನೀನೆಲ್ಲಿಂದ ಬಂದವ, ಹೇಗೆ ಬಂದವ, ಯಾರಿಗಾಗಿ ಬಂದವ ಎಂಬುದನ್ನು ದೇವತೆಗಳ ಮೊರೆಯನ್ನು ಆಲಿಸಿ ನಮ್ಮಪ್ಪನನ್ನು ಕೊಂದಂತ ಮೂರ್ಖ ನೀನು ಸಿಗಬೇಕು ಅನ್ನುವಂತ ಹಂಬಲ ನನ್ನಲ್ಲಿ ಇತ್ತು. ಆದರೆ ನನ್ನ ಜೊತೆಯಲ್ಲಿ ಬಂದಿದ್ದೀಯ, ಮುಖಾಮುಖಿಯಾಗಿದ್ದಿ. ಅದೆಷ್ಟೋ ಜನರು ನಿನಗೆ ಬೆಂಬಲಿಗರಿದ್ದಾರೆ ಎನ್ನುವಂತ ಅಹಂ ನಿನ್ನಲ್ಲಿದೆ. ಅದನ್ನು ಈ ಕ್ಷಣದಲ್ಲಿ ಎಣಿಸುತ್ತೇನೆ. ನಿನ್ನ ಅಪ್ಪನನ್ನು ಕೊಂದವನು ಕೊಲಿಸಿದವನು ನಾನೇ. ನೀನು ದೇವಲೋಕಕ್ಕೆ ದಾಳಿಯನ್ನಿಟ್ಟದ್ದು ಮಾತ್ರವಲ್ಲ, ದೇವತೆಗಳಿಗೆ ಸ್ಥಾನಭ್ರಷ್ಟತೆಯನ್ನು ತಂದು ಕೊಟ್ಟವ. ಈ ಪ್ರಪಂಚದ ನಿರ್ಣಯವನ್ನು, ಭವಿಷ್ಯವನ್ನು ನಿರ್ಣಯ ಮಾಡುವಂತಹ ದೇವತೆಗಳಿಗೆ ಸ್ಥಾನಭ್ರಷ್ಟತೆಯನ್ನು ತಂದಿದ್ದೀಯ. ಇದಕ್ಕಿಂತ ಹಿಂದೆಯೂ ಇಂತಹ ಪ್ರಕರಣಗಳು ನಡೆದಿದ್ದಾವೆ. ಹಿಂದೊಮ್ಮೆ ನಿಮ್ಮವನೇ ಆದಂತಹ ತಮಾಸುರ ಲೋಕವನ್ನೇ ಬೆಳಗುವಂತಹ ವೇದಗಳನ್ನು ಕತ್ತೊಯ್ದಂತಹ ಸಂದರ್ಭ ನಾನೇ ಹೋಗಿ ಅವನನ್ನು
ಕಳಿಸಿದವ. ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ ತದನಂತರದಲ್ಲಿ ಹಾ. ಭೂದೇವಿಗೆ ತೊಂದರೆಯನ್ನ ಕೊಟ್ಟಂತಹ ದಾನವ ಹಾ. ಹಿರಣ್ಯಾಕ್ಷ. ಹಾ, ನಮ್ಮ ವಂಶದವ. ಹಾ. ಹಾ. ನಿಮ್ಮ ವಂಶದೆಲ್ಲ ಮಾಡಿದ್ದು ಇಂಥದ್ದೇ ಕೆಲಸಗಳು. ಹಾ. ಎಲ್ಲಿಯೂ ಲೋಕಪಾಲನೆಯನ್ನು ಲೋಕೋದ್ಧಾರದ ಕೆಲಸವನ್ನು ಮಾಡಲಿಲ್ಲ. ಹಾ. ಹೋದಲ್ಲೆಲ್ಲ ಅನ್ಯಾಯವನ್ನೇ ಮಾಡಿದ್ದು, ಹಾ. ಹೋದಲ್ಲೆಲ್ಲ ಅಧರ್ಮವನ್ನೇ ಮಾಡಿದ್ದು. ಹಾ. ದೇಶಕ್ಕೆ ಬೇಕಾಗಿ ಯಾರೂ ಕೆಲಸ ಮಾಡಿಲ್ಲ, ಹಾ. ಪ್ರಪಂಚಕ್ಕೆ ಬೇಕಾಗಿ ಯಾರೂ ಕಾರ್ಯೋನ್ಮುಖರಾಗಲಿಲ್ಲ. ಹಾ. ಯಾವಾಗ ಯಾರನ್ನ ಹೊಡೆದು ಉರುಳಿಸುವಂತೆ ಕಾದು ನೋಡಿದ್ದು. ಹಾ. ಯಾಗ ಇಲ್ಲ, ಹಾ. ಯಜ್ಞ ಇಲ್ಲ, ಹಾ. ತಪ ಇಲ್ಲ, ಹಾ. ಹೋಮ ಇಲ್ಲ. ಹಾ. ಆದುದರಿಂದಲೇ ಊರಿಗೆ ಬರಗಾಲ ಬರುತ್ತಾ ಇದೆ. ಹಾ. ಬರಗಾಲವನ್ನ ಬರುವುದನ್ನು ತಡೆಯುವುದಕ್ಕಾಗಿ ಹಾ. ನಿಮ್ಮಂತಹ ದುಷ್ಟರನ್ನು ತಡೆಯುವುದಕ್ಕಾಗಿ ಮೂರು ಲೋಕವನ್ನೇ ತನ್ನ ಅಂಕೆಯಲ್ಲಿರಿಸಿದ ಮೃಗವಾಸುವ. ಮತ್ತೆ ನೀನು ಎಲ್ಲರೂ ಓಡಿದಂತ ಸ್ಥಳ ಯಾವುದು ಅಂತ ಇನ್ನೂ ಗೊತ್ತಾಗುವುದಿಲ್ಲ, ಎಲ್ಲಿದ್ದಾರೆ ಎನ್ನುವುದನ್ನು ಅರ್ಥವಾಗುವುದಿಲ್ಲ. ಆದುದರಿಂದ ಹೇಳ್ತಾ ಇದ್ದೇನೆ, ನೀನು ನನ್ನ ಮುಂದೆ ಬಂದ್ರೆ ಅದೇ ಗತಿ ಆಗುತ್ತಿದೆ. ಏನು ದೇವರ ದೇವರ ವರವನ್ನು ಸೇರಿಸಿಕೊಂಡು ಕೊಪ್ಪಿದ ದುಷ್ಟನೇ. ಹಾ. ಒಳ್ಳೆಯ ಮಾತು ಅರ್ಥವಾಗುವುದಿಲ್ಲ. ಹಾ. ನಿನ್ನ ಶಿರವನ್ನು ತಾಳಿ ಮೂರ್ತಿಗಳಲ್ಲಿ ಸಮರ್ಥನಾದವೆಂದೆನಿಸಿಕೊಂಡವ ಆ. ಈ ಹರಿಯೇ ಆತನೇ ನನ್ನ ಮುಂದೆ ನಿಲ್ಲುವುದಕ್ಕೆ ಅಸಾಧ್ಯನಾಗಿ ಓಡಿ ಹೋಗಿದ್ದಾನೆ. ಎಲ್ಲಿ ಓಡ್ತಾನೆ ನೋಡ್ತೇನೆ, ಅವನನ್ನು ಮುಂದೆ ಧರಣಿ ಪಾಲಕ ಕೇಳು ಮುರನೊಡನೆ ಭವನದಲ್ಲಿ, ಮುರನೊಡನೆ ಭವನದಲ್ಲಿ ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕನಿಗೆ ಹಿಂದಿರುಗಿ ತುಹಿರಾದೆಯಲ್ಲಿರುವ ಭವರಿಗಾಜವ ಸೇರಿ ಪರಿಗಿಸುವ ಹೇಮಾವತಿ ಗುಹೆಯ ಪುಕುತ ಅರಿಯದಂದದ ಧೂಳೀವನು ಹಳವಿರದಿ ಚಿಂತಿಸುತ್ತ ಪರಮೇಶ್ವರಿಯ ಸೈರಿಸಿದನು ವಾರಿಜಾಸನ ಬಲಿದು ಬಲು ಭಕ್ತಿಯಿಂದ. ಧರಣಿ ಬಾಲಕ ಕೇಳು ಮುರನೊಡನೆ ಭವನದಲ್ಲಿ ಆ ದಿವಸಗಳವರೆಗೆ ಮುರಾಸುರನಿಗೆ ಕಡಾಕಡೆಯಾಗಿ ಭವರವನ್ನು ಕೊಟ್ಟೆ. ಜಯ ಲಲನ ನನ್ನ ಪಾಲಿಗೆ ಒಲಿಯದೇ ಹೋದರಲ್ಲ,
ದುಷ್ಟನ ಕೈಯ ಆಯುಧಗಳಿಂದ ಪೆಟ್ಟನ್ನು ತಿಂದಂತಹ ನಾನು ರಣರಂಗದಿಂದ ಹಿಮ್ಮುಖನಾಗಬೇಕಾಯಿತು. ಒಂದು ಕ್ಷಣಕ್ಕೆ ರಣರಂಗಕ್ಕೆ ಬೆನ್ನನ್ನು ಹಾಕಿ ಈ ಕಡೆಗೆ ಬಂದಂತಹ ನಾನು ಬಂದು ಸೇರಿದ್ದೆ ತುಹಿನಾದ್ರಿ. ಹೌದಲ್ಲ, ತುಹಿನಾದ್ರಿಯ ತಪ್ಪಲನ್ನು ಸೇರಿಕೊಂಡಿದ್ದೇನೆ. ಹಾಕಿದೆ ಇದನ್ನು ಹೀಗೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ದುಷ್ಟನಾಗಿ ಮೆರೆತಾ ಇರುವಂತಹ ಮೃಗಾಸುರನನ್ನು ನಿಗ್ರಹಿಸಲೇಬೇಕು. ಹಾಗಾಗಿ ಯೋಚಿಸ್ತಾ ಇದ್ದ ಹಾಗೆ ಹಿಂದೊಮ್ಮೆ ಅಮ್ಮ ಹೇಳಿದಂತಹ ಮಾತು ಈಗ ನೆನಪಿಗೆ ಬರುತ್ತಾ ಉಂಟು. ಯಾವತ್ತಾದ್ರೂ ನಿನ್ನ ಪಾಲನಾ ಕರ್ತವ್ಯದಲ್ಲಿ ಚ್ಯುತಿ ಕೊರತೆಯಾದಾಗ ನನ್ನನ್ನು ಧ್ಯಾನಿಸು ಮಗನೇ ಅಂತ ಅಮ್ಮ ಹೇಳಿದ ಭಯದ ಮಾತುಗಳು. ಹಾಗೆ ತಡ ಮಾಡೋದು ಯಾಕೆ? ತುಹಿನಾತಿಯಲ್ಲಿರುವಂತಹ ಹೇಮಾವತಿ ಗುಹೆಯನ್ನ ಸೇರಿ ಅನನ್ಯ ಭಕ್ತಿಯಿಂದ ಏಕ ಮನಸ್ಕನಾಗಿ ಅಮ್ಮನನ್ನೇ ಧ್ಯಾನಿಸುತ್ತೇನೆ. ಅಮ್ಮ ಆದಿಶಕ್ತಿ ನಮೋ ಶಂಕರಿ ವೈರಿ ಭಯಂಕರಿ ನಮೋ ಹೇಂಕಾರಿ ಪ್ರಕಾಶಿಯ ಧಮನಿ ಭಗವತೆ ಧೂತನೇತ್ರ ಗೌರಿ ನಮೋ ಶಂಕರಿ ವೈರಿ ಭಯಂಕರಿ ನಮೋ ಹೇಂಕಾರಿ. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ ಕೈ ಎತ್ತೇಳು ಅರಗತಿ ಬಂದು ಈ ರೀತಿಯಿಂದ ದಿವ ಕಾರಣವ ಕೇಳೆನಳು. ನಾರಾಯಣಾಕ್ಷರದಿ ಸಾರ ಸಾಕ್ಷಿಯೊಳೆದ ನಾರ ಕಾರಣವ ಕೇಳು. ಅಮ್ಮ ಬರಿಬರಿಯಿಂದ ನನ್ನನ್ನು ರಚಿಸ್ತಾ ಇದ್ದಿ. ಹೌದಮ್ಮ. ದೇವರೇ ಧೈರ್ಯವನ್ನು ತಾಳು. ಓ ನಾರಾಯಣ, ಲೋಕದ ಪಾಲನಕರ್ತೃ ನೀನು. ಹೌದು. ಅಂತಹ ನೀನಿಂದು ಈ ಹೇಮಾವತಿ ಗುಹೆಯನ್ನು ಸೇರಿಕೊಂಡಿದ್ದಿ ನೀನು. ಓ. ಎಷ್ಟು ಕಷ್ಟಪಟ್ಟಿಯೋ ಬೇರೆ ಇಲ್ಲಿಗೆ ಬರುವುದಕ್ಕೆ. ಹಾ. ಆದ್ರೆ ನಮಗೆ ಎನ್ನುವುದು ಅಲ್ಪ ಸಮಯ. ಹಾ. ಆದರೆ ನೀನು ಈ ರೀತಿಯಾಗಿ ಚಿಂತಿಸುವುದಕ್ಕೆ ಬಲವಾದ ಒಂದು ಕಾರಣವಿದ್ದೇ ಇರಬೇಕಂತ. ಏನಮ್ಮ? ತುಹಿನಾದ್ರಿಯನ್ನು ಸೇರಿಕೊಂಡು ಈ ರೀತಿ ನನ್ನನ್ನು ಸ್ತುತಿಗೆ ಬೇಕಿದ್ರೆ ಹಾ. ಯಾರಿಂದ ಕಷ್ಟ ಬಂತು, ಏನಾಯಿತು ಹೇಳು ಮಗನೇ. ಓ ಜಗತ್ ರಕ್ಷಕಿ ಜನನಿಗೆ ಮುರನೆಂಬ ಧನುಜನೆಂಬ ಜಯವೋ ಅಪ್ಪ. ಜನನಿಗೆ ಮುರನೆಂಬ ಧನುಜನೆಂಬ ಜಯವೋ ಜನಗಾಯುವು ನಿಮ್ಮ ಕಳನ ಕಳನ ಹಲನಗೈಯುವ ಯತ್ತ ಬಲಕ್ಕೆ ತೋಜದೆ. ಜನನಿಗೆ ಮುರನೆಂಬ ಧನುಜನೆಂಬ ಜಯವೋ ಅಮ್ಮ. ಜಗತ್ ರಕ್ಷಕಿ ಓ ಎನ್ನ ಜನನಿ, ನನಗಾದಂತಹ ಪರಿಭವವನ್ನು ಏನೆಂದು ಹೇಳಲಿ ತಾಯಿ. ಇಂದು ಮತಿಯಲ್ಲಿರುವಂತಹ ಮುರಾಸುರನೆಂಬಂತಹ ಒಬ್ಬ ದಾನವ ಪರಮೇಶ್ವರನ ವರಬಲದಿಂದ ತಾನು ತಾನಾಗಿಯೇ ಮೆರೆದು ದೇವತೆಗಳನ್ನು ಸ್ವರ್ಗಲೋಕದಿಂದ ಹೊಡೆದಟ್ಟಿದ್ದಾನೆ ತಾಯಿ. ಅಷ್ಟು ಮಾತ್ರವಲ್ಲ, ಪ್ರಪಂಚದಲ್ಲಿ ಎಲ್ಲಿಯೂ ಯಜ್ಞ ಯಾಗಾದಿಗಳು ನಡೆಯದೇ ಇರುವಂತೆ ನೋಡಿಕೊಂಡಿದ್ದಾನೆ. ಒಂದು ವೇಳೆ ಯಾವುದಾದ್ರೂ ಪೂಜೆಯ ಪುನಸ್ಕಾರಗಳು ನಡೆಯಬೇಕು ಎಂದಾದಲ್ಲಿ ಅದು ಅವನ ನಾಮಾಂಕಿತದಲ್ಲಿಯೇ ನಡೆಯಬೇಕು ಎನ್ನುವಂತಹ ನಿರ್ಬಂಧವನ್ನು ಹೇರಿದ್ದಾನೆ. ಆತನ ಆಣತಿ ಇಲ್ಲದೆ ಅಷ್ಟ ದಿಕ್ಪಾಲಕರು ಯಾವುದೇ ಕಾರ್ಯವನ್ನು ಮಾಡುವ ಹಾಗಿಲ್ಲ ತಾಯಿ. ಹಾಗಾಗಿ ಅದನ್ನು ವಿಚಾರಿಸುವುದಕ್ಕಾಗಿ ಹೋದಂತಹ ನನಗೇ ಅಪಜಯವಾಯಿತು. ಸೋಲನ್ನುಂಡು ರಣರಂಗದಿಂದ ಹಿಮ್ಮೆಟ್ಟಿ ಇಲ್ಲಿಯವರೆಗೆ ಓಡೋಡಿ ಬಂದಿದ್ದೇನೆ ತಾಯಿ. ಅಮ್ಮ, ಇದುವರೆಗೆ ನನಗೊಂದು ಬಿರುದಿತ್ತು, ರಾಕ್ಷಸ ಕುಲ ಕುಟಾರಕ ಎಂಬಂತಹ ಬಿರುದು. ತಾಯಿ, ಅದು ಇಲ್ಲಿಗೆ ಖುಷಿಯಾಗುತ್ತದೋ ಅನ್ನುವಂತಹ ಅನುಮಾನ. ಅಡಿತಾವರೆಗಳಲ್ಲಿ ತಲೆಯನ್ನು ಬಾಗಿಸಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಆ ದುಷ್ಟರನ್ನು ನಿಗ್ರಹಿಸಿ ಬಿಡಬೇಕು ತಾಯೇ.
ನಾ ಸಂಭವಿಸಿ ದಾನವನ ಕಲಗದಲ್ಲಿ ಸಂಭವಿಸಿ ರಾಜನ ಕುಲಕುಟಾರಕನೆಂಬ ಬಿರುದನು ಉಳಿಪೇ ಅಡುಗದಿರು ನೀನಿಲ್ಲೇ ಮಲಗಿರೆ ಜನನಿ ದುಷ್ಟನಾದ ಮುರಾಸುರನಿಂದ ನಿನ್ನ ಪಾಲಿಗೆ ಕಷ್ಟ ಉಂಟಾಯಿತು. ಸೋಲಾಯ್ತಮ್ಮ. ಲೋಕಗಂಡನಾಗಿ ಆತ ನಡೆದಾಡುತ್ತಾ ಇದ್ದಾನೆ. ಹೌದು ತಾಯಿ. ಋಷಿ ಮುನಿಗಳನ್ನು ಪೀಡಿಸ್ತಾ ಇದ್ದಾನೆ. ಯಜ್ಞ ಯಾಗಾದಿಗಳನ್ನು ಕಳಿಸ್ತಾ ಇದ್ದಾನೆ. ಹೌದಮ್ಮ. ಸ್ತ್ರೀಯರಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಧರ್ಮಕ್ಕೆ ಗ್ಲಾನಿ ಆಗಿದೆ. ಪಾಪದ ಕೂಪವೇ ತುಂಬಿ ತುಳುಕುತ್ತಾ ಇದೆ. ಹೌದು ತಾಯಿ. ಪಾಪೇನ ಹನ್ಯತೆ. ಹಾ. ಅವರ ಆ ಪಾಪವು ತುಂಬಿ ತುಳುಕದೆ ಇದ್ದರೆ ಹಾ. ಅವರ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಓ. ಈಗ ಸರಿಯಾದಂತಹ ಸಂದರ್ಭ ಒದಗಿ ಬಂದಿದೆ. ಹೇಗಮ್ಮ? ಆದ್ದರಿಂದ ದುಷ್ಟರಿಗೆ ಬೇಕಾಗಿ ನೀನು ಅಡಕಬೇಕಾದ ಅಗತ್ಯವಿಲ್ಲ. ಮತ್ತೆ ಮಗನೇ, ಓ. ನೀನಿಲ್ಲೇ ಮಲಗಿರು. ಹಾ. ಈಗಾಗಲೇ ಮರೆಯಾದಂತ ಆ ದುಷ್ಟ ಹಾ. ಖಂಡಿತ ನಿನ್ನನ್ನು ಹುಡುಕಿಕೊಂಡಿಲ್ಲೇ ಬರ್ತಾನೆ. ಬಂದೇ ಬರ್ತಾನೆ. ನಿನ್ನಲ್ಲಿ ಕಾಳಗವನ್ನು ಕೊಡುವುದಕ್ಕಾಗಿ ಮುಂದಾಗ್ತಾನೆ. ಹಾ. ಆ ಹೊತ್ತಿಗೆ ಆತನ ಶಿರವನ್ನು ತರಿಸು. ಓ. ನಿನಗೆ ಶಾಂತಿಯನ್ನು ಒದಗಿಸಿಕೊಡ್ತೇನೆ. ಹಾಗೆ. ನಿನಗೆ ಜಯವನ್ನು ಒದಗಿಸಿಕೊಡ್ತೇನೆ. ಹಾಗೆ ಲೋಕಕ್ಕೂ ಶಾಂತಿಯನ್ನು ಒದಗಿಸಿಕೊಡ್ತೇನೆ. ಹಾ. ನೀನು ದುಷ್ಟ ಕುಲ ಕುಟಾರಕ ಹಾ. ಎನ್ನುವಂತ ಬಿರುದಿಗೆ ಧಕ್ಕೆ ಬಾರದಂತೆ ನಾನು ನೋಡಿಕೊಳ್ತೇನೆ. ಶಾಂತನ ಅನ್ಯೋಸ್ಮಿ. ಮಲಗಿ. ಹಾ. ಇನ್ನು ಆದೇಶದಂತೆ ಇಲ್ಲೇ ಇರುತ್ತೇನೆ. ಹಾ. ಜಯ ಜಯ. ಕಾಣುವ ಹಿಮಗಿರಿಯೊಳಿದ್ರ ಮಾನು ನಿಲಾರಂಗ ಸಿದ್ಧವನ ಕಂಡೆ ಯಾಕಯ್ಯ ಮಲಗಿರುವೆ ನೋಕಯ್ಯ ನೀ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕಯ್ಯ ನೀ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಮಲಗಿರುವೆ ಲೋಕಮೂರೊಳು ನೀನೇ ಕಾಮನದಿಯಂತೆ ಲೋಕಮೂರೊಳು ನೀನೇ ಕಾಮನದಿಯಂತೆ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕಯ್ಯ ನೀ ಯಾಕಯ್ಯ ಮಲಗಿರುವೆ ಎಲ್ಲ ಹರಿಯೇ ಅದೆಷ್ಟೋ ಸಮಯಗಳಾಯಿತು ನಿನ್ನನ್ನು ಅರಸುತ್ತಾ ಮುಂದುವರಿದೆ ಎಲ್ಲಿ ಸಂಚರಿಸಿದರು ನಿನ್ನ ಪತ್ತೆ ಆಗಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ಈ ಗುಹೆಯೊಳಗೆ ಒಂದು ಅವೆತ್ತು ಹೊಲಗಿದ್ದೀಯ. ನಾನೇನು ಸಾಮಾನ್ಯನೇ, ನೀನು ಎಲ್ಲೇ ಹೋದ್ರು ನಿನ್ನನ್ನು ಹುಡುಕುವಂತಹ ಸಾಮರ್ಥ್ಯ ಉಂಟು. ನಿನಗೊಂದು ಬಿರುದುಂಟು, ಲೋಕಯ್ಯ. 3 ಲೋಕ ಅಲ್ಲ 14 ಲೋಕದಲ್ಲಿ ನಾನೇ ಸಮರ್ಥ ಪಾಲನಾಕರ್ತ ಎನ್ನುವಂತಹ ಹಾವು ನಿನ್ನಲ್ಲುಂಟು. ಆದರೆ ಈ ನನ್ನ ಮುಂದೆ ಕೈ ಸಾಲದೆ ಪಲಾಯನ ಸೂತ್ರವನ್ನು ಕೈಗೊಂಡು ಇಲ್ಲಿ ಬಂದು ಕುಳಿತುಕೊಂಡಿದ್ದಿ, ಮಲಗಿದ್ದಿ. ಹಾಗಾದ್ರೆ ನಾನು ಬಿಡ್ತೇನೋ? ನನಗೆ ಇದುವೇ ಒಂದು ಒಳ್ಳೆಯ ಅವಕಾಶ. ಮಲಗಿದ್ಯಲ್ಲ, ನಿನ್ನ ಶಿರವಲ್ಲ
ನಿನ್ನನ್ನು ಕಡಿಯುತ್ತೇನೆಂದು ಮುಂದಾಗುವಾಗ ಜಗದಾಕ್ಷಿ ಸುಂದರಿಯಾದವಳು ನನ್ನ ಮುಂದೆ ಕಂಗೊಳಿಸ್ತಾ ಇದ್ದಾಳೆ. ನೀವಿಲ್ಲಿಗೆ ಬರುವುದಕ್ಕೂ ಕಾರಣ ಏನು? ನಿನಗೂ ಆ ಮಲಗಿರುವಂತ ಹರಿಗೂ ಸಂಬಂಧ ಆದರೂ ಏನು ಎಲ್ಲವನ್ನು ತಿಳಿಸುವೆಯಾ? ಜಲಜಾಕ್ಷಿ ಎನ್ನುವುದಾಗಿ ನನ್ನನ್ನು ಕೊಂಡಾಡುವುದಕ್ಕೆ ನಿನ್ನನ್ನು ಹೊರಟಿದ್ದೆ. ಕರೆದದ್ದು ನಾನು. ಓಹೋ, ನೀನು ಒಳ್ಳೆಯ ಹೆಸರಿಂದ ಕಲಿಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀನು ಅಂತಹ ಅನ್ಯಾಯಗಾರ. ನೀನು ಲೋಕದಲ್ಲಿ ಎಲ್ಲಿಲ್ಲದ ಅನ್ಯಾಯವನ್ನು ಸಿಗುತ್ತಾ, ಸಾಧು ಸಜ್ಜನರನ್ನು ಪೀಡಿಸ್ತಾ, ಋಷಿಮುನಿಗಳೇ ಅವರ ಯಾಗವನ್ನು ಕಡಿಸ್ತಾ ಮೆರೀತಾ ಇದ್ದಿ ಪಾಪಿ ಕೆಟ್ಟವನೇ. ನಾರಿಯರಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಅಪ್ರಾಪ್ತ ನಾರಿಯರನ್ನು ಅವರ ಸುಖಪಟ್ಟವರನ್ನ ಕೊಂದು ಬಿಡಿಸಿದಂತ ಪಾಪಿ. ಆದ್ರೆ ಅದನ್ನು ಪ್ರಶ್ನೆ ಮಾಡುವುದಕ್ಕೆ ನೀನು ಬಿಡುವುದಿಲ್ಲ ಕೆಟ್ಟವನೇ. ಅದಕ್ಕಾಗಿ ಆ ಶ್ರೀಹರಿಯ ಮುಖದಿಂದ ನಾನು ಉದ್ಭವಿಸಿ ಬಂದವಳು ನಿನ್ನ ವಧೆಗೆ ಬೇಕಾಗಿ ಬಂದಿದ್ದೇನೆ. ಆದ್ದರಿಂದ ಹೆಚ್ಚು ಮಾತಾಡಿದ್ರೆ ನಿನ್ನಲ್ಲಿ ಸಾಮಾನ್ಯ ಮಾತನಾಡಿದ್ದು ನಾನು ಗರ್ಜಿಸುವುದಕ್ಕೆ ಮುಂದಾಗಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನು ನನಗೆ ಒಲೆದು ನನ್ನ ಜೊತೆಯಲ್ಲಿ ಬಾ, ನಿನ್ನನ್ನು ನಿನ್ನ ಬಳಿಗೆ ಬರಬೇಕು ಎನ್ನುವುದಾಗಿ ಊರಿಗವರೇ ನಾರಿ ಮುನಿದರೆ ನಿನ್ನ ಬಳಿಗೆ ದುಷ್ಟನಂತ ರಹಸ್ಯವನ್ನು ಕೊಂದಿದ್ದೇನೆ. ಹಾಗೆ
ಹಾಗಾಗಿ ಲೋಕದಲ್ಲಿ ಇನ್ನು ಯಾವುದೇ ದುಷ್ಟರ ಭಯ ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ. ಲೋಕಕ್ಕೆ ದೇವಿಯನ್ನು ಕರೆವನು ನಿರದ ಏಕಾದಶಿ ದೇವಿಯನ್ನು ನಿನ್ನ ಕರೆವನು ಕೊರತೆ ಇಲ್ಲದ ಮಾಡುವವರಿಗೆ ವೈಕುಂಠವೋ ಕೊರತೆ ಇಲ್ಲದೆ ಮಾಡುವವರಿಗೆ ವೈಕುಂಠವು ಸ್ಥಿರವಾಗಿ ದೊರಕಲೆವು ನಿರದಯಿಗಾದಗಿ ದೇವಿ ಎನ್ನುತ್ತ ನಿನ್ನ ಕರೆವನೋ ಮುಂದಗಿ ವ್ರತವ ಏಕಾದಶಿ ದೇವಿಯಾಗಿ ದುಷ್ಟರನ್ನು ಧರಿದ್ದೇನೆ, ಶ್ಲೋಕಕ್ಕೆ ಶಾಂತಿಯನ್ನು ತೆಗೆಸಿಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಈ ಹೆಸರು ನಿನ್ನ ಪಾಲಿಗೆ ಬರುತ್ತದೆ. ಏಕಾದಶಿ ವ್ರತ ಎನ್ನುವಂತಹ ವ್ರತವನ್ನು ನಿನ್ನ ಪ್ರತ್ಯರ್ಥವಾಗಿ ಲೋಕದಲ್ಲಿ ಯಾರು ಆಚರಿಸಿಕೊಂಡು ಬರ್ತಾರೋ ಅವರ ಕಷ್ಟಗಳೆಲ್ಲ ಪರಿಹಾರವಾಗಿ ಮುಂದೆ ಅವರಿಗೆ ಮುಕ್ತಿಯ ಪಥವು ಲಭಿಸುವುದಕ್ಕೆ ಸಾಧ್ಯತೆ ಇದೆ. ನಿಶ್ಚಿಂತನಾಗು. ವೈಕುಂಠದಂತ ನಿನ್ನ ಪಥವನ್ನು ಧರಿಸಿ ನಿನ್ನ ಕಾರ್ಯಾತ್ಮ ಮಗ್ನನಾಗು. ದೇವಲೋಕಕ್ಕೆ ಸಮಸ್ತ ಲೋಕಕ್ಕೆ ಬಂದಂತಹ ದೊಡ್ಡ ವಿಪತ್ತೊಂದು ಪರಿಹಾರವಾಗಿದೆ. ಅಮ್ಮ ಮೈದೋರಿ ದುಷ್ಟರನ್ನ ಕೊಂದು ಶಿಷ್ಟರನ್ನ ಪಡೆದಿದ್ದಾಳೆ. ಈ ದಿನವಿದು ಏಕಾದಶಿ ದಿನವಾದ್ದರಿಂದ ಮುಂದಕ್ಕೆ ಭಕ್ತರೆಲ್ಲರೂ ಯಾರು ತಿಂಗಳ ಮಾಸ ಒಂದರ ದಿನ ಏಕಾದಶಿ ವ್ರತವನ್ನು ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರುತ್ತಾರೆ. ಅವರೆಲ್ಲರಿಗೂ ನಾವೆಲ್ಲರೂ ಒಲಿದು ಮಂಗಳವನ್ನು ಹಾರೈಸುತ್ತೇವೆ ಎನ್ನುವುದಕ್ಕೆ ನಮಗೆಲ್ಲರಿಗೂ ಸಂತೋಷವಾಗಿದೆ. ಅದರ ದ್ಯೋತಕವಾಗಿಯೇ ಸುರರೆಲ್ಲರೂ ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ದೇವ ದುಂದುಗಿ ಮೊಳಗುತ್ತಾ ಇದೆ ಎನ್ನುವಲ್ಲಿಗೆ ಮತ್ತೊಮ್ಮೆ ನಮ್ಮ ನಮ್ಮ ಕರ್ತವ್ಯಕ್ಕೆ ನಾವು ತೊಡಗಿಕೊಳ್ಳುತ್ತೇವೆ. ಹಲೋ ಯಕ್ಷಗಾನ ಪ್ರೇಮಿಗಳ ವಿನಂತಿ ಈತ ಒಂಜಿ ಅರ್ಧ ಗಂಟೆದ ಸಭಾ ಕಾರ್ಯಕ್ರಮ ಉಂಡು ಐದು ಬುಕ್ಕ ಆಟ ಪುನಃ ಶುರುವಾಪುಂಡು ಐಟ ಅದ ಮುಟ್ಟ ಮಾತೆಲ್ಲ ಸಾಂತರಿದ್ದಿಡ ಎಂಗ್ಲಿಗೆ ಸಹಕಾರ ಕೊರಡು ಪಣದು ವಿನಂತಿ ಮತ್ತೊಂದು
ಇಲ್ಲತ್ತು ಕರ್ನಾಟಕ ಶೈಲಿಲತ್ತು ನೆತ್ತ ಮಿಶ್ರಣವಾದ ಬೈದಿನಂಚಿನ ಸಾಂಪ್ರದಾಯಿಕವಾದ ಆಚರಣೆ ಮಲ್ಪನಂಚಿನ ಯಕ್ಷಗಾನ ಇನ್ನೇನು ನಮ್ಮ ಊರುಡು ಅಂಚನೆ ತೀರ್ಥಹಳ್ಳಿ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೆಲವು ಭಾಗಗಳನ್ನ ಕೇರಳ, ಕಾಸರಗೋಡು ಆ ಸೈಡ್ಲ ಯಕ್ಷಗಾನ ಕಲೆನು ಕೂಪೊಂದುಲ್ಲೆ. ನಿಗ್ಲಿಗೆ ಮಾತೆಲ್ಲ ಗೊತ್ತಿತ್ತಲಿಕ್ಕನೆ ಯಕ್ಷಗಾನ ಕಲೆ 16ನೇ ಶತಮಾನಡು ಶುರುವಾತನು ಬಂಪಿನ ಒಂಜಿ ನಂಬಿಕೆ ಹೆಚ್ಚಾದ ದೊಂಬು ನಮ್ಮ ಮಹಾಭಾರತ, ರಾಮಾಯಣ ಈ ಪ್ರಸಂಗಲೇನೆ ಗೋಬಂದಿತ ಆಯ್ದ ಪಕ್ಕ ಒಂದೇ ಒಂದಾದ ಸಾಮಾಜಿಕ ಧಾರ್ಮಿಕ ಈ ಕಥೆಗಳೇನು ಆಧರಿಸೋದು ಯಕ್ಷಗಾನ ಗೋಬಂದುಲ್ಲ. ಯಕ್ಷಗಾನಡು ಕೆಲವು ಮೇಳುಗಳು ಭಾರಿ ಪುದರ್ ಪೂರ್ತಿನ ನಿಗ್ಲಿ ಗೊತ್ತಿದ್ಲೇಕನೆ ಕಟೀಲು ಇಡು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಕಟೀಲು ನೆತ್ತ ಆಜಿ ಮೇಳ ಉಂಟು. ಧರ್ಮಸ್ಥಳದ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿ ಧರ್ಮಸ್ಥಳ ಅಂಚನೆ ವಿವಿಧ ಮಾರಣಗಟ್ಟಿಡು ಯಕ್ಷಗಾನ ಮಂಡಳಿಯುಂಟು. ವಿವಿಧ ಧಾರ್ಮಿಕ ಸ್ಥಳುಂಟು ಯಕ್ಷಗಾನ ಮಂಡಳಿ ಉಂಟು. ಅಂಚನೆ ನಮ್ಮ ಗೆಜ್ಜೆಗಿರಿ ಇಟ್ಟು ಕಳೆಯ ವರ್ಷ ಗೆಜ್ಜೆಗಿರಿ ಮೇಳ ಸ್ಥಾಪನೆ ಆಯ್ತದೆ. ಊರುಡು ಅತಿ ಅವೇತೋ 200-250 ಪ್ರಸಂಗಲೇನು ಒಂಜಿ ವರ್ಷಡು ಪ್ರದರ್ಶನ ಮಾಡ್ತದೆ. ಭಾರಿ ಪುದರ್ ಬೊತ್ತಿನ ಯಕ್ಷಗಾನ ಮಂಡಳಿ ಪಂಡದು ನಂಗೆ ಮಾತೆರೆಗಳ ಸಂತೋಷ ಆಪಡು. ಈ ಸರ್ತಿ ಮುಂಬೈಗೆ ಬರ್ತದೆ. ಸುಮಾರು 12 ಮಾಡೋದು ಇರುವ ಪ್ರದರ್ಶನ ವಿವಿಧ ಕೂಡಿಡು ಕೊರಂದುಲ್ಲೇರು ಯಕ್ಷಗಾನನು ನೆತ್ತ ಸದುಪಯೋಗನು ಮಾತಾ ಕಲಾಭಿಮಾನಿಲು ಪಡೆವನುಡು ಪಡೆದು ಯಾನು ಕಳೆಗಳಿದ ವಿನಂತಿ ಮಲ್ತೊಂದುಲ್ಲ.
ಶ್ರೀ ಆದಿ ಧರ್ಮಾವತಿ ಶ್ರೀ ದೇವೈರತಿ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜೆಗಿರಿ ಮುಗುಲ್ನ ಆಟ ಎಲ್ಲಂಜಿ 19 ತಾರೀಕಿಗೆ ತಾನೇಡು ನಡಪರಂಡು ಅಂಚನೆ 20 ತಾರೀಕಿಗೆ ಜೆರಿಮೆರಿಟ್ ನಡಪರಂಡು 22ಕ್ಕೆ ನೆರೂಲ್ ಶನಿ ಮಂದಿರ ನಡಪರಂಡು 24க்கு ಬಿಲ್ಲವನ ಬಿಲ್ಲವೌಂಡ್ ನಡಪರಂಡು 25ಕ್ಕೆ ಗೋರೆಗೌಡ್ ನಡಪರಂಡು ಅಂಜನೆ 26 ಎಡಮಗು ನಡಪರಂಡು 27ಕ್ಕೆ ಮೀರರೋಡು 26 ಗಂಜೋಲಿಡು 30 ಕೂಣೆಡು 31ಕ್ಕೆ ಬೀವಂಡಿ ಒಂಜಿ ಅರ್ಮಗು ಎರಡು ಒರ್ಮಗು ಬಿಲ್ಲವನೋಡು ನಡಪರಂಡು ಒಂಜಿ ಒರ್ಮಗು ಬಾಂಡೂಪುಡು ನಡಪರಂಡು ನಿಕ್ಕು ಮಾತೆಲ್ಲ ಬರ್ತದ ಸಹಕಾರ ಕೊರಡುಕೊಂಡದು ಗೆಜ್ಜೆರಿ ಗಿರಿ ಮೇಳದ ಪರವಾದ ಅಂಚನೆ ಮುಂಬೈ ಸಂಚಾಲಕರಾಯನ ನವೀನಿಂದ ಪರವಾದ ಯಾನು ವಿನಂತಿ ಮತ್ತೊಂದಿಲ್ಲ. ನಮಸ್ಕಾರ. ಇನ್ನಿತ ಆಟದ ಸಂಚಾಲಕರ ಪರವಾದ ಮಹಾತಿರಿಗಳ ಸುಸ್ವಾಗತ ಮತ್ತೊಂದು ಇಂಥ ಕಾರ್ಯಕ್ರಮದ ಅಧ್ಯಕ್ಷರಾಯನ ಬೆಳ್ಳೂರು ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಹರೀಶ್ ಜಿ ಅಮೀನ್ ವೇದಿಕೆ ಬರಡುಕೊಂಡದು ಏನು ವಿನಂತಿ ಮತ್ತೊಂದಿಲ್ಲ. ಅಂಜನೆ ಅತಿಥಿಗಳಾಯನ ಶ್ರೀ ಎಲ್ ವಿ ಅಮೀನ್, ಜಯಂತಿ ಉಳ್ಳಾರ್, ಲಕ್ಷ್ಮೀ ಕೋಟ್ಯಾನ್, ಶಂಕರ್ ಎಸ್ ಪೂಜಾರಿ, ಸಂತೋಷ್ ಪೂಜಾರಿ, ನಿತ್ಯಾನಂದ್ ಪೂಜಾರಿ, ಮೋಹನ್ ಸಾಲ್ಯಾನ್, ಮನೋಹರ್ ಶೆಟ್ಟಿ ನಂದಳಿಕೆ, ಗಣೇಶ್ ರಾವ್, ರಹೀಂ ಸಚ್ಚರಿಪೇಟೆ, ಶಂಕರ್ ಪೂಜಾರಿ ಪೆಲತ್ತೂರು, ದಯಾನಂದ್ ಪೂಜಾರಿ ಕೌಡೂರು, ಶ್ಯಾಮ್ ಸುಂದರ್ ಮುಲ್ಕಿ ಅಂಚನೆ ಜಗನ್ನಾಥ್ ಕಾಂಚನ್ ಮೊಗಲು ವೇದಿಕೆ ಬರಡು ಪಣ್ಣದು ವಿನಂತಿ ಮತ್ತೊಂದಿಲ್ಲ. ಆಗ್ಲೇನು ನವೀನಿನ ಮಾತಿರಲಿ ಲೆತ್ತು ಬರಡು ಪಣ್ಣದು ಏನು ವಿನಂತಿ. ಮನೋಹರ್ ಏನಿತ ಕಾರ್ಯಕ್ರಮ ಬೈದಿನ
ಮಾತಾ ಗಣ್ಯರೇನು ಅಂಚನೆ ಕಲಾಭಿಮಾನಿಲೇನು ಸ್ವಾಗತ ಮಲ್ಪರ ಬರೆಯಲಿರು ಈ ಕಾರ್ಯಕ್ರಮದ ಆಯೋಜಕರು ಅಂಚನೆ ಗೆಜ್ಜೇರಿ ಮೇಳದ ಮುಂಬೈದ ಸಂಚಾಲಕರೇನ ನವೀನ್ ಪಡುವಿನ. ನೀಲೇಶ್ ಪಲಿಮಾರ್ ಇತ್ತಿರಂದಾಂಡ ಯಾರು ವೇದಿಕೆ ಬರಲು ವಿನಂತಿ ಮಾಡ್ತಂದಿಲ್ಲ. ಮಾತ್ರಿಗಳ ನಮಸ್ಕಾರ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿತ ಯಕ್ಷಗಾನ 16 ತಾರೀಕು ಚಾಲಾತಲು ಇದು ಮುಟ್ಟ ಬಾರಿ ಬುರ್ಲುಡು ಪೋನುಂಡು ಒಂದು ನಮ್ಮ 5ನೇ ಪ್ರದರ್ಶನ ಒಂದು ಮಾತನಿಕಲ ಸಹಕಾರಡು ಬಾರಿ ಬುರ್ಲುಡು ಕಾರ್ಯಕ್ರಮ ನಡುತ್ತುಂಡು ಅಂಚನೆ ನನಲ 3 ತಾರೀಕು ಮುಟ್ಟ ಪ್ರತಿ ಕುಡಲಂಜಿ 10-12 ಶೋ ಮುಂಬೈ ಮಹಾನಗರಡು ಪೂನೆಡು ನಡಪುರ ನಿಕಲ ಆಶೀರ್ವಾದಗಳು. ಈ ಗೆಜ್ಜೆಗಿರಿ ಯಕ್ಷಗಾನ ಮಂಡಳಿ ಮುಂಬೈದ ಸಂಚಾಲಕತ್ವ ಫಸ್ಟ್ ಟೈಮ್ ಗೆದ್ದು ಆಟಲ ಫಸ್ಟ್ ಟೈಮ್ ಬರೋದುಂಡು ಒಂದಕ್ಕೆ ಮಾತನಿಗಳು ಸಹಕಾರ ಮಾಡಿದ್ದಾರೆ. ನಿಜವಾದ ಬಂಡವಾಳ ಇಂಕ್ ಯಕ್ಷಗಾನದ ಹೆಚ್ಚ ದಾಲ ನಾಲೆಜ್ ಇಜ್ಜಿ ಯಾನು ಬಿಲ್ಲವರೇಷನ್ ಬರೋಡಂಡ ಮರಳ ಬಂಡ ಬಿಲ್ಲವರೇಷನ್ ಬರೋಡಂಡ ಇಂಕ್ ಕಾರಣ ಅರಿಜ್ಜಿ ಅಮಿ ಯಾನ್ ಬತ್ತಿ ಬೊಕ್ಕ ಇಂಕ್ ಯಶೋಶಿಷನ್ದ ಗುರುನಾರಾಯಣ ಯಕ್ಷಗಾನ ಮಂಡಳಿ ಬೇಲನ ಬರಾರ ಅವಕಾಶ ಕೊರಿರು ಐಟ್ ಅಂತ ಐಟ್ ಕಲ್ತದು ಐಟ್ ಕಲ್ತಿನವರ ಇತ್ತ ಹೆಂಗೆ ಗೆಜ್ಜೆಗಿರಿ ಯಕ್ಷಗಾನ ಮೇಲೊಡಂತಿರು ಸುಲಭವಾದೊಂದು ಬೇರೆ ಬರ ಮಲ್ಪರೆ ಅಂಚೆ ಹರೀಶ್ ಜಿ ಅಮೀನಿಗೆಲ್ಲ ಧನ್ಯವಾದ ಬರ್ಪೆ. ಅಂಚನೆ ಇಂಥ ಕಾರ್ಯಕ್ರಮದ ನಮ್ಮ ಅಧ್ಯಕ್ಷಸ್ಥಾನಕ್ಕೆ ತಂದಿನ ಅಧ್ಯಕ್ಷರೇ ಅಂತೀನಿ ಹರೀಶ್ ಜಿ ಅಮೀನಿರಿಗೆ ಅರ್ನ ವಿಷಯ ಪಾಡೊಂದಿರ್ಜಿ ಮಸ್ತ್ ಬೇರೆ ಬರ ಮಲ್ತೊಂದ್ಲೇರು ಬಿಲವನದ ಗುರುವಾರದ ಒನಸ್ದ ಪೂರ ಆರ್ತು ಒಂದಿಲ್ಲ ರಂಚನೆ ವಿಧವಾ ವೇತನಲ ಅರ್ನ ಮಿಸಸ್ನ ಪುದಾಡ್ ಹಾಕೊಳ್ಳಿ ಎಡ್ಡೆ ಬೇಲೆ ಮಲ್ತೊಂದ್ಲೇರು ಇಂಥ ನಮ್ಮ ಕಾರ್ಯಕ್ರಮ ಬೇದಿ ನೆಂಚಿನ ಹರೀಶ್ ಜಿ ಅಮೀನಿಗೆ ಯಾನು ಗೆಜ್ಜೆಗಿರಿ ಪರವಾದವರಿಗೆ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ನಮ್ಮ ನೆಂಚಿನ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಬೊಕ್ಕ ಬಿಲ್ಲವರೇಷನ್ನ ಮಾಜಿ ಅಧ್ಯಕ್ಷರು ಸಮಾಜ ಸೇವಕರು ಸಮಾಜ ಚಿಂತಕರು ಕಲಾ ಪೋಷಕರ ನೆಂಚಿನ LVM ಸರ್ ನಮ್ಮ ಮಿತ್ತು ಮೋಕೆದಿದ್ದು ಬೈದಿರು ಅರೆಗೆ ನಿಂತ ಕಾರ್ಯಕ್ರಮಗೂ ಹೃತ್ಪೂರ್ವಕವಾದ ಅಭಿನಂದನೆ ಸನ್ನೋದಿಲ್ಲ. ಅಂಚನೆ ಇಂಥ ಕಾರ್ಯಕ್ರಮಗೂ ಮಲ್ಲಗೆ ಎಷ್ಟಾದ ಬೇನ್ಯಾರು ಕಾರ್ಯಾಧ್ಯಕ್ಷರು ಮಹಿಳಾ ವಿಭಾಗದ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನ ಮುಂಬೈದ ಶ್ರೀ ಲಕ್ಷ್ಮೀಕೋಟೆಯನ್ನು ಬೈದಿರು. ಲಕ್ಷ್ಮೀಕೋಟೆಯನ್ನು ಬಂಡ ಎಂಗಲಂಜಿ ಶಕ್ತಿ ಯಾನು ಮುಂಬೈಡು ನಿಂಗುಲ್ ದಾಲ್ ಒಪ್ಪಂದದಲ್ಲಿ ಎಂಗಲ ಬೆರಿ ಬಿಟ್ಟದು ಆರು ನಿಂಗುಲ್ ದುಂಪೋಲೆ ಬಂದಾರ ಎಂಗಲೆ ಮಸ್ತ್ ಗೌರವ ಕೊರತು ಒಲ್ಪಲ ಮೊಂಡಲ ಎಂಗಲ ಬುಡ್ದು ಪಾಡುಜೀರು ಎಂಗಲ್ ಧೈರ್ಯ ಉಂಟು ಆರಿನ ಕಾರ್ಯಕ್ರಮ ಬೈದಿರು ಅರೆಗ್ಲಾನು ಒಂದು ಧನ್ಯವಾದ ಮಾಡ್ತದಿಲ್ಲ. ಅಂಚನೆ ಇಂಥ ಕಾರ್ಯಕ್ರಮಗೂ ಶಂಕರ್ ಎಸ್ ಪೂಜಾರಿ ಬೈದಿರು ಉದ್ಯಮಿ ಸಮಾಜ ಸೇವಕರು ಕಲಾ ಪೋಷಕರು ಬಿಲ್ಲವರೇಷನ್ ಎಡ್ಡೆ ಬೇಲೆ ಮಲ್ತೊಂದ್ಲೇರು ಅರೆಗ್ಲಿಂದ ನಮ್ಮ ಕಾರ್ಯಕ್ರಮಗೂ ಏನು ಋತುಪೂರ್ವಕ ಸ್ವಾಗತ ಮಲ್ತೊಂದ್ಲೆ. ಸಂತೋಷ್ ಪೂಜಾರಿ ಕಾರ್ಯಾಧ್ಯಕ್ಷರು ಬಿಲ್ಲವರೇಷನ್ ಮಲಾಡು ಸಂತೋಷ ಈ 10 ವರ್ಷದ ಕಾರ್ಯಕ್ರಮಗೂ ಪ್ರತಿ ಕಾರ್ಯಕ್ರಮಗಳು ಬತ್ತಿ ಹಿಂಗೆ ಸಹಕಾರ ಮಾಡ್ತದೆ ಅನ್ನೋ ದುಮ್ಮೂರ್ಜಿ ನನ್ನ ಕಾರ್ಯಕ್ರಮ ಸಂತೋಷ ನಗಲ ನಿನ್ನ ಕಾರ್ಯಕ್ರಮಗಳು ಯಾರು ಸ್ವಾಗತ ಮಾಡ್ತದಲ್ಲ. ಅಂಚನೆ ನನೂರಿ ಬಿನ್ನೇರಾಯಣಜಿನ ಗೌರವಾಧ್ಯಕ್ಷರು ಬಿಲ್ಲವರೇಷನ್ ಚೆಂಬೂರು ಸ್ಥಳೀಯ ಕಚೇರಿದ ನಿತ್ಯಾನಂದ ಪೂಜಾರಿ ಒಂಜಿ ಕೈ ಕೋರ್ನೆ ಬೊಕ್ಕೊಂಜಿಗೆ ಗೊತ್ತಾಪುಜಿ ಆರು ಚೆಂಬೂಡು ಮಲ್ಪುಣಂಚಿನ ಸಮಾಜ ಸೇವೆ ಒಂಜಿ ಅಲ್ಪಂಜಿ ಮಲ್ಪುಣಂಚಿನ ಬೇಲೆ ಅವು ನಂಗೆ ಹೆಂಗೆ ಗೊತ್ತು ನಾನು ಸ್ವಲ್ಪ ಲೋಕಲ್ ರಿಪ್ರೆಸೆಂಟೇಟಿವ್ ಆರು ಮಸ್ತ್ ದಾನ ಧರ್ಮ ಮಲ್ತೊಂದಿರಲಿ ಅರೆಗ್ಲಾನಿ ಕಾರ್ಯಕ್ರಮ ಸ್ವಾಗತ ಮಲ್ತೊಂದಿಲ್ಲ. ಮೋಹನ್ ಸಾಲ್ಯಾನ್ ಕಾರ್ಯಾಧ್ಯಕ್ಷರು ಬಿಲ್ಲವರೇಷನ್ ಚೆಂಬೂರ್ದಾರು ಆರ್ಲೈನ್ ಕಾರ್ಯಕ್ರಮ ಬೈದೆ ಭಾರಿ ಖುಷಿ ಆಗ್ಬೋದು ಡ್ಯಾಪಂಡ ಪೋಯಿ ವರ್ಷ ನೆಂಚಿನ ಆರ್ನ ಮಗಲು ನಮ್ಮ ದೇಶದ ರಾಜ್ಯೋತ್ಸವಗೂ ಒಂಜಿ ಪ್ರತಿನಿಧಿ ಆದ ಡ್ಯಾನ್ಸ್ ಒಂಜಿ ಒಂದು ಮಲ್ದಿರ ಅವಳು ನಮ್ಮ ಸಮಾಜ ಒಂಜಿ ಭಾರಿ ಮಲ್ಲ ಗೌರವ ದೀಶ. ಇನಿ ನನೂರಿ ನಮ್ಮ ಎದುರುಡಲಿರು ನಿಸ್ವಾರ್ಥ ಸಮಾಜ ಸೇವಕರು ಅರೆಗೊಂಜಿ ಒಂಜಿ ನಾಟಕ ರಂಗೋಡವ್ರು ಯಕ್ಷಗಾನ ರಂಗೋಡು ದಾಲ ಅರ್ನ ಕೈಕ್ ದಾಲ ಒರಿಯು ದಾಲ ಅರ್ನ ಸ್ವಂತ ಖರ್ಚು ಮಾಡ್ತಾರೆ ಇಡೀ ಬೊಂಬೈ ತಿರುಗದು ಯಕ್ಷಗಾನ ನಾಟಕ ಕಲ್ಪಾದು ಒಂಜಿ ನಿಸ್ವಾರ್ಥ ಸಮಾಜ ಸೇವಕರು ಬೇಡ ಮನೋಹರ್ ಶೆಟ್ಟಿ ನಂದಳಿಗೆ ಆರು ಭಿವಂಡಿ ಮಂಡಲ ಭಿವಂಡಿಗಳು ಬೇರೆ ಒಡೆಯೇ ಓದುವರು ಬೇರೆ ಆರೊಂಜಿ ನಮ್ಮ ಒಂಜಿ ನಾಟಕ ರಂಗಗೂ ಆರೊಂಜಿ ಮಲ್ಲ ಶಕ್ತಿ ಮನೋರಂಜನೆಯಿಂದ ಕಾರ್ಯಕ್ರಮ ಸ್ವಾಗತ ಮಲ್ಪುರು. ಅಂಚನೆ ರಂಗಮೇ ಒಂದು ಕೋಶಾಧಿಕಾರಿ ಅಂಚಿನ ಗಣೇಶ್ ರಾವ್ ಬೈದಿರು ಗಣೇಶ್ ರಾವ್ ಮಾತಾ ಕಾರ್ಯಕ್ರಮ ಹೋಗುಜಿರು ಎಂಗಳ ಮಿತ್ತು ಪ್ರೀತಿ ದಿದ್ದು ಬೈದಿರು ಆರ್ಲ ಮಲ್ಲ ಕಲಾ ಪೋಷಕ ಅರೆಲ್ಲ ಸ್ವಾಗತ ಮಲ್ತುನು. ಅಂಚನೆ ಶ್ಯಾಮ್ ಸುಂದರ್ ಮುಲ್ಕಿ ಜೊತೆ ಕಾರ್ಯಾಧ್ಯಕ್ಷ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾಪನಾ ಮುಂಬೈ ಆರು ಇಂಥ ಒಡೆಲ ಕಾರ್ಯಕ್ರಮ ಹೋಗುಜಿರು ನಮ್ಮ ಮಿತ್ತು ಪ್ರೀತಿ ದಿದ್ದು ಕಾರ್ಯಕ್ರಮ ಬೈದಿರು ಅರೆಗ್ಲ ನಿಂಚಿನ ಸ್ವಾಗತ ಮಲ್ತುನಿಲ್ಲ. ಅಂಚನೆ ನಮ್ಮ ಜಗನ್ನಾಥ್ ಕಾಂಚನ್ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಆರೊಂಜಿ ಟ್ರಸ್ಟ್ಲಾದುಲ್ಲೇರು ಬೊಕ್ಕ ಸಮಾಜ ಸೇವಕರು ಕಲಾ ಪೋಷಕರು ಆರ್ಲಿ ನಮ್ಮ ಕಾರ್ಯಕ್ರಮ ಅಚಾನಕ್ ತೋರ ಬೈದಿರಿ ನಾಡ ಬರೋಡ ಬಣ್ಣೆಕಾರ ಬತ್ತಿರು ಆರು ಬೈದಿನಿಗೆ ಬಾರಿ ಮಲ್ಲ ಸಂತೋಷ ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಇಂಥ ಕಾರ್ಯಕ್ರಮದ ಸನ್ಮಾನ
ಸನ್ಮಾನಕ್ಕೆ ತಂಡ ಸುರೇಶ್ ಕುಮಾರ್ ದಂಪತಿ ತೀರ್ಥುಳ್ಳಿ ಹಾಕಲು ಅಷ್ಟಿದ್ದ ನಿಮಗೆ ಲೆಪ್ಪು ಮಿತ್ತಿಗೆ ಸಮಾಜ ಸೇವಕರ ಕಲಾ ಪೋಷಕರು ಬಿಲ್ಲವರಿಷಿಂದ ಉಪಾಧ್ಯಕ್ಷರ ಸುರೇಶ್ ಕುಮಾರ್ ದಂಪತಿಗಳಿಗೆ ನಾನು ಸ್ವಾಗತ ಮಾಡ್ತೇನೆ. ದಯಪಟ್ಟು ನಿಖಲ ಮತ್ತು ಸಹಕಾರೊಡೆ ಎಂಕಲ ಈ ಕಾರ್ಯಕ್ರಮ ಅವರ ಸಾಧ್ಯ ಉಂಟು ಅಂಚನೆ ಯಾನು ಪ್ರತಿ ಲೋಕಲ್ ಆಫೀಸ್ಗೆ ನಾನು ಫೋನ್ ಮಾಡ್ತೆ ಒಂಜಿ ಆಟ ಮಲ್ಪೋಡು ಗೆಜ್ಜೆಗಿರ್ತಂದು ಅಂಚೆ ನಾನು ಘಾಟ್ಕೊಪ್ಪರ್ ಲೋಕಲ್ ಆಫೀಸ್ ಗಣೇಶನಾಗ ಫೋನ್ ಮಾಡ್ತೆ ಗಣೇಶನ್ ಅಂತ ಬಿಸಿ ಇತ್ತೀರು ಅಣ್ಣ ಮರದೊಂದು ಕಾರ್ಯಕ್ರಮ ಬರ್ತದೆ ಹೆಂಗೊಂಜಿ ಮಲ್ಲ ಮಟ್ಟದ ಸಹಕಾರ ಮಾಡ್ತಾ 6 ಗಂಟೆ ನೀರು ಬಿಲ್ಲವ ಮಲ್ಪುಲೆ ಯಾನು ಪೂರ ಸಹಕಾರ ಇಲ್ಲ ಅರ್ನ ಧೈರ್ಯ ಯಾನು ಒಂಜಿ ಆಟೋಗೆ ಜೈದಿನಿ ಅಂಚೆ ಬಿಲ್ಲವರ ಅಸೋಸಿಯೇಷನ್ ಘಾಟ್ಕೊಪ್ಪರ ಸ್ಥಳೀಯ ಕಚೇರಿ ಕಾರ್ಯಾಧ್ಯಕ್ಷರ ಅಂಚಿನ ಗಣೇಶನಾಗಲಿಗೆ ಗಣೇಶ್ ಡಿ ಪೂಜಾರಿಗೆ ಸನ್ಮಾನ ಅವರುಂಟು ಅರೆಗಳ ಸ್ವಾಗತ ಅಂತುವೆ ಅಂಚನೆ ನಮ್ಮ ಚೊಂಬೂರು ಲೋಕಲ್ ಆಫೀಸ್ದ ಮಹಿಳಾ ವಿಭಾಗದ ಯೋಗಿನಿ ಎಸ್ ಕರ್ಕೇರ ದಂಪತಿಗೆ ಅಗಲೇ ಸನ್ಮಾನ ಅವರುಂಟು ಅರೆ ಅಕ್ಕುಲ್ಲ ಅಂಚನೆ ಚೊಂಬೂರು ಮಸ್ತ್ ಬೇಲೆ ಅಲ್ಪೇರು ಅಕಲ ಪೂರ ಬೇಲೆ ತೋದು ನಂಗೆ ಮಸ್ತ್ ಖುಷಿ ಆಗ್ಬಿಟ್ಟು ಅಂಚೆ ಅರೆಗಳ ಇಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತದಿಲ್ಲ ಅಂಚನೆ ನಮ್ಮ ಬಿಲ್ಲವರ ಯಶಸ್ಸಿಂದ ಶಂಕರ ಡಿ ಪೂಜಾರ್ಲಿಗೆ ಹರೀಶ್ ಜಿ ಸಾಲೆಂಡ್ರಿಗೆ ಹರೀಶ್ ಕೋರ್ಕರ್ನಿಗೆ ಮೋಹನ್ ಜಿ ಪೂಜಾರ್ಲಿಗೆ ಇತ್ತೊಂದು ಗೌರವಾರ್ಪಣೆ ಅವರುಂಟು ಗೌರವಾರ್ಪಣೆ ದಯ ಮಲ್ಪುಂಡು ಉದ್ದೇಶ ದಯ ಪಂಡಿತ ನೆಕ್ಸ್ಟ್ ಕಾರ್ಯಕ್ರಮ ಕೂಡ 4 ಜನ ಗೌರವ ಮಲ್ಪುಂಡು ಗೌರವ ದಯ ಮಲ್ಪುಂಡು ಅಕ್ಕಲು ಬಿಲ್ಲವರ ಶಿಕ್ಷಣ ಕೊರಿಪಿನ ಟೈಮ್ ದೊಡ್ಡ ಹಾಕು ಮಲ್ಪುಂಡು ಬೇಲೆ ಅವು ನಮ್ಮ ಯೂತ್ದ ಜನಗಳು ಈ ಮಾದರಿ ಅವ್ರು ಬರೋಡು ದಯಪಂಡ ಅಕ್ಕಲು ಕೊರಿಪಿನ ಈತೊಂಜಿ ಡೀಸೆಂಟ್ ಸ್ವಲ್ಪ ಪ್ರಚಾರ ಅಂತ ಈತ್ ಬೇಲೆ ಮಲ್ಪೇರು ಬಂಡ ಅಧ್ಯಕ್ಷರು ಸೇರಿದು ಅಜ್ಜನ ಕೊಂಚ ಆಶೆ ಬರ್ತದೆ ಅಕಲು ಸನ್ಮಾನ ಪಡೋದು ಎನ್ನಲ್ದಾರ ಉದ್ದೇಶದ ಅಲಜ್ಜಿ ದಯಪಂಡ ನಮ್ಮ ಸಮಾಜ ದುಪ್ಪೋಡ ಇಂಚ ನಿಷ್ಠಾವಂತ ಬೇಲೆ ಮಲ್ಪುಣ ನಮ್ಮ ಸಮಾಜಕ್ಕೆ ಅಗತ್ಯ ಅಂಚಾದ ನಕಲಿಗೆ ನೀ ಗೌರವ ಮಾಡ್ತಿಲ್ಲ ಈತ ಬಂದು ಎನ್ನ ಸೇರಿದಿನ ಮಾತಾ ಭಿನ್ನರಿಗಳ ಅಂಚೆನಿ ಪತ್ರಕರ್ತ ನವೀನ್ ಕೇರ್ನಾಗ ಮಾತೆಲ್ಲ ಸ್ವಾಗತ ಮಾಡ್ತಿಲ್ಲ ನಾನು ದುಂಬುದ ರವಿಸನ್ ಇಲ್ರಿ ದುಂಬೂರಿ ಸರ್ ನವೀನ್ ಕೊಡುವೆನ್ನಾಗ ಧನ್ಯವಾದ ಆರು ಬತ್ತಿನ ಮಿತ್ತಿತ್ತಿನ ಮಾತಾ ಗಣ್ಯರ್ನ ಪರಿಚಯ ಎಲ್ಲ ಮಾಡ್ತೀರ ಅಂಚೆ ಪರಿಚಯ ಹೋಂದೆ ಸೀದಾ ಆಗ್ಲಿಗೆ ಪೂತು ಗುಚ್ಚು ಕುರ್ದು ಆಗ್ಲಿಗೆ ಸ್ವಾಗತ ಮಲ್ಪನ ಒಂಜಿ ಕಾರ್ಯಕ್ರಮ ಮಲ್ಪ ಕುಡೋರ ಯಾನು ಏರ್ನಲ ಪರಿಚಯ ಮಲ್ಪರೆ ಪೂಪುಜಿ ಕ್ಷಮಿಸಲಿ ಪ್ರಥಮವಾದ ಏನಿತ ಕಾರ್ಯಕ್ರಮದ ಅಧ್ಯಕ್ಷರಾಯಣ ಶ್ರೀ ಹರೀಶ್ ಜಿ ಅಮೀನ್ರಿಗೆ ನಮ್ಮ ಗೆಜಗಿರಿ ಮೇಳದ ಸಂಚಾಲಕರಾಯಣ ನವೀನ್ ಪೇಡುವಿನ ಸನ್ಮಾನ ಮಲ್ಪಡು ಬಣ್ಣದ ವಿನಂತಿ ಮಲ್ತೊಂದಿಲ್ಲ ಎಂಗಳು ಒಂಜಿ ಮೊಮೆಂಟು ಕೊರಂದೆ ದೇವಿನ ಫೋಟೋನು ಆಗ್ಲಿ ಕೊರೊಂದಿಲ್ಲ ಅವೇನು ಆಗ್ಲು ಸ್ವೀಕಾರ ಮಲ್ಪಡು ಬಣ್ಣದ ವಿನಂತಿ ಮಲ್ತೊಂದಿಲ್ಲ ಬೊಕ್ಕರಿ ಅತಿಥಿ ಶ್ರೀ ಎಲ್ ವಿ ಅಮೀನ್ ಮೇರೆಗೆ ನವೀನ್ ಎಲ್ ಬಂಗೇರ ಬತ್ತದ ಅರೇನು ಸ್ವಾಗತ ಮಲ್ಪಡು ಪಣದ ವಿನಂತಿ ಮಲ್ತೊಂದಿಲ್ಲ ಕುಡೂರಿ ಅತಿಥಿ ಲಕ್ಷ್ಮೀ ಕೋಟ್ಯಾನ್ ಮೇರೇನು ನಮ್ಮ ಸುರೇಶ್ ಕುಮಾರ್ನ ಮಿಸೆಸ್ ಶ್ರೀಮತಿ ಸುರೇಶ್ ಕುಮಾರ್ ಬರ್ತದೆ ಯಾರೇನು ಸ್ವಾಗತ ಮಲ್ಪಡು ವಿನಂತಿ ಮಲ್ತಂದಿಲ್ಲ ಕುಡೂರಿ ಅತಿಥಿ ಶಂಕರ್ ಪೂಜಾರಿ ಮೇರೇನು ಕೇಶವ್ ಕೋಟ್ಯಾನ್ ಬರ್ತದೆ ಸ್ವಾಗತ ಮಲ್ಪಡು ವಿನಂತಿ ಮಲ್ತಂದಿಲ್ಲ ಓಕೆ ಹೆಜ್ಜಿ ಕುಂದರ್ ಬರ್ತದೆ ಸ್ವಾಗತ ಮಲ್ಪಡು ವಿನಂತಿ ಮಲ್ತಂದಿಲ್ಲ ಶಂಕರ್ ಪೂಜಾರ್ಲಿನ ಅಂಜನೆ ಸಂತೋಷ್ ಪೂಜಾರ್ಲಿನ ಶ್ರೀ ಮೋಹನ್ ಡಿ ಪೂಜಾರಿ ಬರ್ತದೆ ಸ್ವಾಗತ ಮಲ್ಪಡು ಅಂಜನೆ ನಿತ್ಯಾನಂದ್ ಪೂಜಾರ್ಲಿನ ಜಯ ಪೂಜಾರಿ ಬರ್ತದೆ ಸ್ವಾಗತ ಮಲ್ಪಡು ಪನ್ನೊಂದಿಲ್ಲ ಜಯ ಪೂಜಾರ್ಲು ಜಯ ವಿ ಪೂಜಾರಿ
ಮೋಹನ್ ಶಾಲೆ ನೀಲೇಶ್ ಪೂಜಾರಿ ಪಲಿಮಾರು ಬತ್ತದ ಪೊಡು ಪಣ್ಣದ ವಿನಂತಿ ಮಲ್ತಂದುಲ್ಲ. ಅಂಚನೆ ಕುಡೋರಿ ಅತಿಥಿ ಮನೋಹರ್ ಶೆಟ್ಟಿ ನಂದಳಿಕೆ ಮೇಲಿನ ಶಂಕರ್ ನಾಯ್ಕ್ ಎಲ್ಲರೇ ಬತ್ತದ ಸ್ವಾಗತವನ್ನು ಕೊಡುವ ಪಡೆದು ಅಂತಂದಲ್ಲ. ಶಂಕರ್ ನಾಯ್ಕ್ ಅಂಜನೆ ಮುಕ್ಕುಡೋರಿ ಅತಿಥಿ ಗಣೇಶ್ ರಾವ್ ಮೇಲಿನ ಅಶೋಕ್ ಪೂಜಾರಿ ಬದ್ದದ ಸ್ವಾಗತವನ್ನು ಕೊಡುವ ಪಡೆದು ವಿನಂತಿ ಮತ್ತೊಂದಿಲ್ಲ. ಅಶೋಕ್ ಪೂಜಾರಿ ಕುಡೋರಿ ಅತಿಥಿ ಶ್ಯಾಮ್ ಸುಂದರ್ ಉಲ್ಕಿ ಮೇಲಿನ ದಯಾನಂದ್ ಪೂಜಾರಿ ಯಜಮಾಡಿ ಬರ್ತದೆ ಹಿರಿಯಡ್ಕ ದಯಾನಂದ್ ಪೂಜಾರಿ ಹಿರಿಯಡ್ಕ ಬರ್ತದೆ ಸ್ವಾಗತವನ್ನು ಕೊಡುವುದು ಅಂತಂದಿಲ್ಲ. ಕುಡೋರಿ ಅತಿಥಿ ಜಗನ್ನಾಥ್ ಕಾಂಚನ್ ಮೇಲಿನ ನಮ್ಮ ಸಚಿನ್ ಪೂಜಾರಿ ಭಿವಂಡಿ ಮೇರ್ ಬತ್ತದ ಸನ್ಮಾನ ಮಲ್ಪಡು ಪಡೆದು ವಿನಂತಿ ಮಲ್ತಂದಿಲ್ಲ. ಮಾತಾ ಗಣ್ಯರಿಗೆ ಸನ್ಮಾನ ಮಲ್ತಿನಕ್ಲೆಗೆ ಧನ್ಯವಾದ ಕೊರೊಂದು ಏನು ಹೆಚ್ಚ ಏರ್ನಲ ಬೂದಾರ್ ಬಂದ್ರೆ ಗೋಜಿ ದಯ ಬಣ್ಣದ ಆಟೋಡು ಹೆಚ್ಚ ಟೈಮ್ ತೊಂದರೆ ಬಲ್ಲಿ ಬಣ್ಣದ ಮಾತೆಲ್ಲ ಏನನ್ನ ಶ್ರಮಿಸಾಲೆ ಬರೋದು ಇತ್ತ ನಮ್ಮ ನೇರವಾದ ಗೌರವಾರ್ಪಣೆ ಬೋಂದಿಲ್ಲ. ಇನಿ ಗೌರವಾರ್ಪಣೆ ದೇತೊಂಡಂಚಿನಗಳು ಶಂಕರ್ ಪೂಜಾರಿ ಉಪಾಧ್ಯಕ್ಷರು ಬಿಲೋರಿ ಅಸೋಸಿಯೇಷನ್ ಮುಂಬೈ, ಹರೀಶ್ ಜಿ ಸಾಲಿಯಾ ಗೌರವ ಕಾರ್ಯದರ್ಶಿ ಬಿಲೋರಿ ಅಸೋಸಿಯೇಷನ್ ಮುಂಬೈ, ಹರೀಶ್ ಪೂಜಾರಿ ಕೊಕ್ಕರ್ಣೆ ಗೌರವ ಕಾರ್ಯದರ್ಶಿ ಬಿಲೋರಿ ಅಸೋಸಿಯೇಷನ್ ಮುಂಬೈ ವಿದ್ಯಾ ಉಪಸಮಿತಿ, ಮೋಹನ್ ಜಿ ಪೂಜಾರಿ ಕಾರ್ಯಾಧ್ಯಕ್ಷರು ಬಿಲೋರಿ ಅಸೋಸಿಯೇಷನ್ ಮುಂಬೈ ಧಾರ್ಮಿಕ ಉಪಸಮಿತಿ. ಮೊಗಲು ಪೂರ 4 ಜನ ಒಟ್ಟು ಬರೋಡು ಪಡೆದು ವಿನಂತಿ ಮಲ್ತೊಂದಿಲ್ಲ. ಪ್ಲೀಸ್ ಕೊಕ್ಕರ್ಣೆ ಸರ್, ಹರೀಶ್ ಸರ್, ಬೈತಿಲ್ಲ ಶಂಕರಣ್ಣ ಇದ್ದೇನೆ. ಬಲೆ ध्यान पर लेकर फर्स्ट गुल्दिनार हरीश जी सालिया गौरव प्रधान कार्यदर्शी बिलोरी स्टेशन मुंबई मुगलनाल ಹೆಚ್ಚ ಕುದುರೆಗೆ ಉಂಪಟ್ರ ಬೋಪುಜಾನ ಎರಡನೇ ಗುಲ್ದಿನಾರು ಹರೀಶ್ ಜಿ ಕೊಕ್ಕರ್ಣೆ ಮೇರೆ ಹಿರಿಯ ವ್ಯಕ್ತಿ ಮಸ್ತು ವರ್ಷದಿಂದ 35 ವರ್ಷದಿಂದ ಈ ಬಿಲೋರಿ ಸ್ಟೇಷನ್ ಕೆಲಸ ಮಾಡಿದ್ದಾರೆ. ಇತ್ತ ವಿದ್ಯಾ ಉಪಸಮಿತಿದ ಕಾರ್ಯದರ್ಶಿಯಾದ ಕೆಲಸ ಮಾಡ್ತಂದಿಲ್ಲರು. ಅಂಜನೆ ಮೋಹನ್ ದಾಸ್ ಜಿ ಪೂಜಾರಿ
1990 ದಿಂಚಿ ಈ ಬಿಲ್ಲವ ಅಸೋಸಿಯೇಷನ್ ಕೆಲಸ ಮಾಡಿನಾರು. ಬಿಲ್ಲವ ಅಸೋಸಿಯೇಷನ್ ವಿವಿಧ ಉಪಸಮಿತಿಯಲ್ಲಿ ಕೆಲಸ ಮಾಡ್ತದೆ. ಎತ್ತೆ ಧಾರ್ಮಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷರಾದುಳ್ಳರು ಅಕ್ಲೆ ಪೂರ ಕುಡರ ಆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಆರೋಗ್ಯ ಸುಖ ಸಂಪತ್ತು ಕೊರಡು ಪಣದಕ್ಕೇನೊಂದು ಎತ್ತೆ ಅಕ್ಲೆಗೆ ಗೌರವ ಅರ್ಪಣೆ ಮಾತಾ ಕುಲ್ದಿನ ನಮ್ಮ ಅತಿಥಿಗಳು ಅಕ್ಲೆಗೆ ಗೌರವಾರ್ಪಣೆ ಮಲ್ಪಡುವ ಪಣದ ವಿನಂತಿ ಮಾಡ್ತಾರೆ. ಮಾತೆ ಅಮ್ಮನವರ ಪ್ರಿಯವಾದ ಸೇವೆ ಯಕ್ಷಗಾನ ಸೇವೆ. ಇದನ್ನು ಶ್ರದ್ಧಾಭಕ್ತಿಯಿಂದ ನಿಷ್ಠೆಯಿಂದ ಮಾಡುವುದರ ಜೊತೆಗೆ ಸೇವಾರ್ಥಿಗಳು ನೀಡುತ್ತಿರುವ ಯಕ್ಷಗಾನ ಗೆಜ್ಜೆ ಸೇವೆಗೆ ಮಾತೆ ಅಮ್ಮನವರ ದಿವ್ಯ ಸಾನ್ನಿಧ್ಯವು ಒಂದು ಕ್ಷಣವಾದರೂ ಬಂದು ಹೋಗುತ್ತಿರುವುದು ಮೈ ರೋಮಾಂಚನವಾಗುತ್ತಿದೆ. ಹಲವಾರು ಭಕ್ತರಿಗೆ ಇದರ ಅನುಭವವಾಗಿದೆ. ಇದು ಕೆಚಗಿರಿ ಕ್ಷೇತ್ರದ ಕಾರಣಿಕವನ್ನು ಜಗತ್ತಿಗೆ ಸಾರುತ್ತಿದೆ. ದೇವರ ಪ್ರತಿಯನ್ನು ಯಕ್ಷಗಾನ ರೂಪದಲ್ಲಿ ಕಾಣುವಂತಾಗಿದೆ. ನೂತನ ಶ್ರೀ ಗೆಜ್ಜೆಗಿರಿ ಮೇಳವು ತುಳುನಾಡಿನಾದ್ಯಂತ ಅಷ್ಟು ದಿನಗಳಲ್ಲಿ ಪ್ರಾಂತೀಯ ತಿರುಗಾಡೋದ್ರಿಂದ 173 ಪ್ರದರ್ಶನಗಳನ್ನು ತಂದಿದೆ. ಮಾತೆ ಅಮ್ಮನವರ ಬೆಳಕಿನ ಯಕ್ಷಗಾನ ಗೆಜ್ಜೆ ಸೇವೆಯ ಯಕ್ಷತೆಯರು ಮಹಾನಗರಿ ಮುಂಬೈಯಲ್ಲಿ ತಿರುಗಾಟವನ್ನು ನಡೆಸುತ್ತಾ ಸಂತಾಕ್ರೂಜ್ ಪೂರ್ವದ ಬಿಲ್ಲವ ಭವನದಲ್ಲಿ 17/8/23 ಗುರುವಾರ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕಲಾಭಿಮಾನ ಬಳಗ ಅರ್ಪಿಸುವ ಗೆಜ್ಜೆಗಿರಿ ಮೇಳದಿಂದ ಶ್ರೀದೇವಿ ಲೀಲಾಮೃತ ಕನ್ನಡ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಸುಸಂದರ್ಭದಲ್ಲಿ ಸಮಾಜ ಸೇವಕರು ಕಲಾಪೋಷಕರು ಆದ ತಮಗೆ ನೀಡುವ ಗೌರವಾರ್ಪಣೆ. ಗೌರವಾರ್ಪಣೆ ಸ್ವೀಕಾರ ಮಾಡ್ತೀನ ಶ್ರೀ ಹರೀಶ್ ಪೂಜಾರಿ ಕೊಕ್ಕಣ್ಣೆ 2 ಪಾತ್ರೋಡು ಪಂಡದ ವಿನಂತಿ ಮಾಡ್ತೊಂದಿಲ್ಲ. ಇನಿತ ಸಭೆದ ಅಧ್ಯಕ್ಷರಾಯನ ಹರೀಶ್ ಜಿ ಎಮ್ ಎಂದ್ರೆ ಅಂಚನೆ ವೇದಿಕೆ ಇತ್ತಿನ ಮಾತ ಕಲಾಭಿಮಾನಿ ಪಕ್ಕ ಕಲಾ ಪೋಷಕರು ಮೂಲ ಆಶೀರ್ವಾದ ಉಲ್ಲೇರು ಸಾಮಾಜಿಕ ಕ್ಷೇತ್ರದ ಮಸ್ತ್ ವರ್ಷದ ಇಂಚಿ ಅಂಕಲು ಒಂಜಿ ಕೆಲಸ ಮಾಡ್ತಿನ ಒಂಜಿ ರೆಕಗ್ನೇಷನ್ ಇನಿ ಯಕ್ಷಗಾನದ ಸಂಚಾಲಕರಾಯನ ನವೀನ್ ಪಡುವಿನ ಆರ ಅರೇಂಜ್ ಮಾಡ್ತದಲ್ಲೇರು ನಮ್ಮ ಮೂಲ ಮಲ್ತಿನಗಳ ಪರವಾದ ಯಾ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಂಗಿಲ್ಲ.
ಗೆಜ್ಜಗಿರಿ ಕ್ಷೇತ್ರದ ಈ ಮೇಳ ಬೊಂಬೈ ಕಣಪಿನಿಟ್ಟು ನಮ್ಮ ನವೀನ ಬಾರಿ ಮಲ್ಲ ರೋಲ್ ಉಂಡು. ಒಂಜಿ ಪಾದರಸದ ಲೆಕ್ಕ ಇಡೀ ದಿನ ಬಲ್ಪಿನ ಒಂಜಿ ವ್ಯಕ್ತಿ ಇಂಚಿನ ಮತ್ತು ಒಂಜಿ ಅರೇಂಜ್ಮೆಂಟ್ ಮಾಡ್ಕೊಡೋದು ನಂಡ ಆರ್ನ ಒಂಜಿ ಆಶೆ ಉಂಡು ಇಡೀ ಬಾಂಬೆಡು ಗೆಜ್ಜಗಿರಿ ಮೇಳದ ಪ್ರದರ್ಶನ ಆವಡು ಆಯ್ತು ಒಂಜಿ ಕೀರ್ತಿ ನಮ್ಮ ಬೊಂಬಾಯ್ಡು ಅವು ಪಸರಿಸೋಡು ಅನ್ಪಿನ ಒಂಜಿ ಮಲ್ಲ ಒಂಜಿ ಆ ದೇಹದಿ ಒಂದು ಆ ಈ ಕೆಲಸ ಮಲ್ತೊಂದುಲ್ಲೇರು ಎಂಕಲಿನ ರೆಕಗ್ನಿಷನ್ ಮಲ್ತಿನಕ್ಕೆ ಯಾನು ನಮ್ಮ ಮೂಜಿ ಜನದ ಪರವಾದ ಯಾನು ಆಗಲೇ ಕೃತಜ್ಞತೆಯನ್ನು ಅರ್ಪಿಸೋದಿಲ್ಲ. ಧನ್ಯವಾದ. ಥ್ಯಾಂಕ್ಸ್. ಈಗಲೀಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಯುರ್ವೇದ ಸುಖ ಸಂಪತ್ತು ಕೊರಡು ಪಣದು ಎಂಗಲು ಮಹತ್ತೆರ್ನ ಪರವಾದ ಬೇಡುವುದಿಲ್ಲ. ಇತ್ತೆ ಸನ್ಮಾನ ರೂಪೊಂದಿಲ್ಲ. ಪ್ರಥಮವಾದ ಕೆ ಸುರೇಶ್ ಕುಮಾರ್ ಉಪಾಧ್ಯಕ್ಷರು ಬಿಲೋರಿ ಅಸೋಸಿಯೇಷನ್ ಮುಂಬೈ ದಂಪತಿಲು ಒಟ್ಟು ಬರ್ತದೆ ಈ ಸನ್ಮಾನ ಸ್ವೀಕಾರ ಮಾಡಿಕೊಡೋ ಪಣದ ವಿನಂತಿ ಮಾಡ್ತಾರೆ. श्री सुरेश कुमार सुरेश कुमार कद्री मेरे बिलोरी स्टेशन मुंबई इत्यद उपाध्यक्षरादुल्लेर अंजने बिलोरी स्टेशन मुलुगु स्थळीय समितिद कार्याध्यक्षराद ಮೂಜಿ ಟರ್ಮುಡು ಕೆಲಸ ಮಾಡಿದರು. ಮಹಾಮಲ್ಲ ದಾನಿ ಮಹಾಮಲ್ಲ ಕಲಾ ಪೋಷಕರು ಮಹಾಮಲ್ಲ ಸಮಾಜ ಸೇವಕರಾದುಳ್ಳರು. ತನ್ನನೇ ಸ್ವಂತ ಉದ್ಯೋಗನು ಮಲ್ಪುನಂಜಿನ ಸುರೇಶ್ ಕುಮಾರ್ ರೇಗು ಶ್ರೀ ದೇವಯಂತಿ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊರಡು ಬಣ್ಣದು ಯಾನ ವಿನಂತಿ ದೇವೈದ್ಯತಿ ಅಂಜನೆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳೇಡ ಬೀಳೋದಿಲ್ಲ. ಕುಲ್ಲೆಂಚೂರು ಅಡೆಗೆ ಅವಳೆ ಪಾತ್ರಲೆ ಸನ್ಮಾನದಿಂದ ಬರುವಾದ ರಟ್ಟು ಪಾತ್ರ ಇನ್ನಿತ ಅಧ್ಯಕ್ಷರ ವತಿನ ಹರೀಶ್ ಜಿ ಅಮೀನ್ರೆ ವೇದಿಕೆ ಮಾತ ಗಣ್ಯರೇ ಅಂಚನೆ ನಮ್ಮ ಮಾತು ಬೈದಿನ ಕಲಾಭಿಮಾನಿ ಮಾತ ಆಟ ದೂರವಾದ ಮಾತ ಬೈದಿನ ಮಾತೆಲ್ಲ ಬಿಂಜರೆ ನಾನು ಹೆಚ್ಚು ಪಾತ್ರ ದಯವಣ್ಣ ಆಟ ದೂರ ಮಾತೆಲ್ಲ ಕಾತೊಂದುಲ್ಲೇರು ಹೆಚ್ಚು ಪನ್ಪುಜಿ ಯಾನ ಮುಳುಂಡು ಕಾರ್ಯಾಧ್ಯಕ್ಷರಾದಿತ್ತೆ 13 ವರ್ಷ ಒಕ್ಕ ಗುರುನ ದಯಟೆ ಬಿಲೋ ಬಾಂಡ್ ಕಮಿಟಿಡ್ ಉಪಾಧ್ಯಕ್ಷರಾದ ಮಲ್ತೇವೆ ಹರೀಶ್ ಅಣ್ಣಗೆ ಮಸ್ತ್ ಥ್ಯಾಂಕ್ಸ್ ಮಾತ ಗುರುನ ವಿಚ್ಚೇಡು ಮತ್ತು ಆಯ್ನಿ ಯಾನು ಈ ಸನ್ಮಾನಗೂ ಅರ್ಹನವನ್ನು ನಿಂಗೆ ಗೊತ್ತುಜಿ ಅಣ್ಣಲ್ಲ ಪ್ರೀತಿಡು ನವೀನ ಇನ್ನ
ಏನು ಪಂಡೇರು ಇದು ಸನ್ಮಾನ ಮಲ್ಪಡೆ ಸನ್ಮಾನ ಗಿನ್ಮಾನ ಪುರುಷ ಬರ್ಪೆ ಪ್ರೋಗ್ರಾಮ್ ಕಂಡದು ಅಂಡಲ್ಲ ಅರ್ನ ಮಲ್ಲ ಮನಸ್ಸು ಮಾರಿ ಪ್ರೀತಿಡು ಲೆತ್ತದ ಸನ್ಮಾನ ಗುರ್ನಿಕ್ ನವೀನಗೆ ಕೃತಜ್ಞ ಗೌರವ ಅಂಚನೆ ಆರ ಈ ಎಂಗೇಜ್ಡ್ ಭಾರಿ ಕೆಲಸ ಮಾತ್ರ ಮಲ್ತೊಂದುಲ್ಲೇರು ಎಂಗ್ಲಿತ ಪರಬೆ ಅತ್ತ ಅಂಚ ಅಂತ ಮಂದಿ ನಲಿಪೇರ ಪೂಜೆ ಅಂಡ ಅರೆಗೆ ನಮ್ಮ ದೇವಬೈ ದೇದಿ ಒಕ್ಕ ಕೋಟಿ ಚೆನ್ನೇರು ಮಾತದ ಅಕ್ಲೆಗೆ ಕೈಗಾರ ಸುಖ ಕೊಡ್ದು ಅರೆಗೆ ಆರೋಗ್ಯ ಅವಶ್ಯಕ ನನ್ನ ದುಂಬುಗ್ಲ ಎಡ್ಡ ಬೆಡ್ಡ ಕೆಲಸ ಮಲ್ಪಲಕ್ಕ ಮಲ್ಪಡವಂದು ಇನ್ನು ರೆಡ್ಡು ಪಾತ್ರ ಮುಗಿತು. ಥ್ಯಾಂಕ್ ಯು ಸುರೇಶಣ್ಣ. 7ನೇ ಪ್ರತಿನಿಧಿ ಇದು ನಮ್ಮ ಅತಿಥಿಗಳ ಅಂಜನೆ ಸುರೇಶ್ ಸನ್ಮಾನಿತರ್ಲ ಪಾತಿರಿಯರು ಅರೆ ಅಕ್ಲೆಗೆ ಕುಡೋರ ಧನ್ಯವಾದ ಕೊರೊಂದು ನನ್ನ ದುಂಬುದ ಸನ್ಮಾನ ಶ್ರೀ ಗಣೇಶ್ ವಿ ಪೂಜಾರಿ ಕಾರ್ಯಾಧ್ಯಕ್ಷರು ಬೆಳ್ಳೂರು ಅಸೋಸಿಯೇಷನ್ ಘಾಟ್ಕೊಪ್ಪ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ಗಣೇಶ್ ಪೂಜಾರ್ಲು ವೇದಿಕೆ ಬರೋಡು ಪಣದ ವಿನಂತಿ ಮಲ್ತೊಂದಿಲ್ಲ. ವೇದಿಕೆ ನಿತ್ತಿನ ಗಣ್ಯರು ಅವರಿಗೆ ಸನ್ಮಾನ ಕೊಡುಕೊಂಡ ವಿನಂತಿ. ಗಣೇಶ್ ವಿ ಪೂಜಾರ್ಲು ಟಿ ಪೂಜಾರ್ಲು ನಮ್ಮ ಬೆಳ್ಳೂರು ಅಸೋಸಿಯೇಷನ್ ಘಾಟ್ಕೊಪ್ಪ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದವರು ಮೇರೆ ದೇವ ಪೂಜಾರಿ ಮೇರ್ನ ಸುಪುತ್ರೆ ದೇವ ಪೂಜಾರ್ಲು ಘಾಟ್ಕೊಪ್ಪ ಸ್ಥಳೀಯ ಡಿ.ಕೆ. ಪೂಜಾರ್ಲು ಮೇರ್ನ ನಮ್ಮ ಘಾಟ್ಕೊಪ್ಪ ಸ್ಥಳೀಯ ಸಮಿತಿಗೆ ಜಾಗ ಕೊಡ್ದು ಸಹಾಯ ಮಲ್ದಿನಾರು ಮೇರ್ನ ಮಕ್ಕಳನ್ನ ಕುಟುಂಬ ಪೂರ ನಮ್ಮ ಅಸೋಸಿಯೇಷನ್ಗೆ ಎಡ್ಡೆ ಕೆಲಸ ಮಲ್ಲಿನ ಮಕ್ಕಳಿಗೆಲ್ಲ ಶ್ರೀ ದೇವತಿ ಅಂಚನೆ ಶ್ರೀ ಗುರುನಾರಾಯಣ ಸ್ವಾಮಿಲು ಆರೋಗ್ಯ ಸುಖ ಸಂಪತ್ತು ಕೊರಡು ಕಾಪಾಡಲು ಪಣದು ಯಾನು ಮಾತೇನ ಬರವಾದ ಅವಳ ಬೇಡೊಂದಿಲ್ಲ ಅಂಚನೆ ಕ್ಷೇತ್ರದ ಮಾತಾ ಸಮಾಜರಿಗೆ ಕ್ಷೇತ್ರದ ಒಂದು ಫೋಟೋಕ್ಲ ಕೊಡ್ತಾ ಅವೆಲ್ಲ ಅಕಲು ಸ್ವೀಕಾರ ಮಾಡ್ಕೊಡೋ ಪಣದು ವಿನಂತಿ. ಥ್ಯಾಂಕ್ ಯು ಗಣೇಶಣ್ಣ. ಇತ್ತ ರೆಡ್ ಪಾತ್ರ ಗಣೇಶನ್ ನಡೆದು ನಮಸ್ಕಾರ. ಸಾರಿ ಏನ ತುಳುಚೂರು ಹೀಗುಂಟು ನಮ್ಮನ ಬೆಳ್ಳೂರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಹರೀಶನ್ ಸರ್ ಬಕ ಬೈದಿನ ನಮ್ಮನ ಪ್ರೋಗ್ರಾಮ್ ನಮ್ಮನ ಪಾರ್ಟಿಸಿಪೆಂಟ್ನಗಲಿ ಅತಿಥಿನಗಲಿ ಎಲ್ಲ ನಮಸ್ಕಾರ. ಅಂಚನೆ ಆಟ ತೋರೆ ಬೈದಿನ ನಮ್ಮನ ಪೂರ ಬೆನ್ನಗಲಿ ಬೆಂಜಿ ನಮಸ್ಕಾರ. ಯಾನು ಇನಿ ಒಂದು ಆಪಿನ ಫಂಕ್ಷನ್ಗೆ ಲೆತ್ತದ ಈ ತಂಜೆ ಸಮ್ಮಾನ ಬರ್ನೇಕ್ ಎನ್ನ ಕೋಟಿ ಕೋಟಿ ಪ್ರಣಾಮ. ಥ್ಯಾಂಕ್ ಯು. ಅಂಚನೆ ಯಾನು ನವೀನನ್ನ ಒಂಜಿ ಬಾರಿ ಥ್ಯಾಂಕ್ಸ್ ಬಂದು ಪನ್ನಗ ನಮ್ಮ ಕಿಂಗಣ್ಣ ಕ್ಲಾತ್ ರೆಕಗ್ನಿಷನ್ ಕೊಡ್ತು ಅರುಣ್ ಮನ್ ಪೈ ಧನ್ಯವಾದ. ಥ್ಯಾಂಕ್ ಯು ಗಣೇಶಣ್ಣ. ಇತ್ತೆ ಕುಡೂರು ಸನ್ಮಾನ ಮೂರ್ತಿ ಯೋಗಿನಿ ಎಸ್ ಕರ್ಕೇರ ಅಕಲ್ನ ದಂಪತಿಲು ಬತ್ತದ ಈ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಡುವ ಪಣ್ಣದ ವಿನಂತಿ ಮಾಡ್ತಂದಿಲ್ಲ. ಯೋಗಿನಿ ಎಸ್ ಕರ್ಕೇರ ಮೇರೆ ಎಂ ಕರ್ಕೇರ ಸಾರಿ ಅತಿಥಿನಗಳು ಅರೆಕ್ಲಿಗೆ ಸನ್ಮಾನ ಮಾಡಿಕೊಡುಕೊಂಡು ಅಂತಾರಲ್ಲ. ಯೋಗಿನಿ ಎಂ ಕರ್ಕೇರ ಬರಿಮಲ್ಲ ಕಲಾ ಪೋಷಕರು ಅಂಚನೆ
ಸಮಾಜ ಸೇವಕರಾದವರು ನಮ್ಮ ಚೆಮ್ಮೂರು ಸ್ಥಳೀಯ ಸಮಿತಿಗೆ ಹೆಡ್ ಒಂದು ಸೋಷಿಯಲ್ ವರ್ಕರ್ ಆದವರು ಮಹಿಳಾ ವಿಭಾಗದ ಪ್ರತಿನಿಧಿಯಾಗಲ ಅಲ್ಪದ ಚೆಮ್ಮೂರು ಸ್ಥಳೀಯ ಸಮಿತಿಯ ಪ್ರತಿನಿಧಿಯಾದ ಕೆಲಸ ಮಾಡ್ಕೊಂಡಿದ್ದರು ಮೇರೆಗ್ಲ ಅಪ್ಪೆ ದೈವದಿ ಅಂಜನೆ ಶ್ರೀ ಗುರುನಾನಕ ಸ್ವಾಮಿಗಳು ಆರೋಗ್ಯ ಸುಖ ಸಂಪತ್ತು ಕೊರದು ಕಾಪಾಡಲು ಪಡೆದು ಯಾನು ಅಪ್ಪೆಡ ಅಂಜನೆ ಗುರುಗುಳೆಡ ಏನೊಂದಿಲ್ಲ ಯೋಗಿನಕ್ಕ ರಟ್ಟು ಬಾತೆರ ಈಜಿನ ರಟ್ಟು ಬಾತೆರ ಹಲೋ ಎಂಗಲ್ಲ ಮಾಕ್ಯದ ಅಧ್ಯಕ್ಷರಾಯಿನ ಹರಿಜಿ ಅಮೀನಿಗೆಲ್ಲ ನಮಸ್ಕಾರ ಬೊಕ್ಕ ಎಂಕನ ಬಿಲ್ಲವ ಯಶೋಶಾಂತ ಚೊಂಬೂರು ಸ್ಥಳೀಯ ಕಚೇರಿದ ಗೌರವಾಧ್ಯಕ್ಷರಾಯಿನ ನಿತ್ಯಾನಂದ ಪೂಜಾರಿಗೆ ಬೊಕ್ಕ ಎಂಗಲ್ಲ ಅಧ್ಯಕ್ಷರಾಯಿನ ಮೋಹನ್ ಸಾಗರ್ನಿಗೆ ನನ್ನ ಧನ್ಯವಾದ ಅಲ್ತಿರುವಕ್ಕ ಮೂಲ ಕೂಡ್ದಿನ ಮಾತೆರಿಗೆಲ್ಲ ಧನ್ಯವಾದ ಮೇರು ನವೀನ್ ಇನ್ನ ದಾರಿಯನ್ನ ಪಪ್ಪನ ಊರ್ದಾರೆ ಬಾರಿ ನೇಬರ್ ಅರಿಯಪಡ್ತಿದ್ದು ಬಾನಂದಿರ್ತೇರು ಯೋಗಿನಕ್ಕ ಇರೋದನ್ನು ಸನ್ಮಾನ ಮಾಡ್ಕೊಂಡು ನಾವು ಮಾರ್ಯಾರು ಇದ್ನವ್ರು ಇಚ್ಚೆ ಪೂರ ಅವಾರ್ಡ್ ಇದು ಎಂಗೆ ಪವಿತ್ರವಾಯಿನ ಬಿಲ್ಲವ ಭವನದ ಚಾವಡಿ ಎಂಕಲೆಗೆ ಕಣ್ಣನ್ನು ಬಿಡಿದ್ದಿಗೆ ಸನ್ಮಾನ ಮಾಡ್ತೀನಿ ಎಂಗಲಿ ಮಸ್ತ್ ಖುಷಿ ಅಂದ ಇಂಚೆನೆ ದೇವ್ರು ಎಡ್ಡೆಡೆ ನಡಪುಡಣ್ಣ ಮನ್ ಮಾತೇರಣ್ಣ ಧನ್ಯವಾದಗಳು. ಇತ್ತೆ ಬೈದಿನ ಬಿನ್ನೆರಡ ರೆಡ್ ಬರ್ತೀರ ಹೆಚ್ಚ ಬಾತಿರುಜರು ಹೆಚ್ಚು ಮಾತಿರಿಲ್ಲ ಆಟ ತಗೊಂಡು ಅಂಚಾದ ಪುನಃ ಯಾನು ಪ್ರಥಮವಾದ ಶ್ರೀ LV ಅಮೀನ್ ಸರ್ಕ ಕೆಲವೊಂದುಲ್ಲ ರೆಡ್ ಬಾತಿರ ಪಾತ್ರ ಹುಡುಕೊಂಡು ಇನ್ನಿತ ಗೆಜ್ಜನಗಿರಿ ಯಕ್ಷಗಾನದ ಈ ಕಾರ್ಯಕ್ರಮಗಳು ಅಧ್ಯಕ್ಷತನ ಆತ್ಮೀಯರನ್ನ ಹರೀಶಮೆಂಡ್ರೆ ವೇದಿಕೆಡಿತ್ತಿನ ಮಾತ ಕಲಾ ಪೋಷಕರೇ ವೇದಿಕೆ ಒಂಜೇ ಮೈಲು ಪುಣ್ಯ ಆದ ಪುತರ್ತೆ ಪೋಡಾಪುಂಡು ಲಕ್ಷ್ಮೀ ಕೊಟ್ಟಂಡ್ರೆ ಮೂಲ ಸೇರಿದಿನ ಕಲಾಭಿಮಾನಿಲೆ ಯಕ್ಷಗಾನದ ಇಂಟರ್ವ್ಯೂ ಆಪನು ಪಣಿಸತ್ತೆ ಸಭಾಕರ ಪಣಿಸತ್ತೆ ಅರ್ಧ ಜನ ಪೋದು ಆತನು ಯಾರು ಬಂಡೆ ಒಂದು ಇಂಟರ್ವ್ಯೂ ಪಣಿಸತ್ತೆ ದ್ಯಾಪ್ ಪೋಯರ್ ಪಣದೆ ಕಲಜ ಯಾನೇನೇ ತಿತ್ತು ಅಲ್ಲ ನಾಷ್ಟ ಈ ತೆರವಣದೆ ಅದು ಎಂಕಲ್ನ ಎದುರು ಅಕ್ಕಲು ಕುಲ್ಲನೆ ತಯಾರಿ ಅಕ್ಕಲು ಆಟೋಗೆ ಇತ್ತೆ ಬರ್ಪೇರು ಕೂಡ ಅಂತ ಕಾರ್ಯಕ್ರಮವನ್ನು ಭಾರಿ ಪೊರ್ಲುಡು ಮಲ್ತಿದ್ದಾರೆ ಐಕ್ಯಾನ್ ಮನೆಗೆ ಬರ್ಪೆ ದೇ ಪಣ್ಣಗೆ ಇಂಚ ಕಾರ್ಯಕ್ರಮ ಆಪಿನ ತೂತಿಗ್ಯಾನ ಭಾರಿ ಎಡ್ಡಾಡು ಇಂಚೇನೆ ಆವೋಡು ದೇ ಪಣ್ಣಗೆ ಸಮಯ ತಕ್ಕ ನಮ್ಮ ಕಾರ್ಯಕ್ರಮ ಮಲ್ತಣ್ಣನೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ಪೊರ್ಲುದ ಕಾರ್ಯಕ್ರಮ ಆತಂದ್ರೆ ಅಂಚ ಗೆಜ್ಜನಗಿರಿ 16 ತಾರೀಕು ಬರ್ತದೆ ಇನ್ನು ಆ ಪುಣ್ಯ ನಗರಿ ಗೆಜ್ಜನಗಿರಿ ಬರ್ತದೆ ಪ್ರಥಮ ಗೆಜ್ಜೆಗಾಟದಿಂದ ಬಿಲ್ಲವ ಬೋರ್ಡು ಬುರಣಿ ಅಂಚ ಪ್ರಥಮ ಬಿಲ್ಲವ ಬೋರ್ಡು ಕಟ್ಟಿನಂತ ಆ ಗೆಜ್ಜೆದ ಆ ಒಂದು ಗೆಜ್ಜನ ಗಿರಿತ ಮೇಲ ಬೊಂಬೈದು ಪೂರ ನವೀನ್ ನಂಚಿನ ಅರೆದು ಒಟ್ಟಾದ ಪೊರ್ಲುದ ಆಟ ಆದು ಆ ಊರಿಗೂ ಆ ಮೇಲ ಪೋಡೊಂದು ಪಣೊಂದು ನಿಗಳ ಮಾತ ಪರವಾದ ಏನು ಪಾತ್ರ 2 ಪಾತ್ರ ಮುಖ್ಯ ಉಂಟು ಧನ್ಯವಾದ ಸಮಯ ಪ್ರತಿನಿಧಿ ಎಡ್ಡ ಬಾತಿರ ಬಾತಿರಿ LVM ಸರ್ ಅರೆಗೆ ಧನ್ಯವಾದ ಕುರೊಂದು ಲಕ್ಷ್ಮಕ್ಕ ರಟ್ಟು ಬಾತಿರ ಬಾತಿರೋಡು ಒಂದು ನಮಸ್ಕಾರ ನಮ್ಮ ಅಧ್ಯಕ್ಷರಾಯನ ಹರೀಶರೇ ಬಾರಿ ಒಂಜಿ ಜೆಂಟಲ್ಮ್ಯಾನ್ ಎಂಕ್ ಮೆರೆಡಕ ಮೇರಿನ ಬಗ್ಗೆ ರಡ್ಡು ಖಂಡಿತ ಪಾತಿರುವೆ ಯಾನು ಐಕ್ ಒಂಜಿ ಅನುಮತಿ ಕೊರ್ಲೆ ಎಂಕ್ ದಾಯಿ ಪನ್ನಂಡ ಆರು ಒಂಜಿ ಹೆಲ್ತ್ ವೆಲ್ತ್ ಒಂಜಿ ಪರ್ಸನಾಲಿಟಿ
ನಮ್ಮ ಬಿಲ್ಲವ ಭವನಗೂ ಬೋಡೆತ್ತಿನ ಪರ್ಫೆಕ್ಟ್ ಪರ್ಸನ್ ಅರಿಗೆ ಮಾತಿರ್ಲ ಎಂಕರೇಜ್ ಕೊಡ್ತು ಆರು ಪಾತಿರ್ನ ಒಂಚಿ ಪಾತಿರ ಪಂಡ ನಮ್ಮ ಒಂಜಿ ತುಳು ಭಾಷೆಡ್ ಪನ್ಪ ಪೆಲಕಾಯ್ದ ಪಚ್ಚಿರನ ದೆತ್ತದ ಬಾಯಿಗೆ ಕೊರಿನಲಿಕ ಆತು ಪೊರ್ಲುಡು ಒಂಜಿ ಮುತ್ತು ಉದುರುಂಡು ಪನ್ಪೇರು ಅಂಚಿನ ಪಾತಿರ್ವೇರು ಪಾತಿರನೇ ಅತ್ತ ಆರು ಇನ್ನು ಏತ ಕಾಸನ್ ಪೂರ ಮಾತ ಕೋಡಿಗೆ ಪೂರ ಪುದರ್ ಪನ್ಪುಜಿ ನಿಕ್ಲೆಗ್ ಪೂರ ಗೊತ್ತುಂಡು ಆರ್ಡ ಆ ಕೆಪಾಸಿಟಿ ಇಲ್ಲ ಉಂಡು ಅರಿ ಕುಡ ಒಂಜ ಬಿಲ್ಲವ ಭವನ ಉಂತ ಅವನ ಕೆಪಾಸಿಟಿ ಇಲ್ಲ ಉಂಡು ಅಂಚನೆ ಅರಿಗೆ ದೇವೇರು ಸದಾ ಅರಿಗ ಆರ್ನ ಫ್ಯಾಮಿಲಿಗೆ ದೇವೇರ್ನ ರಕ್ಷಣೆ ಕಬಿ ಏಪಲ ಉಪ್ಪಡ್ ಪಂದಿ ಅನ್ಕೇನೊನ್ನೆ ನಮ್ಮ ಸೆಕೆಂಡ್ ನವೀನಿನ್ನನ ಬಗ್ಗೆ ಪಂಡೇರು ಯಾನ್ ಮುಂದಿರು ತುಂಬುಲ್ಲ ಪಂತೆ ನವೀನಿನ್ನನ ಬಗ್ಗೆ ಆಯನ ದೂರದೃಷ್ಟಿ ಎಂಚಿನ ಪಂಡ ತುಲೆ ಇನಿ ಗೆಜ್ಜೆಗಿರೀತ ಪವಿತ್ರವಾಯಿನ ಎಲ್ವಿ ಪನ್ನಿನ ಲೆಕ್ಕ ಪವಿತ್ರವಾಯಿನ ಜಾಗದ ಆ ಮೇಳೋನು ಕನತದ ಮೂಲು ಈತ ಕೋಡಿಡ್ ಅವೇನು ಗೊಬ್ಬವನ್ ಪಂಡ ಆತ ಈಸಿ ಅತ್ತೆ ಇಂಚಿನ ನವಿಯನ್ ಒಂಜೇ ಶಬ್ದೋಡು ಪನ್ಪೆ ಇಂಚಿನ ನವೀನ ನಮ್ಮ ಒಂಜೊಂಜಿ ಸ್ಥಳೀಯ ಕಮಿಟಿಡ್ ಒಂಜಿ ಐನೈನ ನವೀನನಗಳು ಪುಟ್ಟೋಡು ಆಯಗ ಭುಜ ಕೊರ್ತು ಆಯಗ ಸಹಾಯ ಮಲ್ಪೋಡು ಖಾಲಿ ನವೀನ್ ಮಲ್ತೆ ನಾವರ ಬಲ್ಲಿ ನವೀನ್ನ ಒಟ್ಟುಗು ಜಮಣೇರು ಜೋಕುಲಿತೆ ಗಣೇಶ್ ಉಳ್ಳೇರು ಆರ್ಡಂಗ್ ಅಂಚಿನ ಕೆಪಾಸಿಟಿ ಉಂಡು ಇಂಚಿನಗಳು ಎದರ್ ಬಲೆ ನಮ್ಮ ಸಮಾಜ ಮುತ್ತು ಕೊನಕ ನಮ್ಮ ಒಂಜೇ ಜಾತಿ ಒಂಜೇ ಮತ ಪನ್ಪಿನೆ ನಮ್ಮ ಎದುರ್ಕೊನೋದು ನಮ್ಮ ಜೀವನ ಮಲ್ಪುಗ ಇನಿ ಸನ್ಮಾನ ಪಡೀನ ಮಸ್ತ್ ಸಂತೋಷ ಅಂಡ್ ಮಾತಿರಿಗ್ಲ ಅಕ್ಲಿಗೆ ಧನ್ಯವಾದ ಕೊರೊಂಡುಲ್ಲೆ ಬೊಕ್ಕ ಆರು ಪಂತಿರು ನಮ್ಮ ಕಲಾಕಾರ್ಯರು ಪಂತಿರು ಭಾಷಣ ಪಾಡ್ನಾಗ ಹೆಚ್ಚ ಪಾತಿರ ಬಲ್ಲಿ ರೆಡಿ ಪಾತಿರುಡು 25,000 ಕೊಂಡು 25,000 ಬಂದು ಬಲ್ಲಿ ತಂದೆ ನಂಗೆ ಹಿಂಟು ಕೊಡ್ತೇರು ಸುರುಟೆ ಅವೇನು ನಮ್ಮ ನೆನಪುದಿದು ಎಂಕ ಇನಿ ಲೆತ್ತದ ಮೂಲ ಸನ್ಮಾನ ಲೆತ್ತಿನಿಕ್ ನವೀನ್ ದೇವೇರು ನಿಕ್ಕ ಸದಾ ನಿನ್ನ ಫ್ಯಾಮಿಲಿನ ರಕ್ಷಣೆ ಮಲ್ಪಡು ಅಂಚಿನ ನಮ್ಮ ಹರೀಶ್ ಜಿ ಅಮೀನೇರ್ಲ ರಕ್ಷಣೆ ಮಲ್ಪಡು ಬೊಕ್ಕ ಎಲ್ವಿ ಅಮೀನೇರ್ನ ಬಗ್ಗೆ ಎರಡು ಪಾತಿರ ಇತ್ತಂಡು ಆರು ಕಲೆಗೆ ಏತ್ ಸಪೋರ್ಟ್ ಕೊರ್ಪೇರ್ ಪಂಡದು ಯಾನ್ ಒಂಜಿ ಶಬ್ದೋಡೆ ಪನ್ಪೆ ಒಂಜಿ ಸೆಂಟೆನ್ಸ್ ಗಣೇಶ್ ಕೊಲಕಾಡಿ ಪನ್ಪಿನ ಗೊತ್ತುಪ್ಪು ಮಾತಿರಿಗ್ಲ ಆಯ ಒಂಜಿ 10-20 ವರ್ಷದ ಮೂಲ ಆಕ್ಸಿಡೆಂಟ್ ಆದಿತ್ತೆ ಆಯನ ಪೂರ ವ್ಯವಸ್ಥೆ ಎಂಕುಲೆ ಮಲ್ದಿನಿ ಆನ್ಲೈನ್ನ ಹಸ್ಬೆಂಡ್ಲ ಆಯಗೋಸ್ಕರ ಒಂಜಿ ಪ್ರೋಗ್ರಾಮ್ ಮಲ್ತದು 1 ಲಕ್ಷ ಒಟ್ಟುಗ್ಲ ಮಲ್ದೆ ಆನ್ ಐಕ್ ಫಸ್ಟ್ ಎಂಕ್ ಸಹಾಯ ಮಲ್ದಿನಾರು ಎಲ್ವಿ ಅಮೀನ್ ಲಕ್ಷ್ಮಕ್ಕ ದುಂಬು ಪೋಲೆ ಅದಾಗ ಈತ ಸಮಾಜದ ಕನೆಕ್ಷನ್ ಇತ್ತಜಿ ಬಾರಿಯಾನ ಅದಾಗ ಹುಲ ಎದ್ದು ಪಿದಾಯ ಬೈದಿನ ಮಾತ್ರ ಆಂಡಲಯಾನ್ 1 ಲಕ್ಷ ಒಟ್ಟು ಮಲ್ತ ಕೊಡ್ತೆ ಐಕ್ ಮೇಯ್ನ್ ಕಾರಣ ನಮ್ಮ ಎಲ್ವಿ ಆದಿತ್ತೇರು ಅಂಚಿನ ಜನಕುಲ್ ನಮ್ಮ ಕಲಾಭಿಮಾನಿನ ಕಲೆಗೆ ಯಕ್ಷಗಾನ ಪಂಡ ದೇವೇರ್ನ ಕಲೆ ಆ ದೇವೇರ್ನ ಕಲೆಗೆ ನಮ್ಮ ಸಪೋರ್ಟ್ ಕೊರ್ಕ ನನಾತ್ ಬೊಂಬೈಡ್ ಯಕ್ಷಗಾನ ಆವಡ್ ಒಂಜೊಂಜಿ ಕತೆಟು ಒಂಜೊಂಜಿ ನಮೂನೆದ ವಿಷಯನು ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಲ್ಪರೆ ತಿಕ್ಕೊಂಡು ಅವೇನು ಅಂಡರ್ಸ್ಟ್ಯಾಂಡಿಂಗ್ ಮಲ್ಪುಗ ಎಡ್ಡೆ ಸಮಾಜೋಡು ಎಡ್ಡೆ ರೀತಿಡು ಸತ್ಯ ಧರ್ಮೋಡು ನಡಪುಗ ಬಂದು ಎನ್ನರೆಡು ಪಾತಿರೋನು ಕಥಂ ಮಲ್ಪುಗ ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಕ್ಕನು ಮಸ್ತ್ ಹೊಸಡಿದ್ದೆ ಅಂತ ಒಂದಿಲ್ಲ ಆಂಡ ಇತ್ತ ಹೆಚ್ಚು ಪಾತ್ರೆ ಎಂಡ ತಮಿಜ್ಜಿ ಯಾರು ಪಾತ್ರೆಜಿ ಇತ್ತ ಮನೋರ್ ಮಂದಳಿಕೆ ರೆಡ್ ಪಾತ್ರೆ ಇಜ್ಜಿ ಅಂಜನ ಸಾಮಾನ್ಯ ರೆಡ್ ಪಾತ್ರೆ ಉಳ್ಕೊಂಡು ವಿನಂತಿ ಹೆಚ್ಚ ಏರ್ಲ ಪಾತ್ರೆ ಜೇರು ಸೀದಾ ಮೇರ್ನ ಇವಕ್ಕ ಅಧ್ಯಕ್ಷರ ಭಾಷಣಕ್ಕೆ ಬಂದಿಲ್ಲ ಸ್ಟೇಜ್ ಇತ್ತಿನ ಮಲ್ಲ ಬಿನ್ನೆರೆಗೆ ಪೂರ ಎನ್ನ ವಂದನೆ ಮಲ್ತೊಂದುಲ್ಲೆ ಅಂಚನೆ ನಿತ್ಯ ಚಾವಡಿತ್ತಿನ ಕಲಾ ಪ್ರೇಕ್ಷಕರಿಗೆಲ್ಲ ಎನ್ನ ವಂದನೆ ಯಾನ್ ಏಪಲ ಸ್ಟೇಜ್ ಏಪಲ ಬರ್ಪುಜಿ ಏಪಲ ಕಲಾ ಪ್ರೇಕ್ಷಕ ಆದೇ ಯಾನು ತಗೊಂಡಿತ್ತೆ ಪ್ರತಿ ಸರಳ ಆಟ ಕೊಡು ಏನು ತಿರ್ತೆ ಇತ್ತಿನೇರ್ದವರ ನವೀನವರ ಬಂಡೇರು ಏಪಲ ತಿರ್ತೆದ ಮಿತ್ತದ ಚಾವಡಿಗಳ ಬಲೆ ಬಂಡದು
ಅಂಚ ಆರ್ನ ಲೆಪ್ಪುಗು ಹೋಗುಟ್ಟೊಂದು ಯಾನಿನಿ ಸುರುತ್ತ ಸರಿ ನಿಕನೊಟ್ಟುಗು ಭಾಗಿಯಾಪಿನ ಹೆಂಗೆ ಅವಕಾಶ ತೆಗೆದುಕೊಂಡು ಐಕೆ ನಿಕಲೆಗೆ ಮಾತಾ ಯಾನು ವಂದನೆಯನ್ನು ಸಲ್ಲಿಸವ. ಅಂಚೆನೆ ಈ ನಮ್ಮ ದೇವಿ ವೈದಿದಿ ಮೇಳ ಒಂದು ಊರುಡು ಫಸ್ಟ್ ವರ್ಷ ಅಂಡಲ ಒಂದಿನ ಒಂದು ಸುರುತ್ತ ಸರಿಯೇ ಈ ಬಾಂಬೆಗೆ ಕಂತದು ಒಂದು ಗೊಬ್ಬವನಾತ್ ಮಲ್ಲ ಸಂಗತಿ ಹತ್ತು ಆಂಡ ನೆಕ್ಕು ಬಡದು ನವೀನ್ ಮಸ್ತ್ ಕಷ್ಟ ಪಟ್ಟದು ಈತ ಫಸ್ಟ್ ಟೈಮ್ ಉಡಿಡೆ ಲೊತ್ತೊಂದು ಬೈದೆ ಏಪಲ ಹೂ ಮೇಳಲ ಸುರುತ್ತ ಊರುಡು ಗೆಜ್ಜೆ ಕಟ್ಟದು ಒಂದೇ ವರ್ಷಡು ಬೈಜಿ ಇಡೆಗೆ 4-5 ವರ್ಷದ ಬೊಕ್ಕ ಬತ್ತು ಪರವು ಆಂಡ ಒಂದು ಗೆಜ್ಜೆಗಿರಿ ಮೇಳನ ಮೇಲೆ ಊರುಡು ಫಸ್ಟ್ ಟೈಮ್ ಮಲ್ತದು ಆಂಡ ಅವೇನು ಕೂಡ ಬಾಂಬೆ ಪರಿಚಯ ಮಲ್ತಿನ ಅವರಿಗೆ ಗ್ರೇಟ್ ಕೊಂಡು ಅಂಚೆನೆ ನನಲ ಪ್ರತಿ ವರ್ಷಲ ಬತ್ತದು ಮೊಕಲಿಗೆ ಸಹಕಾರ ಮಲ್ಪೋಡು ಬಂದು ಅಂಚೆನೆ ಅಮಲಪುರ ಕೂರ್ದು ಸಹಕಾರ ಮಲ್ಪುಗ ನವೀನಿಗೆ ನಮ್ಮ ಬೆರಿ ಬೊಟುದು ಸಹಕಾರ ಮಲ್ತೊಂದುಪ್ಪುಗ ಅಂಚೆನೆ ಪ್ರತಿ ವರ್ಷಲ ಮೇರೆಗೆ ಕನ್ಪಿನ ಯೋಗ ಭಾಗ್ಯನು ದೇವಿ ವೈದ್ಯದಿ ಅಪ್ಪೆ ಕೋಟಿ ಚೆನ್ನೈರು ಗುರುನಾರಾಯಣ ಸ್ವಾಮಿಗಳು ಅರೆಗೆ ಒದಗಾದ ಕೊರಡು ಬಂದು ಯಾನು ಎನ್ನ ರಡ್ಡು ಪಾತ್ರವನ್ನು ಮುಗಿಸ್ತಾರೆ. ಧನ್ಯವಾದಗಳು ಶಾಮಣ್ಣ. ಇತ್ತೆ ಸೀದಾ ಡೈರೆಕ್ಟ್ ಅಧ್ಯಕ್ಷರ ಭಾಷಣವನ್ನು ಮಲ್ತೊಂದು ಬ್ರಹ್ಮಶ್ರೀ ನಾರಾಯಣ ಗುರುನ ಆಶೀರ್ವಾದ ಇರ್ತದ್ದು ವೀರ ಪುರುಷ ఆయన ಕೋಟಿ ಚೆನ್ನೈನ ಪಾದ ಬರ್ತದು ಇನಿ ಬಾರಿ ಮಲ್ಲ ವೇದಿಕೆ ಬಾರಿ ಶೋಕದ ವೇದಿಕೆ ನಮ್ಮ ಮಾಜಿ ಅಧ್ಯಕ್ಷರು ಎನ್ನ ಆದ್ಮೇಲೆ ಮಿಸ್ಟರ್ LV ಅಮೀನ್ ರಾಯ್ ಅಂಚನೆ ಎನ್ನ ಪ್ರೀತಿದ ಅಕ್ಕ ಲಕ್ಷ್ಮೀ ಕೋಟೇನ್ರೆ ಎನ್ನ ವಿಷಯ ಮಸ್ತ್ ಪಂಡೇರು ಅದೆಲ್ಲ ಥ್ಯಾಂಕ್ ಯು ಪನ್ಪನ್ ಅಂಚನೆ ಕುಡಂಗಿ ಶಂಕರ್ ಪೂಜಾರಿ ಎಂಕಲ ಎಡ್ಡೆ ಸೋಷಿಯಲ್ ವರ್ಕರ್ ಯಾನ್ ಈ ಸತಿ ಅರೇನ ಮಸ್ತ್ ವರ್ಷದಿಂಚಿ ಯಾರು ಎಡ್ಡೆಡ್ಡೆ ಕೆಲಸ ಮಲ್ಬೇರು ಮಲ್ಲ ಡೋನರ್ ವೆಲ್ ವಿಷರ್ ಅರೇನು ಈ ಸತಿ ಭಾರಿ ರಿಕ್ವೆಸ್ಟ್ ಮಾಡ್ತದೆ ಎನ್ನ ಕಮಿಟಿಗೆ ತಂದೆ ಆರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಂದ್ರೆ ಭಾರಿ ಸ್ಟ್ರಾಂಗ್ ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರಾಂಗ್ಲಿ ಪಾತಿರ್ಬೇಕು ಅಂಚನೆ ಕೊಡಂಜಿ ಗೆಸ್ಟ್ ಆದ ನಮ್ಮನೆ ಮಲಾಡ್ ಲೋಕಲ್ ಆಫೀಸ್ದ ಸಂತೋಷ್ ಪೂಜಾರಿ ಎಡ್ಡೆ ಸೋಷಿಯಲ್ ವರ್ಕರ್ ಡೋನರ್ ಮಲಾಡ್ ಲೋಕಲ್ ಆಫೀಸದ ಕೆಲಸ ಮಲ್ತೊಂದುಲ್ಲೇರು ಅಂಚನೆ ನಿತ್ಯಾನಂದ್ ಪೂಜಾರಿ ಎನ್ನ ಚೊಂಬೂರು ಲೋಕಲ್ ಆಫೀಸದ ಎಡ್ಡೆ ಡೋನರ್ ವೆಲ್ ವಿಷರ್ ಬಕ್ಕ ಫುಲ್ ಯಾಪಲ ಸ್ಟ್ರಾಂಗ್ಲಿ ಹಿಂಗೆ ಸಪೋರ್ಟ್ ಮಲ್ತೊಂದುಪ್ಪೇರು ಅಂಚನೆ ಆನ ಒಟ್ಟಿಗೆ ಚೇರ್ಮನ್ ನಮ್ಮ ಚಂಬೂರು ಲೋಕಲ್ ಆಫೀಸ್ದ ಮೋಹನ್ ಸಾಲೇನ್ ರಾಯ್ ಬಾರಿ ಆನಾರೆಂತು ಮಸ್ತ್ ಎಲ್ಲದಿಂಚಿ ತಗೊಂಡುಲ್ಲ ಅಂಚನೆ ಇತ್ತೆಲ್ಲ ತಗೊಂಡುಲ್ಲ ಆದ್ನ ಸಾಲಿಯನ್ ಟೇಲರ್ ಅದೇ ಎಂಕಲ ಎಲೆಕ್ಟ್ರಿಕಲ್ ಬಿಸ್ನೆಸ್ದ ಇದುರೇ ಆದ್ನೆಲ್ಲ ಟೇಲರ್ ಶಾಪ್ ಇತ್ತೇರು ಮಸ್ತ್ ಪೂರ ಸುರುಕು ಅಂಡರ್ ವರ್ಲ್ಡ್ ಬಾಯಿನಕಲೊಟ್ಟಿಗೆ ಬಡರಾಜನೊಟ್ಟಿಗೆ ಪೂರ ಫ್ರೆಂಡ್ಶಿಪ್ ಇತ್ತು ಆರ್ನ ಅವಲೇ ಹೊಂದಿರ್ತೇನೆ ತೋ ಮಸ್ತ್ ಈತ ಭಾರಿ ಸಿಂಪಲ್ ಸಾಫ್ಟ್ ಸ್ಪೋಕನ್ ಮೋಹನ್ ಸಾಲೇನ್ರೆ ಅಂಚನೆ ಮಲ್ಲ ಕಲಾ ಪ್ರೇಮಿ ಮನೋಹರ್ ಶೆಟ್ಟಿ ನಂದಲಿಕೆ ಎಡ್ಡೆ ಆರ್ಟಿಸ್ಟ್ ಎಡ್ಡೆ ಡೈರೆಕ್ಟರ್ ಆ್ಯಂಡ್ ನೈಸ್ ಪರ್ಸನ್ ಎಂಕಲ ಅಸೋಸಿಯೇಷನ್ದ ಮಸ್ತ್ ವರ್ಷದಿಂಚಿ ಎಡ್ಡೆ ಪ್ರೋಗ್ರಾಮ್ ಕೊರೊಂದುಲ್ಲೇರ್ ಮಸ್ತ್ ಸಮಯದಿಂಚಿ ಆರ್ನ ಪ್ರೋಗ್ರಾಮ್ ಇತ್ತೆ ಚೂರು ತೂತುಜಿ ಮಗರ ರೆಗ್ಯುಲರ್ ಪ್ರೋಗ್ರಾಮ್ ಕೊಂಡೇರು ಅಂಚನೆ ಕುಡಂಜಿ ಗೆಸ್ಟ್ ಆದ ಗಣೇಶ್ ರಾವ್ನ ಬಗ್ಗೆ ಎಂಕಾತ ಹೆಚ್ಚು ಗೊತ್ತಿದ್ದಿ ನಾನು ಫಸ್ಟ್ ಟೈಮ್ ಇತ್ತೆ ಮೀಟ್ ಮಾಡ್ತಂದಿಲ್ಲ ಚಂಬೂರು ಎನ್ನ ಲೆಕ್ಕದೆ ಅಚ್ಚಾ ಅಂಚನೆ ಶ್ಯಾಮ್ ಸುಂದರ್ ಪಂಡೇರು ಅಂದ ಅರೆನ್ ಮಸ್ತ್ ಆಲ್ಮೋಸ್ಟ್ ಎವ್ರಿ ಪ್ರೋಗ್ರಾಮ್ಗೆ
ನೆಟ್ಟೆಲ್ಲ ತುಪ್ಪ ಇದನ್ನ ಬಂಟ ಸಂಘದ ಉಪ್ಪಾಡಿ ಆ ಓಲ್ ಉಪ್ಪಾಡಿ ಅದು ಆ್ಯಸ್ ಎ ಸ್ಪೆಕ್ಟೇಟರ್ಸ್ ಉಪ್ಪಿರು ತಿರ್ತದ ಚಾವಡಿದು ಕೇನೊಂದು ಉಪ್ಪಿರು ಭಾರಿ ಖುಷಿಯಾಗಿ ಈ ಸತಿ ಎನ್ನ ಒಟ್ಟಿಗೆ ಮಂಚದ ಕುಲ್ದೇರು ಒಂದು ಬಾರಿ ಓಲ್ಲ ಯಾಂತು ಒಂದು ಬಾರಿ ಯಕ್ಷಗಾನ ಯಾ ಕಲಾಪ್ರೇಮಿ ಓಲ್ಲ ವೆರಿ ನೈಸ್ ಜೆಂಟಲ್ಮೆನ್ ಇಂಕಲ ಏಜಂಗಳ ರೆಗ್ಯುಲರ್ ಬರ್ಪೇರು ನಮ್ಮ ಆತ್ಮೀಯರೇ ಶಾಮಣ್ಣ ಅಂಚನೆ ಕೊಣಂಜಿ ಜಸ್ಟ್ ಅದು ಶಂಕರ್ ಪೂಜಾರಿ ಬೈದಿದ್ದೀರ ತಪ್ಪಲು ಜಗದಂತ್ ಕಾಂಚನ್ ಅವ್ರನ್ನೆಲ್ಲ ವಿಷಯ ಇಚ್ಛಾ ಪರಿಚಯ ಇಜ್ಜಿ ಬಕ್ಕ ನಮ್ಮ ಸುರೇಶ್ ಕುಮಾರ್ ಈತ ಬಾರಿ ಖುಷಿಯಾನ ಒಂಜಿ ಸುರೇಶ್ ಕುಮಾರ್ ಅವ್ರನ್ನ ದಂಪತಿಗೆ ಒಂಜಿ ಸತ್ಕಾರ ಮಲ್ತೇರು ನೆಟ್ಟೆ ಒಂಜಿ ಎಡ್ಡೆ ಓಲ ಸೋಷಲ್ ಇದು ನಮ್ಮ ಸೋಷಲ್ ಫೀಲ್ಡ್ ಬರ್ಪೇರು ಆರ್ನೊಟ್ಟಿಗೆ ಎನ್ನ ಲೆಕ್ಕ ಕುರಂಜಿ ಹರೀಶ್ ಸಾಲಿಯಂದ್ರು ಹರೀಶ್ ಕೊಕ್ಕರ್ನರ್ಗು ಮಲ್ತೇರು ಮೋಹನ್ ಅಣ್ಣಗೆ ಮಲ್ತೇರು ಮೋಹನ್ ದಾಸ್ಗೆ ಬಕ್ಕ ಗಣೇಶ್ ಡಿ ಕೆ ನಮ್ಮ ಗಣೇಶ್ ಪೂಜಾರಿ ಚೇರ್ಮನ್ ಘಾಟ್ಕೊಪ್ಪರ್ ಲೋಕಲ್ ಆಫೀಸ್ ಬಕ್ಕ ಯೋಗಿನಿ ಬಕ್ಕ ಆರ್ನ ಎಂ ಪೂಜಾರಿ ಕರ್ಕೆ ಅಂದ ಆರ್ನ ಹಸ್ಬೆಂಡ್ ಒಟ್ಟಿಗೆ ಮಲ್ತೇರು ಭಾರಿ ಖುಷಿ ಪಂಡ ಒಂದು ಪೂರ ಮಕ್ಕಳು ಕೆಲಸ ಮಲ್ಪೇರು ಯಾನ್ ತೂಪೆ ದೇಶರ್ಗದು ಮಲ್ಪೊಡಿ ಹಾಕೊಂಡು ಮರಿ ಯಾನ್ ತೂಪೆ ಎನ್ನೊಟ್ಟಿಗೆ ಜನರಲ್ ಸೆಕ್ರೆಟರಿ ಇಲ್ಲ ಮಧ್ಯಾಹ್ನ ದಿಂಚಿ ಬರ್ತದ ಕೆಲಸ ಮಲ್ಪೇರು ಅಕ್ಕಲ ಇಂಪಾರ್ಟೆಂಟ್ ಟೈಮ್ ಅವು ಒಂದು ಐನೇ ಆಜಾಜಿ ಗಂಟೆ 7 ಗಂಟೆ ಎಲ್ಲ ಹಾಕೊಂಡು ಐತೆಲ್ಲ ಹೆಚ್ಚು ಹಾಕೊಂಡು ಬರ್ತದ ನೆಟ್ಟೆ ಕೆಲಸ ಮಲ್ಪುಂಡು ಯಾನ್ ರೆಗ್ಯುಲರ್ ತೂಪೆ ಹರೀಶ್ ಕೋಕರ್ನೀರು ಮೋಹನ್ ದಾಸ್ನ ಪಂಡ ಸೋಷಲ್ ವರ್ಕ್ ಮಲ್ಪುಂಡಾಗ ನಮ್ಮ ಈ ಟೈಮ್ ಕೊಡ್ದು ಇಂಪಾರ್ಟೆಂಟ್ ಟೈಮ್ ಹರೀಶ್ ಸಾಲಿಯನ್ ಸಿಂಪಲ್ ಪರ್ಸನ್ ಇಚ್ಛೆ ಪಾತಿಯರು ಇದ್ದೇರು ಸೈಲೆಂಟ್ ವರ್ಕರ್ ಅಂಚೆನೆ ಹರೀಶ್ ಕೊಕ್ಕರ್ನೆಲ್ಲ ಮಸ್ತ್ ವರ್ಷದಿಂಚಿ ನಮ್ಮ ಅಸೋಸಿಯೇಷನ್ದು ಬಾಂಡೂಪ್ ಲೋಕಲ್ ಆಫೀಸ್ ಆನಾಗ ಅಪಘಾದಿಂಚಿ ಐತೆ ಸುರುದಿಂಚಿ ಉಳ್ಳೇರು ಆರ್ನ ಸ್ಟೋರಿ ಪನ್ಪೆರಿಂತು ತೋ ಅಂಚನೆ ಮಸ್ತ್ ಜನ ಉಳ್ಳೇರು ನಟ ಕೇಶವನ್ನೇ ಹರೀಶ್ ಕುಂದರ್ ಉಳ್ಳೇರು ಎಂಕಲ್ ಕಮಿಟಿ ಈ ಸತಿ ಜಯ ಪೂಜಾರಿ ಉಳ್ಳೇರು ಮಸ್ತ್ ಸ್ಟ್ರಾಂಗ್ ಕಮ್ಯುನಿ ಮೋಹನ್ ಉಳ್ಳೇರು ಈ ಸತಿ ಖುಷಿ ಹಾಕೊಂಡು ಬಂಡೆ ಸುರೇಶನ್ನೇ ಪಂಡಿನ ಅಂಚನೆ ಎಡ್ಡೆ ಜನ ನಕ್ಲೆ ನಿಂಗೆ ಒಂಜಿ 7-10 ಜನ ಕನೆರೆ ತಿಕ್ಕನ ಒಂಜಿ ಎಡ್ಡೆ ಸ್ಟ್ರಾಂಗ್ ಕಮಿಟಿ ಆಂಡ್ ಯಾನ್ ಸುರುದ ಕಮಿಟಿ ಆ್ಯಂಡ್ ಲಾಸ್ಟ್ ಟೈಮ್ಲ ಪಂಡೆ ಒಂಜಿ ಆಲ್ಮೋಸ್ಟ್ 27-27 ಜನ ಏನು ಎಕ್ಸಿಸ್ಟಿಂಗ್ ಕಮಿಟಿನಿ ಕೊನೆ ಈ ಸತಿ ಕಮಿಟಿ ಸೆಲೆಕ್ಷನ್ ಮಲ್ಪರೆ ಹೆಂಗೆ ಅವು ಅವಕಾಶ ತಿಕ್ಕದನ್ನು ರೆಸ್ಪಾನ್ಸಿಬಿಲಿಟಿ ಇತ್ತು ಭಾರಿ ಸ್ಟ್ರಾಂಗ್ ರೆಸ್ಪಾನ್ಸಿಬಿಲಿಟಿ ಒಂಜಿ ಕಮಿಟಿನ ಮಲ್ಪರೆ ಆಯ್ತು ಭಾರಿ ಮಸ್ತ್ ದಿನತ ಭಂಗ ಆಯ್ತು ಆಯ್ತು ಒಂಜಿ 2 ಜನನ ಯಾನ್ ಚೂರ್ದು ಕಮಿಟಿದು ಸುರುತ ಕಮಿಟಿದು ಕಮ್ಮಿ ಮಲ್ತೆ ಅಕ್ಲಿಗೆ ಒಂಜಿ 2 ಜನ ದೆತ್ತಂದು ಬಕ್ಕ ಅಕ್ಲಿಗೆ ಬೇಜಾರ ಆತನು ನಮ್ಮ ಕಮಿಟಿದು ಪೂರ ಜನನ ನಮ್ಮ ಕಮಿಟಿದು ದೆತ್ತನರೆ ಹಾಕುಚ್ಚಿ ಯಾಕೆ ಒಂಜಿ 2 ಜನ ಬಿಡೋರು ಹಾಕೊಂಡು ತೋ ಪರ್ಸನಲಿ ಬಕ್ಕ ಎನಿಮಿಟಿ ದೆತ್ತೊಂದು तो ಬಾರಿ ಬಂಗಾರ ಕೆಲಸ ಬಿಲ್ಲ ವಿಶೇಷನ್ ಇದೆ ಇನ್ನು ಸುರೇಶ್ ಅಣ್ಣಗೆ ಸನ್ಮಾನ ಮಾಡ್ತೇವೆ ಸುರೇಶ್ ಅಣ್ಣ ಮೂಜಿ ಟರ್ಮ್ ನಮ್ಮ ಲೋಕಲ್ ಆಫೀಸ್ ಚೇರ್ಮನ್ ಆಗಿರ್ತಾರೆ ಈ ಸತಿ ಅನ್ನ ಪಂಡೆ ಬಲ್ಲೆ ಇದ್ದು ಲೋಕಲ್ ಆಫೀಸ್ ಬೇತೆ ಜನಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡಲಿ ಬಲ್ಲೆ ನಮ್ಮ ಒಟ್ಟಿಗೆ ಕೆಲಸ ಹೋಗುಗ ಈ ಸತಿ ನವೀನ್ ಪಡುವಿನ ನವೀನ್ ಪಡುವಿನ ಬಿಕಾಸ್ ನಮ್ಮ ಅವಳು ಯಾಪಲ್ಲ ಬ್ಯಾಕಪ್ ಉಪ್ಪೋಡು ಓಲನ್ ಎತ್ತಿ ಇತ್ತೆ ದಾಲ ಪ್ರಾಬ್ಲಮ್ ಇಜ್ಜಿ ಅಸೋಸಿಯೇಷನ್ ಬಿಲ್ಲ ಅಸೋಸಿಯೇಷನ್ ಭಾರಿ ಸ್ಟ್ರಾಂಗ್ ಉಂಟು ಎಲ್ಲ ಏರ್ಲ ಚೇಂಜ್ ಆಂಡ ಅಧ್ಯಕ್ಷ ಎಲ್ಲ ಚೇಂಜ್ ಆಂಡಲ್ಲ ನೆಕ್ಸ್ಟ್ ತಯಾರಿ ಅವೊಂದು ಆಲ್ರೆಡಿ ರೆಡಿ ಉಳ್ಳೇ ರೆಸ್ಪಾನ್ಸಿಬಿಲಿಟಿ ಇದೆ ಅವು ಭಾರಿ ಎಡ್ಡೆ ಉಂಡು ಹಾಪೇರು ಪಂಡ ಒಂಜೊಂಜಿ ಜನ ಟ್ರೈನ್ ಅವನಿಲ್ಲ ನವೀನ್ ಪಡುವಿನೇ ಅಂತ ತಮಗೆ ಆಗಿ ಯಾನ್ ತೂತ ಡ್ರಾಮಾದ ನೆತ್ತ ಆಯ್ತು ಮಸ್ತ್ ಇಂಟ್ರೆಸ್ಟ್ ಇತ್ತಂದು ಪ್ರೋಗ್ರಾಮ್ದು ಡೆಡಿಕೇಟ್ಲಿ ಕಿಸೆದು ಕಾಸು ಪಾಡ್ದು ಆಯ್ ಡ್ರಾಮಾ ಮಲ್ಪೆ ತುಲೆ ಇನ್ನಿತಲ್ಲ ಗೆಜ್ಜೆಗಿರಿಗೆ ಅಕ್ಲೆಗೆ ತೋ ಪೇಮೆಂಟ್ ಕೊರೋಡು ಹಾಕೊಂಡು ಅವಳದಲ್ಲ ಹೆಂಗೆ ಕೇನೊಂದಿಲ್ಲ ಹರೀಶ್ ಅಣ್ಣ ಹಿಂಗೆ ಒಂದೇನು ಆಲ್ ಫ್ರೀ ಮಲ್ಪು ಏನಾದ್ರೆ ಫ್ರೀ ಮಲ್ಪರ ಹಾಕುದು ಬಿಲ್ಲ ವೈಶೇಷನ್ಗೆ ನಿಕ್ಕೆ ಪೇಮೆಂಟ್ ಕೊರೋಡು ಹಾಕೊಂಡು ನಿಕ್ಕೆ ಅಂಚ ಫ್ರೀ ಮಲ್ಪರ ಹಾಕಿದ್ದು ದಾಲೈತನೇ ಯಾನ್ ನಿಕ್ಕೆ ಸಪೋರ್ಟ್ ಮಲ್ಪೆ ಬಗ್ಳ ಅಸೋಸಿಯೇಷನ್ದು ಈ ಫ್ರೀ ಕೆನಚ್ಚಿ ಬಿಕಾಸ್ ಈಲ ಕಮಿಟಿದಿಲ್ಲ ಎಲ್ಲ ಪನ್ನರ ಬಲ್ಲಿ ಹರೀಶ್ ಅನ್ನೇ ಮಿಸ್ಯೂಸ್ ಮಲ್ಪೆ ಪೊಸಿಷನ್ದ
ಫ್ರೀ ಕೊರೊಂದುಲ್ಲೇರು ಅಂಚ ಆಯ್ರೆ ಬಿಕಾಸ್ ಏನು ಪಂಡೆ ಒಂದು ಪೂರ ಕಲೆಕ್ಷನ್ ಮಲ್ತದೆ ನಮ್ಮ ಒಂದು 10 ಕೋಟಿದ ಮಿತ್ತು ಇಂಕುಲ್ ಕಲೆಕ್ಷನ್ ಮಲ್ತ ಒಂದು ಎನ್ನ ಟೈಮದು ಆಲ್ಮೋಸ್ಟ್ 2 ವರ್ಷದ ಇಂಕುಲ್ 5 ಕೋಟಿ ರೂಪಾಯಿ ಬಿಲ್ಲ ವಿಶೇಷನ್ಗೆ ಹೆಚ್ಚ ಇನ್ಕಮ್ ಮಲ್ತದು ಫಿಕ್ಸ್ ಡಿಪಾಸಿಟ್ ಈತ ಅವು ಪೂರ ಇಂಚ ಫ್ರೀ ಕೊಂಡ ಆಪುಜಿ ನಮ್ಮ ಜನ ನಕ್ಲೆಗ್ಲ ಚೂರು ಜನಕ್ಕೆ ಬೇಜಾರು ಆಪುಂಡು ನಮಗೆ ಫ್ರೀ ಕೊರ್ಪುಜ ಮರ ನಾಮಿನಲ್ AC ಏರ್ ಕಂಡೀಷನ್ ರೆಂಟ್ ಉಪ್ಪುಂಡೆ ಐತ ನಾಮಿನಲ್ ಚಾರ್ಜಸ್ ಕೊರಡೆ ಆಪುಂಡು तो नवीन पडविನ ಎಡ್ಡೆ ಕೆಲಸ ಮಲ್ತೊಂದುಲ್ಲೆ तो ಬಾರಿ ಖುಷಿದ ವಿಷಯ ಬಂದ ಗೆಜ್ಜೆಗಿರಿದ ಕ್ಷೇತ್ರದೆಲ್ಲ ಒಂದು ಡೆವಲಪ್ಮೆಂಟ್ ಆನಾಗ ಎಂಕುಲು ಒಂದು 7 ವರ್ಷ ಸುರುಕು ಭಾರಿ ಆಯಿತು ಹೋರಾಟ ಮಾಡ್ತಿದ್ದ ಒಂದು 4-5 ವರ್ಷ ಭಾರಿ ಆಯಿತು ಹೋರಾಟದ ಕೆಲಸ ಮಧ್ಯದ ಕೆಲಸ ಎಲ್ಲ ಉಂಟದಿತ್ತು ಈತೆ ಭಾರಿ ಖುಷಿ ಆಪುಂದ ಪಂಡ ಒಂಜಿ ನಮ್ಮ ಕಮ್ಯುನಿಟಿಗೆ ಬಕ ಪೂರ ಇದೇ ಊರ್ದ ಜನನಕ್ಲೆಗೆ ಒಂಜಿ ಮಲ್ಲ ಕ್ಷೇತ್ರ ಆತ ನಾವು ಗೆಜ್ಜೆಗಿರಿ ಒಂಜಿ ಆಯ್ತ ಒಂದು ಪೊಯ್ಸತಿ ಒಂಜಿ ಕಲಾ ಯಕ್ಷಗಾನ ಟೀಮ್ ತಯಾರು ಮಾಡ್ತದ ಅವು ಯಕ್ಷಗಾನದ ಸುರುತ ಬಾಂಬೆಗೆ ಬರ್ಪಿನ ಬರ್ತದೆ ನಮ್ಮ ಬಿಲ್ಲವ ಸ್ಟೇಷನ್ದ ಆಪಿನ ನಮ್ಮ ಅಂಧೇರಿ ಲೋಕಲ್ ಆಫೀಸ್ ಅವು ಮಲ್ತದ ಆಲ್ಮೋಸ್ಟ್ ಒಂಜಿ 12 ಪ್ರೋಗ್ರಾಮ್ಸ್ ನವೀನನ್ನ ನೆತ್ತದು ಅವನುಂಡು ಗೆಜ್ಜೆಗಿರಿಗೆ ನಮ್ಮ ಎಂಕುಲ್ಲ ಬಿಲ್ಲವ ಸ್ಟೇಷನ್ ಯಕ್ಷಗಾನ ದ ಗುರುನಾರಾಯಣ್ ಮಂಡಳಿ ಉಂಡು ಸಪೋರ್ಟ್ ಮಲ್ತೊಂದಿಲ್ಲ ಯಕ್ಷಗಾನ ಬಕ್ಕ ಆರ್ಟಿಸ್ಟ್ ನಕ್ಲೆ ಕಲಾವಿದ ನಕ್ಲೆಗೆ ಅವ್ಲತ್ತು ಬೇತೆ ಬೇತೆ ಅಕ್ಲೆಗ್ಲ ಸಪೋರ್ಟ್ ಮಲ್ತೊಂದು ಉಪ್ಪಟ್ಟು ಬಿಕಾಸ್ ನಮ್ಮ ಕಲಾ ಉಂದೆ ನಂಗೆ ಒಂದು ಯಕ್ಷಗಾನದ ಅನ್ನದ ಗೆಜ್ಜೆಗೆ ಒಂದು ಮರನಿ ಚೂರು ಸ್ಕ್ರಿಪ್ಟ್ ಪೂರ ತೂಯರ ಹಾತಜಿ ಭಾರಿ ಖುಷಿ ಆತಂದು ಭಾರಿ ಎಡ್ಡೆ ಆರ್ಟಿಸ್ಟ್ ನಕುಲ್ ಕಲಾವಿದ ನಕುಲ್ ಬತ್ತದು ಅವು ಎಡ್ಡೆ ಗೊಬ್ಬ ಒಂದು ನಟ ಯಕ್ಷಗಾನ ಯಾನ್ ಹೆಚ್ಚ ಪಾತ್ರ ಹೋಚಿ ಬಿಕಾಸ್ ಆಲ್ರೆಡಿ ಮಸ್ತ್ ಪಾತ್ರೆ ಇನಿ ಮಸ್ತ್ ಜನಕ್ಕೆ ಸನ್ಮಾನ ಮತ್ತು ಅವಕ್ಕೆ ಭಾರಿ ಖುಷಿ ಅಂದು ಅಂಚನೆ ಭಾರಿ ಮಲ್ಲ ವೇದಿಕೆ ಅಂಚನೆ ಎದುರ್ನಕುಲ್ ಎಲ್ಲ ಅಣ್ಣನಕುಲ್ ಅಕ್ಕನಕುಲ್ ಮಸ್ತ್ ಸೈಲೆಂಟ್ಲಿ ಪೇಷನ್ಸ್ ಒಂದು ಪ್ಲೇ ಯಕ್ಷಗಾನ ತೂಯರ ಬೈದಾರೆ ಸೊ ಐಕ್ಯಾನ್ ಹೆಚ್ಚ ಟೈಮ್ ತಂಜಿ ಬಂದೇನಾರದು ಪಾತ್ರ ಥ್ಯಾಂಕ್ ಯು ವೆರಿ ಮಚ್ ಅಧ್ಯಕ್ಷರಿಗೆ ಧನ್ಯವಾದ. अपना मलाड स्थलीय समिति के बिल्डर आए हुए श्री डेवलपर कपिल भाई, प्लीज कम टू द डैश. आइए उन्हें अपना अध्यक्ष जी सम्मान करने के लिए विनती कर रहा हूँ. लोकल ऑफिस रीडेवलपमेंट ಬಂದು ಆಯ್ತಾ ಡೆವಲಪರ್ ಬೇರೆ ಕಪಿಲ್ ಭಾई. उसके साथ में वैभव करके आए हैं, वो भी मंच में आके पुष्प लेने के लिए विनती कर रहा हूँ. अभी थैंक यू everybody. अभी 2 बार अपना कपिल भाई से. हेलो, मैं पहली बार आया हूँ
पूरा डिटेल मालूम नहीं है, लेकिन मलाड के आपके वक्त के अंदर बैठ के मैं मेरा प्रोजेक्ट डिस्कस करता हूँ, वो सबसे अच्छा सुकन है। और आपको बोलता हूँ कि आपको जैसा चाहिए ऐसा, जितना चाहिए इतना व्यवहार से डील करने को तैयार हो। 1000 फुट, 500 फुट, 2000 फुट, 5000 फुट व्यवहार से। अरे बहुत बिजनेस डील भी नहीं होगा और बहुत प्रैक्टिकल डील करेंगे। सब लोग बोलेंगे ये ऐसा काम अगर हमारे तकदीर में होगा तो मैं बहुत धन्यवाद समझता हूँ। रियली आई एम हैप्पी टू कम हियर। और आपको जैसे बंडल को चाहिए ऐसा मैं प्रोजेक्ट बना के दूंगा। हेलो, मैं खाली कपिल भाई से रिक्वेस्ट करता हूँ। कपिल भाई ने अभी बहुत बड़े दिल से, बड़े मन से बोला आपको जितना चाहिए उतना। हम लोग क्या है, व्यवहार से, व्यवहारिक आपने बोला ना, हम लोग भी व्यवहारिक आदमी है, गुरु के भक्त है, गुरु के तत्व के हिसाब से चल रहे हैं। आपने बोला था हमें कि आप हमें 30% ज़्यादा जगह देंगे उधर। हमारा 300-400 स्क्वायर फीट है, 30% ज़्यादा देंगे। मैं खाली रिक्वेस्ट करता हूँ, आप हमारे ये धर्म चावड़ी है, आप एक 50% मुझे दे दीजिए जगह, और कुछ भी नहीं, हाँ? जो भी जगह मिल जाएगा। थैंक यू वेरी मच, थैंक यू। और भी अगर अपना ट्रस्ट के लिए कुछ बढ़ाना है और भी आगे लगेगा तो मैं व्यवहार से बैठ जाऊंगा। अपन बड़ा हॉल वहाँ भी बना सकते, 1000 फुट, 2000 फुट। प्रैक्टिकल थोड़ा वर्किंग करेंगे, थोड़ा सेक्रीफाइस भी करेंगे। जरूर जरूर, आप अभी एश्योरेंस दिए हैं आपके, हम लोग भी कुछ आपके साथ कुछ इन्वेस्टमेंट करेंगे, कुछ हॉल के लिए कुछ जगह हम लोग भी देख लेंगे। हाँ, आपका सांता क्रूज और मलाड के बीच में डिस्टेंस ज़्यादा है, तो वहाँ के लोग के लिए अपन कुछ बनाएंगे। आई एम रेडी टू डू। और ऐसा, और हमारा एक सीढ़ी का भगत हो, साईं बाबा का मेहरबानी है, वहाँ भी मेरा एक प्रोजेक्ट होने को आया। 40 फ्लैट बना रहा हूँ 500-500 फुट का, और पूरा प्रोजेक्ट हम लोग कोई कॉम को या कोई को कोस्ट टू कोस्ट देने, कोस्ट टू का नहीं, रिजनेबल। कोस्ट टू कोस्ट बोलता हूँ, उसका मतलब कि जिंदा तो रहना है सबको, तो रिजनेबल अपन काम करेंगे। तो वो भी मेरे पास उधर भी 40,000 फुट काम है। और मलाड में मैं खुद बोलता हूँ, हम लोग ट्रस्टी लोग बैठ जाएंगे, अपना कैसा नेक्स्ट स्टेज ऑफ सांता क्रूज कैसा बनेगा, वी कैन प्लान। ಸಂತೋಷ ಒಂಚೂರು ಒಂದು 5 ನಿಮಿಷ ಬರ್ಚಿ 6 ನಿಮಿಷ. ಥ್ಯಾಂಕ್ ಯು. एक 5 मिनट का काम है, 5 मिनट में आ जाएंगे. ओके, बैठिए सर. अभी वोट अप ಕುಡಿದುಂಬು ಕೆಲವು ಜನ ನಮ್ಮ ಮೂಲ ಪತ್ರಕರ್ತರು ಅವರಿಗೆ ಶ್ರೀ ನವೀನ್ ಕೆ ಇನ್ನ ಮೇರುಳ್ಳರು ಆರು ಬತ್ತದ ಪುಷ್ಪಗುಚ್ಛ ನೋಡಿಕೊಂಡು ವಿನಂತಿ ಮಲ್ತೊಂದಿಲ್ಲ. ಪ್ರತಿ ಆಟೋಗೂ ಮಾತಾಡಲಿಲ್ಲ ಕೋಣೆ ಹೊಸ ಇಡ್ಲ ಎತ್ತಿರು ಮಾತಾಡಲಿಲ್ಲ ಬರ್ತದೆ ಸಹಕಾರ ಮಲ್ತೊಂದಿಲ್ಲ. ಎಂಕಲ್ನ ಬಿಲೋರ್ ಅಸೋಸಿಯೇಷನ್ ಫ್ಯಾಮಿಲಿ ಮೆಂಬರೇ ಅಂಚಾದ ಉಪ್ನಾಗ ಅಜ್ಜಿ ನಮ್ಮನೆ ಜನ ನಮ್ಮ ಇಲ್ಲದರೆ ಅಂಚಾದ ಆರು ಏಪಲ ಬರ್ತದೆ ಸಹಕಾರ ಮಂತೂರಿ ಕುಳಿತಿ ನಮ್ಮ ಮೃದುಲಾ ಕೋಟ್ಯಾನ್ ಮೇರ್ ಬರ್ತದೆ ಅರ್ನ ಪಪ್ಪನ ಪರವಾದ ಪುಷ್ಪಗುಚ್ಛನ ಸ್ವೀಕಾರ ಮಾಡ್ಕೊಡು ಮೃದುಲಾ ಕೋಟ್ಯಾನ್. ಅಂಜನೆ ಇನ್ನಿತ್ತ ಲೈವ್ ನಮ್ಮ ಫೇಸ್ಬುಕ್ ಲೈವ್ ಉಂಡು ಆಯ್ತಾ, ಯೂಟ್ಯೂಬ್ ಉಂಡು. ಸಿದ್ದೇಶ್ ನಾಯಕ್ ಉಳ್ಳೇರು ಆರು ಬರ್ತದೆ ಪುಷ್ಪಗುಚ್ಛ ತೆಗೆದುಕೊಂಡು ವಿನಂತಿ ಬರ್ತೊಂದಿಲ್ಲ. ಸಿದ್ದೇಶ್ ನಾಯಕ್ ಸಿದ್ದೇಶ್
ಚೂರು ಪುದರ್ ಬನ್ನೆಗಳು ಬೇಗ ಬೇಗ ಬರ್ತಾರೆ ಇಟ್ಟೆ. ಗೆಜ್ಜೆಗಿರಿ ಸಂಸ್ಥಾನದ ಟ್ರಸ್ಟಿ ಆಯ್ನ ಶ್ರೀ ನೀಲೇಶ್ ಪೂಜಾರಿ ಉಳ್ಳೇರು ಆರು ಬತ್ತದ ಅಧ್ಯಕ್ಷರ ಪುಷ್ಪಗುಚ್ಛ ತೊಗೊಂಡು ವಿನಂತಿ ಭಕ್ತರಿಲ್ಲ. ಬಿಲ್ಲೂರು ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಶ್ರೀ ಕೇಶವ್ ಕೋಟೆ ಅನ್ನೋರು ಆರ್ಲ ಬತ್ತದ ಪುಷ್ಪಗುಚ್ಛ ತೊಗೊಂಡು ಕುಡೂರಿ ಜಾಯಿಂಟ್ ಸೆಕ್ರೆಟರಿ ಜಯ ಪೂಜಾರಿ ಬತ್ತದ ಪುಷ್ಪಗುಚ್ಛ ತೊಗೊಂಡು ವಿನಂತಿ ಭಕ್ತರಿಲ್ಲ. ಮೋಹನ್ ಡಿ ಪೂಜಾರಿ ಉಳ್ಳೇರು ಜಾಯಿಂಟ್ ಟ್ರೆಜರರ್. ಅಂಜನೆ ಹರಿಶ್ಚಂದ್ರ ಕುಂದಾರ್ ಉಳ್ಳೇರು ಹರಿಶ್ಚಂದ್ರ ಕುಂದಾರ್ ಆರ್ಲ ಬತ್ತದ ಪುಷ್ಪಗುಚ್ಛ ತೊಗೊಂಡು ಅಂಜನೆ ನವೀನ್ ಎಲ್ ಸುವರ್ಣ ಬಂಗೇರ ನವೀನ್ ಎಲ್ ಬಂಗೇರ ಮೇರುಳ್ಳೇರು ಆರ್ಲ ಬತ್ತದ ಪುಷ್ಪಗುಚ್ಛ ತೊಗೊಂಡು ವಿನಂತಿ ಮತ್ತೊಂದಿಲ್ಲ. ನಾನು ಎಲ್ಲ ಬುಡ್ದು ಬರ್ದಿರ್ತನ್ನ ಶ್ರಮಿಸಲೆ ಶಂಕರ್ ನಾಯಕ್ ಎಲ್ಲ ಆರು ಬತ್ತದ ಪುಷ್ಪಗುಚ್ಛ ತೊಗೊಂಡು ಅಂಜನೆ ಚಂದ್ರ ಸುಲೇರು ಆರಲ ಬತ್ತದ ಪುಷ್ಪಗುಚ್ಛ ತೊಗೊಂಡು ಅಂಜನೆ ನಮ್ಮ ಮಾತ ಆಟಗೂ ರಮೇಶ್ ಅಣ್ಣ ಮ್ಯಾಗ್ನ ಮಾಡಿಲ್ಲರು ಯಾರು ಬರ್ತಿಲ್ಲ ಪುಷ್ಪಗುಚ್ಛ ತೊಗೊಂಡು. ಶೇಖರ್ ಪೂಜಾರಿ ದೊಂಬಿಲಿ ಹಿಡಿದು ಬತ್ತದ ಈ ಮಲ್ಲ ಕಲಾಭಿಮಾನಿ ಆರ್ಲ ಬತ್ತದ ಪುಸ್ತಕ ತೊಗೊಂಡಿಲ್ಲ. ಅಂಚನೆ ನಮ್ಮ ಮಾತಾಟ ಒವ್ವೇ ಆಟ ಆವಡೆ ಗುರುನಾರಾಯಣ ಮಂಡಳಿ ಆಡು ಬೇತೆ ಆಡು ನಮ್ಮ ಕೃಷ್ಣಣ್ಣಲ್ಲಿ ಕೃಷ್ಣ ಬಂಗೇರು ಆರು ಮಾತೆಗ್ಲೆ ಹೆಲ್ಪ್ ಮಾಡೋದು ಆರು ಬತ್ತದು ಅಧ್ಯಕ್ಷರ ಸಾಲು ಬೊಕ್ಕ ಪುಷ್ಪಗುಚ್ಛ ತೊಗೊಂಡು ಬಂದು ನಮ್ಮ ಕೃಷ್ಣಣ್ಣೆ ಓಲ್ ಆಟನೆಲ್ಲ ಅವಲಲ್ಲಿರಾರು ಹೆಲ್ಪ್ ಅಂತ ನುಪ್ಪೇರು. ಗೆಜ್ಜೇರಿ ಕ್ಷೇತ್ರ ಮಹಾತ್ಮದ ಪ್ರಸಂಗಕರ್ತೆ ನಿತಿನ್ ಇತ್ತಿರುಂದಾಣ ದುಂಬರೋಡು ಪಣದು ವಿನಂತಿ ಮಲ್ತೊಂದುಲ್ಲ. ನಿತಿನ್ ದಯಾನಂದ್ ಪೂಜಾರಿ ಹಿರಿಯಡ್ಕ ಆನಂದ್ ಪೂಜಾರ್ಲು ನಮ್ಮ ಊರ್ಲೇರು ಒಡಲಾಡ್ ಬೈದರು ಆರು ದುಮ್ಮದ ಎಜುಕೇಶನ್ ಕಮಿಟಿ ಸಭೆಯಿಂದ ಸೆಕ್ರೆಟರಿ ಆಗಿದ್ದರು. ತಿಲಕ್ ಬಲೆ ಬಪ್ಪನಾಡ್ಕರಿಂದ ಬಿ ಕುಸಪ್ಪೇರುಳ್ಳೇರು ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಮಾಜಿ ಕಾರ್ಯಾಧ್ಯಕ್ಷರು. ನಿತಿನ್ ಬತ್ತದ ಪುಷ್ಪಗುಚ್ಛ ತೊಗೊಂಡು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮದ ಪ್ರಸಂಗಕರ್ತೆ
ಒಂಚಿ ಪ್ಲೀಸ್. ಇಂಥ ಕಾರ್ಯಕ್ರಮ ಪುರ್ಲು ನಿರ್ಮಾಣ ಮಲ್ತಿನ ರವಿ ಕೋಟ್ಯಾನ್ ರವಿ ಸನಿಲ್ ಬರ್ತದ್ದು ಪೂರ್ತ ಗೊತ್ತಿದೆ ನೋಡು. ಇನ್ನಿತ್ತ ಈ ಕಾರ್ಯಕ್ರಮದ ಆಯೋಜನೆ ಮಲ್ಲಿನ ಶ್ರೀ ನವೀನ್ ಪೂಜಾರಿ ಪಡುವಿನ ಮೇರು ಬತ್ತದ ಪುಷ್ಪಗುಚ್ಛ ತಗೊಂಡು ಪಣದು ವಿನಂತಿ ಅಂತಂದಿಲ್ಲ ಅದೇನು ಅಧ್ಯಕ್ಷರು ಕುಲ್ಲಾದ ಸನ್ಮಾನ ಅಂತಂದಿಲ್ಲ. ಥ್ಯಾಂಕ್ ಯು ಮಾತಾ ಗಣ್ಯರಿಗೆ ಇತ್ತ ಒಂದೇ ವಾಕ್ಯರು ನಾನು ಧನ್ಯವಾದ ಕೊರಲಿಲ್ಲ. ಇನ್ನಿತ ಕಾರ್ಯಕ್ರಮ ಅಧ್ಯಕ್ಷರಾಯನ ಹರೀಶ್ ಜಿ ಅಮೀನ್ ಅಂಜನೆ ಮಾತ ಗಣ್ಯರಿಗೆ ತಿರ್ತುಗುಲ್ದಿನ ಕಲಾಭಿಮಾನಿಗಳಿಗೆ ಮಾತೆರಿಗಳ ಧನ್ಯವಾದ ಕೊರದು ಇನ್ನಿತ ಕಾರ್ಯಕ್ರಮ ಮುಗಿಣು ಈ ಧಾರ್ಮಿಕ ಕಾರ್ಯಕ್ರಮ ಮುಗಿಣು ಪಣಂದು ನನ್ನ ಆಟ ಚಾಲು ಆಗ್ಬಿಡು ಒಂದು 5 ನಿಮಿಷ ಕೂಡಲೇ ಸ್ಟೇಜ್ ಖಾಲಿ ಮಾಡ್ತದೆ ಆಗ್ಲಿಕ್ಕೆ ಅನುವು ಮರ್ತು ಕೊಡ್ಪ ಒಂದು 5 ನಿಮಿಷ ಮರ್ತು ಕೊಡ್ಪ. ಕಲಾವಿದ ಒಂಜಿ ವಿನಂತಿ ಮೂಲಜಿ ಗೆಜ್ಜೆಗಿರಿದ ಕಾಣಿಕೆ ಡೆಪ್ಪದಿತ್ತಲು ಏರಿಗಳ ಕಾಣಿಕೆ ಪಾಡಿರ್ತಂಡ ಗೆಜ್ಜೆರಿಗೆ ಮುಟ್ಟುಡು ಗೆಜ್ಜೆಗಿರಿಟ್ಟು ಪಾಡೋಡು ಪಣದು ವಿನಂತಿ ಮತ್ತೊಂದುಲ್ಲ.
ನಾನು ಅವರನ್ನು ಸೇವೆ ಹಿಡಿದು ಎಳೆದುಕೊಂಡು ಬನ್ನಿ ಎನ್ನುವ ಹಾಗೆ ಎಲ್ಲಿ ನೋಡಿದ್ರು ಕೂಡ ಆ ದೇವತೆಗಳ ಸುಳಿವೇ ಇಲ್ಲ. ಅಷ್ಟೇ ಅಲ್ಲ, ಭೂಲೋಕದಲ್ಲಿ ತಿರುಗಾಟ ಮಾಡಿದರ ಪರಿಣಾಮ ಹಾಸ್ಯವೇ.
ಕ್ಷಣದೊಳಗೆ ಮೋಹದ ಬದುಕಿ ಸಿಲುಕಿಸೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಜಗನ್ಮಾಯೆ ಮಹಾಮಾಯೆ ಸುಂದರ ಕೌಶಿಕೆಯಾಗಿ ಸುಂದರಗವ ತಲೆದೂದು ಕೌಶಿಕೆಯಾಗಿ ನಿಲ್ದಳು ಬಿರುವ ಕದಂಬವನಗಳಿಗೆ ಸುಂದರಗವ ತಲೆದು ಕೌಶಿಕೆಯಾಗಿ ನಿಲ್ದಳು ದೇವ ಕದಂಬ ಖಳನ ಭೀತಿಯಿಂದಾಗಿ ತುಹಿನಾಗಿಯನ್ನು ಏರಿಕೊಂಡು
ನನ್ನಲ್ಲಿ ಅನನ್ಯವಂತಹ ಭಕ್ತಿಯನ್ನು ಧ್ಯಾನಿಸಿಕೊಂಡವರಿದ್ದಾರೆ. ಪ್ರತ್ಯಕ್ಷರಾಗಿ ಅವರಿಗೆ ಅಭಯದ ನುಡಿಗಳನ್ನು ಕೊಟ್ಟು ಬಳಿಯುತ್ತೇನೆ. ಕಿರಿದು ಸಮಯದಲ್ಲಿ ಆ ದೈತ್ಯರನ್ನು ನಾನು ಒದಿಸಿಕೊಡುತ್ತೇನೆ. ಹಾಗಾದರೆ ಆ ದೈತ್ಯರು ಯಾರು? ಶುಂಭಣಿ ಶುಂಭರು ಲೋಕಕಂಟಕರಾಗಿ ವಿರಿಯುತ್ತಾ ಇದ್ದಾರೆ. ನೇರವಾಗಿ ನಾಲ್ಕ ಲೋಕಕ್ಕೆ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ದೇವತೆಗಳನ್ನು ಸೋಲಿಸಿ ನಾಲ್ಕ ಪೀಠವನ್ನೇ ವಶಪಡಿಸಿಕೊಂಡವರಿದ್ದಾರೆ. ಹಾಗಾದರೆ ಕೊಪ್ಪಿ ಮೆರೆಯುತ್ತಿರುವಂತಹ ಶುಂಭಣಿ ಶುಂಭರನ್ನು ಕಿರಿದು ಸಮಯದಲ್ಲಿ ಒದಿಸಿಕೊಡುತ್ತೇವೆ ಎನ್ನುವ ಹಾಗೆ ಅಭಯದ ವಚನವನ್ನು ನೀಡಿದರ ಪ್ರಕಾರವಾಗಿ ತಾಯಿಯಾದವಳು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಈ ಪ್ರಪಂಚದಲ್ಲಿ ಸೃಜಿಸಲ್ಪಟ್ಟಂತಹ ಸಕಲ ಜೀವರಾಶಿಗಳು ಕೂಡ ನನ್ನ ಮಕ್ಕಳೇ ಆಗಿದ್ದಾರೆ. ಹಾಗಾದರೆ ಅವರನ್ನು ಸರಿ ದಾರಿಗೆ ಕರೆಯುವಂತಹ ಹೊಣೆಗಾರಿಕೆ ಈ ತಾಯಿಗೆ ಉಂಟು. ಹಾಗಾದರೆ ಸ್ವಲ್ಪ ಯೋಚಿಸಬೇಕಾದದ್ದು ಅನಿವಾರ್ಯತೆ ಉಂಟು ಎಂದು ಯೋಚಿಸಿ ಮಹಾಮಾಯಿ, ಮಾಯೆಯನ್ನು ಮೀರಿದ ಕಾರಣ ಮಹಾಮಾಯಿ ಎಂಬುದಾಗಿ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಗೌರಿ ದೇವಿಯು ಜಲಕೇಳಿ ಎಂದು ಹೋಗುವಂತಹ ಸಂದರ್ಭದಲ್ಲಿ ಕೋಶ ಒಡೆದು ಬಂದವಳಿದ್ದೇನೆ. ಹಾಗಾಗಿ ಕೋಶ ಸಂಭವೇ ಕೌಶಿಕಿ ಎನ್ನುವಂತೆ ಎಲ್ಲರೂ ದೇವತೆಗಳು ಕೊಂಡಾಡುತ್ತಾ ಇದ್ದಾರೆ. ಶುಂಭನಿ ಶುಂಭನನ್ನು ಕಿರಿದ ಸಮಯದಲ್ಲಿ ಒದಿಸಲೇಬೇಕು. ಶುಂಭನನ್ನು ಆಧಾರವಾಗಿರಿಸಿಕೊಂಡು ಉಳಿದೆಲ್ಲ ದೈತ್ಯರನ್ನು ಕೊಂದುಕೊಡಬೇಕು. ಈ ಪ್ರಪಂಚದಲ್ಲಿ ಸೃಜಿಸಲ್ಪಟ್ಟಂತಹ ಸಕಲ ಜೀವರಾಶಿಗಳು ಕೂಡ ಹೆಣ್ಣು ಹೊಣ್ಣು ಮಣ್ಣಿಗೆ ಬೆಲೆ ಬೀಳುತ್ತಾರೆ. ಇಂಪಾದ ಗಾಯನವನ್ನು ಹಾಡಬೇಕು. ತನ್ನದಂತಹ ತನುಗಂಧವನ್ನು ಮಂದಮಾರುತನೆಯೇ ಒಪ್ಪಿಸಿದ್ದೇನೆ. ತನುಗಂಧವನ್ನು ಆಘ್ರಾಣಿಸು ಅಥವಾ ಗಾಯನವನ್ನು ಆಲಿಸು. ನನ್ನ ಬೆಳಕಿನ ಜಾಡನ್ನು ಹಿಡಿದು
ದುಷ್ಟರು ಇತ್ತ ಕಡೆಗೆ ಬಂದೇ ಬರುತ್ತಾರೆ. ಬಂದಂತಹ ಕಳ್ಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಭೂಮಿಯ ಭಾರವನ್ನು ಇಳಿಸಿ ಧರ್ಮ ಸ್ಥಾಪನೆ ಮಾಡುವಂತಹ ಕರ್ತವ್ಯ ಹೊಣೆಗಾರಿಕೆ ಈ ಜಗನ್ಮಾತೆಗೆ ಉಂಟು. ಆದ್ದರಿಂದ ತಡ ಮಾಡದೆ ಏರಿಕೊಳ್ಳುತ್ತೇನೆ. ಶ್ರಮವನ್ನು ಕಳೆವೆಯುವುದೇನುತ್ತ ಬರಲು ಕದಂಬ ಬಲದಿಡಿಗೆ ಕದಂಬ ವನದಿಡಿಗೆ ನನಗೆ ಇಲ್ಲಿಯವರೆಗೆ ಅಭ್ಯಾಸ ಇಲ್ಲ. ಸ್ವಲ್ಪ ಕೈ ಕೊಡೋಣ. ಯಾಕೆ ಎಬ್ಬಿಸು. ಅಲ್ಲ ನೀನು ಇಲ್ಲಿ ಬಿದ್ದುಕೊಂಡದ್ದು ಸುಸ್ತಾಗಿದೆ. ಹೌದಾ? ಅದೇ ನನಗೆ ಕೈ ಕೊಡೋಣ. ಕೊಡ್ತೇನೆ ಬಾ. ಎಷ್ಟಾದ್ರೂ ತಮ್ಮ ಇಂದಿನ ಬೇಟೆ ಮನಸ್ಸಿಗೆ ಬಹಳಷ್ಟು ಸಂತೋಷ. ಅದ್ಭುತ ಬೇಟೆ. ಎಂತಹ ಬೇಟೆ. ಇಲ್ಲಿಯವರೆಗೆ ಇಂತಹ ಬೇಟೆಯನ್ನು ಆಡಿದವರು ಈ ಚಂದ ಮುಂಡಲ್ಲ. ಯಾವಾಗಾದ್ರೂ ಒಮ್ಮೆ ಬೇಟೆ ಆಡಿದ್ರೆ ಹೀಗೆ ಆಗುದು. ಹೌದು. ಎದ್ದು ನಿಲ್ಲುವುದಕ್ಕೂ ಆಗುವುದಿಲ್ಲ. ಮತ್ತೆ ಕೈ ಭಾಷೆಯಲ್ಲೇ ಕೇಳಬೇಕು. ಒಮ್ಮೆ ಸ್ವಲ್ಪ ಇದ್ರೆ ಕೊಡಿಯನ್ನು. ಹೌದಣ್ಣ. ತಮ್ಮ ಅಣ್ಣ ಬೇಟೆ ಒಳ್ಳೆಯದಾಗಿದೆ. ಹೌದು. ಜೊತೆಯಾಗಿ ಹೋದೆ ಅಂತಾದ್ರೆ ಸಂಪಾದನೆ ಕಡಿಮೆ. ಹೌದು. ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ಹೋದ್ರೆ ಈ ದಾರಿಯಿಂದ ನೀನು ಹೋದವ ಅದನ್ನೇ ಹೆಚ್ಚು. ಹೌದು ಅಣ್ಣ. ಅಮ್ಮ ಈ ದಾರಿಯಲ್ಲಿ ಹೋದವ ನೀನಿದ್ದಲ್ಲ. ಏನನ್ನು ತಿಂದೆ ಎಲ್ಲಿ ಬಿದ್ದೆ ಹೇಳು ಎನ್ನ ಮುಂದೆ. ತಮ್ಮ ಕೋಣ. ತಮ್ಮ ಕೋಣ. ಕೋಣ. ತಮ್ಮ ಏನು ಕಣ್ಣಿಗೆ ಬಿತ್ತು. ಕೋಣ. ಕೋಣ ನನ್ನ ಕಣ್ಣುಗಳಿಗೆ ಕಾಣ ಸಿಕ್ಕಿತು. ಬಿಡುವುದಕ್ಕುಂಟ. ಅದರ ಹಿಂದಿನಿಂದಲೇ ಓಡಿ ಹೋದೆ. ಬಾಲದಲ್ಲಿ ಹಿಡಿದೆ. ದರ 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 ದರ. ಒಂದು ಕೋಣದ ದರ ಎಷ್ಟು ಗೊತ್ತಾ? 10 ಬಾರಿ ಎಳೆದುಕೊಂಡು ಬಂದಿದ್ದೆ. ಹಾಗೆ. ಹೌದು. ಒಂದೊಂದೇ ಕೋಣವನ್ನು ದೊಡ್ಡ ದೊಡ್ಡ ಬಂಡೆ ಕಲ್ಲಿಗೆ ಹೇಗೆ ಯಾಕೆ ಅಲ್ಲಿಗೆ ಅಪ್ಪಚ್ಚಿ. ಅಪ್ಪಚ್ಚಿ. ಹೌದು. ಎಲ್ಲಿ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಧರ್ಮಕ್ಕೆ ಸಿಕ್ಕಿದ್ದಲ್ಲ ತಮ್ಮ. ಕುಡಿದದ್ದು ತಿಂದದ್ದು ತಿಂದದ್ದು ಕುಡಿದದ್ದು ಬೇರೆ ಯಾವುದು ಕುಡಿದಿದ್ದಲ್ಲ ನಾನು. ದೇಸಿ ದೇಸಿ ದಾರ. ಯಾವುದು ಗೊತ್ತಾಯ್ತು? ಯಾವುದು? ದೇಶಿ ಕೋಣ ಅಲ್ವ ಅದು. ಅದರಿಂದ ಧಾರಾಕಾರವಾಗಿ ಹರಿಯುತ್ತಿರುವಂತಹ ರಕ್ತವನ್ನು ಘಟಘಟನೆ ಕುಡಿದೆ. ಮಾಂಸವನ್ನು ಬೆದ್ದದ್ದು ಆಗಿದೆ. ಹೊಟ್ಟೆ ತುಂಬಿದೆ. ಅಣ್ಣ ನನ್ನ ಬೇಟೆ ಹೀಗೆ, ನಿನ್ನ ಬೇಟೆ ಈ ದಾರಿಯಲ್ಲಿ ಹೋದವ ನಾನಿದ್ದೇನೆ. ಹೋದಾಗ ಹಂದಿ. ಅಣ್ಣ ಹಂದಿ. ತಮ್ಮ ಅಣ್ಣ ಹಂದಿ ನನ್ನನ್ನು ಹಂದಿ ಮಾಡಿದ. ಹಂದಿ ಹಾಗೆ ಹಾಗೆ ಅಲ್ಲಿ ಹಂದಿ. ಸರಿ ಬಾಲವನ್ನು ಹಿಡಿದೆ. ಮೆತ್ತಗೆ. ಯಾವುದು ಎಷ್ಟು ಮೆತ್ತಗೆ? ಹಂದಿಯ ಅದನ್ನು ಬಿಟ್ಟೆ ಅದರ ಕಿವಿಯನ್ನು ಹಿಡಿದೆ. ಎಷ್ಟು ತಿನ್ನಬೇಕು ಹಂದಿ ತಿನ್ನದೆ. ಹೌದಾ? ಆಹಾ ಸಿಕ್ಕಿದ್ರೆ ಒಳ್ಳೆಯದಿತ್ತು. ಬಾಯಲ್ಲಿ ನೀರು ಬಂತು. ಹೌದು. ಹಂದಿಯ ಕಿವಿಯನ್ನು ಹಿಡಿದೆ. ಗರಗರನೆಂದು ತಿರುಗಿಸಿ ಗರಗರನೆಂದು ದರದರನೆಂದು ದರದರವಾಗಿ ತಿರುಗಿಸಿದೆ. ಅನಂತರ ಎಲುಬು ಬೇರೆ ಮಾಂಸ ಬೇರೆ ಎಲುಬನ್ನು ತಂದಿದ್ದೇನೆ. ಯಾರಿಗೆ? ನಿನಗೆ. ನನಗೆ ಕುರುಕುರೆ ಕುರುಕುರೆ ಲೇಸು ಬಗೆಯುವುದು. ಲೇಸು ತಮ್ಮ ಲೇಸು. ಅಣ್ಣ ಇನ್ನು ಮುಂದಕ್ಕೆ ಹೋದಾಗ ಒತೆಗಳ ಮಧ್ಯದಲ್ಲಿ ಶಿಶಗಳು ಶಾಸಗಳು ಶೇಷ ಶಾಸ ಶಾಸವು. ಹೌದು. ಅದು ಈಗ ಶಾಸವು. ನಿನಗೆ ಬೇಟೆಯಾಡಿ ಆಯಾಸ ಆದಾಗ ಯಾವುದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ.
ಕನಿಕರ ಇಲ್ವಾ? ಯಾಕೆ? ನಾನು ನಿನ್ನ ಅಣ್ಣ. ತಮ್ಮನ ಸೇವೆಯನ್ನು ಮಾಡ್ಲಿಕ್ಕೆ ಸೌಭಾಗ್ಯ ಬೇಕಂತೆ. ಅದಾಗುದಿಲ್ಲ. ಯಾಕೆ? ತಮ್ಮನಾದ ಅಣ್ಣನ ಸೇವೆ ಮಾಡ್ಬೇಕು. ಹಾಗೀಗ ಹೌದು. ತಮ್ಮ ಏನು ಬೇಡ. ನಮ್ಮಲ್ಲಿ ಚರ್ಚೆ ಯಾಕೆ ಮಾಡಿ? ಮತ್ತೆ ಚರ್ಚೆಗೆ ಆಸ್ಪದವೇ ಇಲ್ಲ. ಹಾಗಾಗಿ ಇಲ್ಲಿ ಗಾಳಿ ಇಲ್ಲ. ಇಲ್ಲಿ ಗಾಳಿ ಮೇಲೆ ನೋಡಂತೆ ಸ್ವಲ್ಪ ಗಾಳಿ ಉಂಟು. ವಾಯುದೇವನ ಸಂಚಾರ ಮೇಲುಗಡೆಯಿಂದ. ಅದು ಏನದು? ಏನು? ತ್ರಿನಾಥ್ರಿಗಿರಿ. ಹೌದು. ಅದನ್ನೇ ಏರೋಣ. ನಮ್ಮ ವಾಯುವಿಗೆ ಅದೇನು ಮಾಡುವ? ಬೀಸು ಬೀಸು ಜೋರಾಗಿ ಬೀಸು. ಸಮಾಜದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿದೆ ಕುಳಿತು ದೇವಿಯು ಪಾಡುತ್ತಿಯ ಗಾಯನ ದೇವಿಯು ಪಾಡುತ್ತಿಯ ಗಾಯನ ಆಲಿಸುತ್ತಾಯೇ
ಸ್ವರವೇ ಅಲ್ಲ. ಮತ್ತೆ ಯಾವುದು? ಅದು ಈ ಕಾಲದಲ್ಲಿ ಹಾಡುವುದೇ ಇಲ್ಲ. ಮತ್ತೆ ಇದು ಬೇರೆ ಸ್ವರ. ಯಾವುದಿದು? ಶ್ರುತಿ ರಾಗ ತಾಳ ಲಯಬದ್ಧವಾಗಿ ಕೇಳಿಸ್ತಾ ಉಂಟು ಸಂಗೀತ. ಹೌದಾ? ಯಾರೋ ಒಬ್ಬರು ಯಾರು ಗಾನ ಮಂದಾರವೇ ಹಾಡಿದಂತಹ ಸ್ವರ ಇದಾಗಿರಬೇಕು. ತಮ್ಮ ಏನು ಹಾಗಿದ್ರೆ ಇದು ಯಾವ ಸ್ವರ ಎನ್ನುವುದು ನನಗೆ ಸರಿಯಾಗಿ ಗೊತ್ತಾಯ್ತು. ಯಾರು ಇದು ಅವಳೇ ಅಲ್ಲ. ಯಾರು? ವೀಣೆಯ ಪಿಡಿದಿಪ್ಪ ವಾಡಿ
ಸ್ಮರಣ ಮುರುಗಡೆ ಅಂತಾದ್ರೆ ಎಂತವನ್ನು ಕೂಡ ಒಮ್ಮೆ
ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವಳು ಮುಖದಲ್ಲಿ ನೋಡುತ್ತೆ ಮುದ್ದಾದಂತಹ ಮುಗುಳ್ನಗು. ಆಹಾ ತಮ್ಮ, ಅವಳು ನೋಡಂತ ಕಣ್ಸನ್ನೆ ನನ್ನನ್ನೇ ಕರೆಯು. ಏನ ಅಣ್ಣ ಒಂದು ಕೆಲಸ ಮಾಡ್ತೀಯ? ಯಾವುದು? ಎಂತೂ ನನಗೆ ಮದುವೆ ಆಗಲಿಲ್ಲ, ಒಂದು ಮದುವೆ ಮಾಡಿಸಣ್ಣ. ಒಂದು ಕ್ರಮ ಗೊತ್ತು. ಏನು? ದೊಡ್ಡಣ್ಣ ಅಂತ ಹೇಳಿದ್ರೆ ಅವ ಅಪ್ಪನಿಗೆ ಸಮಾನ, ತಂದೆಯ ಸ್ಥಾನ. ಈಗ ಮಗನಾಗಿ ತಮ್ಮನಾದವ ಮಗನಿಗೆ ಸಮಾನ. ಅಣ್ಣ, ಈಗ ತಂದೆ ಮಗನಿಗೆ ಮದುವೆ ಮಾಡಬೇಕು ಅಂತಾದ್ರೆ ಮೊದಲು ತಂದೆಗೆ ಮದುವೆ ಆಗುವುದು. ತಂದೆಗೆ ಮದುವೆ ಆಗಿರ್ತದಲ್ಲ, ನಿಲ್ಲದೆ ಮದುವೆಗೆ ಹುಟ್ಟುದು ಹಾಗಲ್ಲ. ತಮ್ಮ ಎನ್ನುವ ಹಾಗೆ ಹೇಳಿದ್ರೆ ಅವ ಮಗನಿಗೆ ಸಮಾನ ಎನ್ನುವ ಹಾಗೆ ಉದಾಹರಣೆ ಕೊಟ್ಟದ್ದು. ಅಣ್ಣ ಒಂದು ಮದುವೆ ಅಣ್ಣ. ಏನಾಗಿದೆ ನೀನು? ಯಾಕೆ? ಸ್ವಸ್ವರೂಪ ಜ್ಞಾನ ಏನು? ಬ್ರಹ್ಮದೇವ ಕೊಟ್ಟ ವರ ಹೇಗೆ? ಬ್ರಹ್ಮಚರ್ಯವನ್ನು ತೊರೆದು ನಿಂತಾದ್ರೆ ನಿಮಗೆ ಮರಣ ಎನ್ನುವ. ಅಣ್ಣ, ಅಖಂಡವಾದಂತಹ ಬ್ರಹ್ಮಚಾರಿಗಳು ಸಾಯುವುದಕ್ಕೆ ಅಖಂಡವಾದಂತಹ ಬ್ರಹ್ಮಚಾರಿಗಳು ಅಂದ್ರೆ ಏನು? ತಾಯಿ ಉದರದಲ್ಲಿರುವಾಗಲೇ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದವರು ನಾವು. ಅದಕ್ಕೆ ಪೂರಕವಾದಂತಹ ಬ್ರಹ್ಮದೇವನ ವರಬಲ. ಎಲ್ಲಿಯವರೆಗೆ ನೀವು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತೀರೋ ಅಲ್ಲಿಯವರೆಗೆ ನಿಮಗೆ ಮರಣವೆಂಬುದಿಲ್ಲ. ಹಾಗಾಗಿ ನೆನಪಾಯ್ತಲ್ಲಣ್ಣ. ಈಗ ಏನು ಮಾಡೋಣ? ನಮ್ಮ ಏನು ಚಿಂತೆ ಮಾಡಬೇಡ. ಏನು? ನಮ್ಮ ಈ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ಯಾವುದೇ ಒಂದು ಸುವಸ್ತು ಇರಲಿ ಅದು ನಮ್ಮ ಅರಸನ ಭಂಡಾರಕ್ಕೆ ಸೇರಬೇಕು. ಹೌದು. ಹಾಗಾಗಿ ಇವಳು ನಮ್ಮ ಒಡೆಯನಿಗೆ ಸೇರಬೇಕಾದವಳು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಈ ವಿಚಾರವನ್ನು ಒಡೆಯ ಸುಮ್ಮನಿಗೆ ಚಂಡ
ಬಿಂಡನನ್ನು ಕಳಿಸಿಕೊಟ್ಟಿದ್ದೇನೆ. ಬಂದಂತಹ ಚಂಡಮುಂಡರು ಹೇಳಿದಂತಹ ಮಾತೇನು? ಒಡೆಯ, ನಿನಗೆ ತಕ್ಕದಾದಂತಹ ಸುಂದರಿಯೋರ್ವಳು ಕದಂಬ ಕಾಂತಾರದ ಕನ್ನಿಕೆಯಾಗಿ ಅಲ್ಲಿ ಕಾಯುತ್ತಿದ್ದಾಳೆ. ನಿನಗೆ ಸರಿಯಾದಂತಹ ಕನ್ಯೆ. ಹಾಗಾಗಿ ನೀನು ಅವಳನ್ನು ವರಿಸಬೇಕು ಎಂಬಂತೆ ನನಗೆ ಸೂಚಿಸಿದರು. ಅದರಂತೆಯೇ ಸುಗ್ರೀವನನ್ನು ಕಳಿಸಿಕೊಟ್ಟಂತಹ ಸುಗ್ರೀವನ ಸಂಧಾನವನ್ನು ಕದಂಬವನದಲ್ಲಿ ಚೆಲುವೆಯಾರ್ವಳು ಉಯ್ಯಾಲೆ ಆಡುತ್ತಾ ಇದ್ದಾಳಂತೆ. ಸುಗ್ರೀವನ ಸಂಧಾನವನ್ನು ಮುರಿದಿದ್ದಾಳೆ. ಎಳೆದುಕೊಂಡು ನಾವು
ಎಲ್ಲರನ್ನೂ ನಾನು ಕಳೆದುಕೊಂಡರೆ ಒಂದು ಹೆಣ್ಣಿನ ವಿಷಯವಾಗಿ ಇಂತಹ ಸೋಲು ನನ್ನ ಪಾಲಿಗಾಯಿತಲ್ಲ. ಏನು ಮಾಡೋಣ ಏನು ಮಾಡೋಣ, ಅವಳು ಸಾಧಾರಣದವಳಲ್ಲ, ನಾನೇ ಹೊರಟು ನಿಲ್ಲುತ್ತೇನೆ. ಸಂಧಾನವನ್ನು ಮುರಿದಳು. ಹೋಮರಾಕ್ಷನನ್ನು ಅಟ್ಟಿದೆ. ಏನಾಯಿತು? ಅವನು ಕಳೆದು ಹೋದ. ಯಕ್ಷ ಅಳಿದು ಹೋದನೆ. ಅಳಿದು ಹೋದ. ತದನಂತರ ಚಂಡ ಪ್ರಚಂಡರನ್ನು ಕಳುಹಿಸಿಕೊಟ್ಟೆ. ಅವರ ಚಂಡಮುಂಡನನ್ನು ಸಂಹಾರ ಮಾಡಿದರಂತೆ. ಚಂಡಮುಂಡರು ಓಡಿ ಹೋದರೆ ಪ್ರಭುವೇ. ಅಳಿದು ಹೋದರು. ಓಹೋ, ಅದಕ್ಕಾಗಿ ನಾನೀಗ ಯುದ್ಧಭೂಮಿಗೆ ಹೊರಟು ನಿಂತಿದ್ದೇನೆ. ನೀನು ಧನುಜೇಶ ಎರಡು ಮಾತುಗಳನ್ನು ಆಲಿಸಬೇಕು.
ಸಂತೋಷವನ್ನು ಹೊಂದಿದ್ದೆವು, ಹೆಮ್ಮೆಯಿಂದ ಬದುಕುತ್ತಾ ಇದ್ದೆವು. ಒಂದರ್ಥದಲ್ಲಿ ಅಹಂಕಾರಿಗಳಾಗಿದ್ದೇವೆನ್ನುವುದು ಸತ್ಯ. ಆದರೆ ಇಂದು ಅದೆಲ್ಲ ಸುಳ್ಳಾಯಿತೋ ಎನ್ನುವುದಕ್ಕೆ ಪ್ರಾರಂಭವಾಗಿದೆ. ಯಾಕೆ? ನಮ್ಮವರ ಒಳಗೆ ಏನೋ ಒಂದು ಮನಸ್ಸಿನಲ್ಲಿ ಭಯ ಹುಟ್ಟುವುದಕ್ಕೆ ಪ್ರಾರಂಭವಾಗಿದೆ ಪ್ರಭುವೆ. ಇದಕ್ಕೆ ಕಾರಣವಾದದ್ದು ಕಾಂತಾರದಲ್ಲಿರುವಂತಹ ತರುಣಿಯ ಕುರಿತಾಗಿ ಚಂಡಮುಂಡರಾಡಿದಂತಹ ಮಾತು. ಒಬ್ಬಳಕ್ಕೆ ಸುಂದರವಾದಂತಹ ತರುಣಿ ಇದ್ದಾಳೆ, ಇವಳು ನಿನಗೆ ಸಮರ್ಥಳು ಎನ್ನುವಂತೆ ವರಿಸುವುದಕ್ಕೆ ನೀನು ಮನಮಾಡಿದೆಯಾ ಪ್ರಭುವೆ? ಪ್ರಭು, ಇಷ್ಟರವರೆಗೆ ನಾವೇನು ಸಂಸಾರ ಸಂಬಂಧ ಸವಿಯನ್ನು ಉಣ್ಣದೆ ಕಾಡು ಮೇಡುಗಳಲ್ಲಿ ಅಲೆದಾಡಿಕೊಂಡು ಬದುಕಿದವರೇನು ಅಲ್ಲವಲ್ಲ. ತೆತ್ತ ತಾಯಿಯೊಂದಿಗೆ ಬಂದು ಬಳಗದವರೊಂದಿಗೆ ಸುಖದ ಜೀವನವನ್ನೇ ಸಾಗಿಸಿದವರು. ಹಾಗೆಂದು ಎಲ್ಲದಕ್ಕೂ ಒಂದು ಮಿತಿಯನ್ನು ನಾವು ಕಲ್ಪಿಸಿಕೊಂಡಿದ್ದೆವು. ಎಲ್ಲಿಯವರೆಗೆ ಬಂಧು ಬಾಂಧವರ ಕುರಿತಾದಂತಹ ಪ್ರೀತಿ, ಎಲ್ಲಿಯವರೆಗೆ ನಮ್ಮವರ ಕುರಿತಾದಂತಹ ವ್ಯಾಮೋಹ, ಎಲ್ಲದಕ್ಕೂ ಒಂದು ಮಿತಿ ಎನ್ನುವುದು ಇತ್ತು ಪ್ರಭುವೆ. ಆದರೆ ಇಂದು ಹಾಗಲ್ಲ. ಯಾವುದೋ ಒಂದು ಭ್ರಮೆಗೆ ಒಳಗಾದವನಂತೆ ನೀನು ವರ್ತಿಸುತ್ತಾ ಇದ್ದೀಯ. ನೀನೇ ಯೋಚಿಸಿ ನೋಡು. ಮನ್ಮಥನ ಬಾಣಕ್ಕೆ ಒಳಗಾಗುವುದು ದೊಡ್ಡದಲ್ಲ. ಹಾಗೆಂದು ಒಳಗಾದವರೆಲ್ಲ ಈ ರೀತಿಯಾಗಿ ವರ್ತಿಸಬೇಕೆನ್ನುವುದೇನಿರುವಲ್ಲ. ಇಂದ್ರಿಯಗಳನ್ನು ನಿರ್ಗಹಿಸುವುದರ ಮೂಲಕವಾಗಿ ಶುಂಭ ಏನೆನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನು ನೀನು ಪ್ರಭುವೆ. ಇಂದು ಕೇವಲ ಒಬ್ಬ ತರುಣಿಗಾಗಿ ಇಂದು ಅದನ್ನೆಲ್ಲ ಬಿಟ್ಟು ಅವಳು ಬೇಕು ಎನ್ನುವಂತ ಹಠದಿಂದ ಇನ್ನೂ ಉಳಿಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ ಪ್ರಭು. ಇದು ದಾನವ ಸಾಮ್ರಾಜ್ಯಕ್ಕೆ ಹೊಡಿತಲ್ಲ ಪ್ರಭುವೆ, ಹೊಡಿತಲ್ಲ. ನಿನಗೇನು ಗೊತ್ತು? ಅವಳೊಬ್ಬಳು ಸಾಮಾನ್ಯ ಹೆಣ್ಣು. ಯಾರು ಆಕೆ? ಇಲ್ಲ ಪ್ರಭು. ಕಾಣಿಸಿಕೊಂಡಿದ್ದಾಳೆ ಪ್ರಭು. ಲೋಕಮಾತೆ ಇದ್ದಾಳೆ. ನಾವು ಬಯಸ
ಬಯಸಿದೆವು ಅಂತಾದರೆ ನಮ್ಮ ಕನಸುಗಳು ನುಚ್ಚು ನೂರಾಗುವುದರ ಜೊತೆಯಲ್ಲಿ ದಾನವ ಸಾಮ್ರಾಜ್ಯವೇ ನುಚ್ಚು ನೂರಾಗಿ ಹೋಗುತ್ತದೆ. ಇನ್ನ ನಿರ್ಧಾರವೇನು ಇದರಲ್ಲಿ? ಜಡದ ಪೀಠನ ತೆರೆದ ಬರದ ತೆರೆದ
ಪಡೆದು ಸುಖವನ್ನು ಬಾಳದೆನುತ್ತಲೇ ಬಿಡು ಮನದ ಮೂರ್ಖತೆಯ ಅದೆಷ್ಟೋ ಮಾತುಗಳನ್ನು ಆಡಿದರೂ ಇನ್ನೂ ನಿನ್ನ ಮನಸ್ಸಿಗೆ ಹಿತ ಎನ್ನುವುದು ಆಗಲಿಲ್ಲ. ಆಕೆ ಬೇಕು ಎನ್ನುವಂತಹ ವ್ಯಾಮೋಹದಲ್ಲೇ ಇಷ್ಟರವರೆಗೆ ಇದ್ದೀಯ. ಹಾಗೆಂದು ನನ್ನ ಕೊಡೇ ಅಭಿಪ್ರಾಯ ಏನು ಎನ್ನುವಂತೆ ಕೇಳುತ್ತಾ ಇದ್ದೀಯ. ನಿನಗೆ ಸೂಚಿಸುವಷ್ಟು ದೊಡ್ಡವನು ನಾನಲ್ಲ. ನೀನು ತೋರಿದಂತಹ ದಾರಿಯಲ್ಲಿ ಗಮಿಸಬೇಕಾದಂತಹ ಬದ್ಧತೆಯಿಂದ ನನ್ನೆರಡು ಮನಸ್ಸಿನ ಮಾತುಗಳನ್ನು ನನ್ನೊಡೆಯ ಉಳಿಯಬೇಕು ಎನ್ನುವಂತ ಅಪೇಕ್ಷೆಯನ್ನು ಹೊತ್ತಂತ ಈ ರಕ್ತ ಬೀಜನಾಡುವಂತಹ ಎರಡು ಮಾತುಗಳನ್ನು ಅವತರಿಸಬೇಕು ಪ್ರಭುವೇ. ಬಂದವಳು ಸಾಮಾನ್ಯ ತರುಣಿಯಲ್ಲ, ಜಗದಾದಿ ಮಾಯೆ ಇದ್ದಾಳೆ, ಜಗದಾದಿ ಮಾಯೆ ಇದ್ದಾಳೆ. ಈ ಪ್ರಪಂಚವನ್ನೇ ಕರುಣೆಯ ಕಣ್ಣಿನಿಂದ ಕಂಡು ಈ ಜಗದ ವ್ಯಾಪಾರವನ್ನೇ ಮಾಡಬಲ್ಲಂತಹ ಸರ್ವಶಕ್ತಿಯಾಗಿ ಇದ್ದಾಳೆ ಎನ್ನುವುದೇ ಸತ್ಯ. ಪ್ರಭು, ನಾನಿನ್ನೂ ಬದುಕಬೇಕೆನ್ನುವಂತ ಅಪೇಕ್ಷೆಯಿಂದ ಈ ಮಾತುಗಳನ್ನು ಆಡ್ತಾ ಇಲ್ಲ. ನೀನು ಉಳಿಯಬೇಕು, ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದವ ನೀನು ನನಗೆ ಬೇಕು ಎನ್ನುವಂತ ಅಪೇಕ್ಷೆಯಿಂದ ಒಂದು ಮಾತು ಹೇಳುತ್ತೇನೆ. ಎಲ್ಲ ಹಠವನ್ನು ಬಿಡು. ಆ ಬ್ರಹ್ಮದೇವ ಕೊಟ್ಟಂತ ಯಾವ ವರದ ಬಲವುಂಟು, ಕೋಟಿ ಕೋಟಿ ವರುಷಗಳ ಆಯಸ್ಸು, ಅದನ್ನು ಉಳಿಸಿಕೊಳ್ಳುವುದಕ್ಕಾದರೂ ಈಗಲೇ ಶೋಲಿತಾಪುರವನ್ನು ಬಿಟ್ಟು ಕದಂಬಾವನವನ್ನು ಸೇರುವುದರ ಮೂಲಕವಾಗಿ ಆಕೆಯ ಪದತಳಕ್ಕೆ ಎರಗಿ ಆಕೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ಬದುಕು ಪ್ರಭುವೇ, ಬದುಕು. ನೀನು ಬದುಕಬೇಕು ಎನ್ನುವಂತ ಅವಕಾಶದಿಂದಲಾಗಿ ಹೆದರಿಕೊಂಡಿದ್ದಾನೆ ರಕ್ತ ಬೀಜ ಅಂತ ಭಾವಿಸಿಕೊಂಡಿದ್ದೀಯಾ? ಯೋಚನೆಯನ್ನು ಬಿಡು. ಈಗಲೇ ಕದಂಬಾವನಕ್ಕೆ ಹೋಗಿ ಆ ತರುಣಿಯ ನಾನು ಎರೆದುಕೊಂಡು ಬರುತ್ತೇನೆ. ಜಯಶೀಲವಾಗಿ ಬಾ. ಎಲ್ಲರೂ ಸಿದ್ಧರಾಗಿ ಬಂದವ ಬೆರಿ ದಿಗ್ಬ ಕದಂಬ ಬಲದಲ್ಲಿ ಕಂಡು ದೇವಿಯರು
ಮಾಡಿದವನು ನಾನು. ಹಾಗೆಂದು ಕದಂಬಾವನವನ್ನು ಪ್ರವೇಶ ಮಾಡುವಾಗ ಇರುವಂತಹ ಆ ಉಲ್ಲಾಸ ಈಗ ಉಳಿದಿಲ್ಲ. ಈಗ ಯುಬ್ಬೆತ್ತು ನಾನು ಎನ್ನುವಂತಹ ಅಹಂಕಾರದಿಂದಲೇ, ನಾನು ಮಾಡುತ್ತೇನೆ ಎನ್ನುವಂತಹ ಭಾವದಿಂದಲೇ ಇಲ್ಲಿಗೆ ಹೊರಟು ಬಂದವ ನಾನು. ಕದಂಬಾವನವನ್ನು ಪ್ರವೇಶ ಮಾಡಿದ ಹೊತ್ತಿನಲ್ಲಿ ಅದೆಲ್ಲವೂ ನನ್ನಿಂದ ದೂರವಾಯಿತು. ಏನಿದು? ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯ ರಶ್ಮಿ ಸೋಕದಂತಹ ವನ ಇದು. ಎಂದು 100,000 ಕೋಟಿ ದಿವಾಕರರ ಪ್ರಭೆಯಿಂದ ಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆ. ಕಾಣಬಾರದೆ ಪ್ರಾಣಿಗಳು ವೈರತ್ವದಿಂದ ಬದುಕಬೇಕಾದಂತಹ ಪ್ರಾಣಿಗಳೆಂದು ಸಾಮರಸ್ಯದ ಜೀವನವನ್ನು ಸಾಗಿಸುತ್ತಾ ಇದ್ದಾವೆ. ಹರಿಣದ ಮರಿಯೊಂದು ಸಿಂಹದೊಡನೆ ಆಟವಾಡುತ್ತಾ ಇದೆ. ಅಷ್ಟೇ ಏಕೆ, ಹಾವು ಮುಂಗುಸಿಗಳ ಮೆರೆದಾಟ. ಇದೆಲ್ಲವೂ ಈ ಕಾರಣದಲ್ಲಿ ಉಂಟುಂಟಾದರೆ ಇದಕ್ಕೆಲ್ಲ ಕಾರಣ ಏನು? ಪ್ರಾಣಿಗಳು ಈ ರೀತಿಯಾಗಿ ಬದುಕುವುದಕ್ಕುಂಟೆ? ಹೌದು, ಋಷಿ ಮುನಿಗಳೆಲ್ಲ ಬದುಕುವಂತಹ ಪ್ರದೇಶದಲ್ಲಿ ಇಂತಹ ಒಂದು ಪರಿಸ್ಥಿತಿ ಆಗುತ್ತದೆ ಅಂತೆ. ಆದರೆ ನಮ್ಮ ಒಡೆಯನ ಆಳ್ವಿಕೆಯಲ್ಲಿ ಋಷಿ ಮುನಿಗಳು ಕಾಡಿನಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಿದ್ದರೆ ಅದನ್ನು ಮೀರಿರುವಂತಹ ಯಾವುದೋ ಒಂದು ಶಕ್ತಿ ಇದೆ ಎನ್ನುವುದೇ ಸತ್ಯ. ಏನೆನ್ನುವುದನ್ನು ಕಾಣಬೇಕಾಗಿದೆ. ತಡ ಮಾಡುವುದು ಯಾಕೆ? ಮುಂದುವರಿಯುತ್ತಾ ಸಪ್ತಸ್ವರ ಸಮ್ಮಿಲಿತವಾದಂತಹ ಸ್ವರವನ್ನೇ ಬೆನ್ನಟ್ಟಿಕೊಂಡು ಮುಂದುವರಿಯುತ್ತೇನಂತೆ. शक्ति रूपेण संस्थिता
ನಾನು ರಕ್ತ ಬೀಜ. ನೋಡಿದೆ ನೋಡಿದೆ ಮನದಡಿಯೇ ನೋಡಿದೆ, ಮನದನಿಯೇ ನೋಡಿದೆ. ಇನ್ನೇನು ಬೇಕು ರಕ್ತ ಬೀಜನಿಗೆ? ಹೌದು, ಶುಂಭನಾಡಿದ್ದ ಒಬ್ಬಳಕ್ಕೆ ಸಾಮಾನ್ಯ ತರುಣಿ ಕಾಡಿನಲ್ಲಿದ್ದಾಳೆ, ಕರೆದುಕೊಂಡು ಬರಬೇಕು, ಅವಳನ್ನು ಮದುವೆಯಾಗಬೇಕು ಎನ್ನುವಂತಹ ಅಪೇಕ್ಷೆ. ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯು ಎನ್ನಡೆಯನಿಗೆ ಸಿಕ್ಕುವುದಕ್ಕುಂಟೆ, ಸಿಕ್ಕಿದರೂ ಆತ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವುಂಟೆ? ಇಲ್ಲ, ಈಕೆ ಸಾಮಾನ್ಯ ಮಾನಿನಿಯಲ್ಲ, ಜಗದಾದಿಮಾಯೆ ಇದ್ದಾಳೆ ಎನ್ನುವುದೇ ಸತ್ಯ. ಯಾಕೆ ಈ ರೀತಿ ನನ್ನ ಒಡೆಯ ದುಡುಕಿ ಬಿಟ್ಟ? ಇಂದ್ರಿಯಗಳನ್ನೇ ಹಿತದಲ್ಲಿರಿಸಿಕೊಂಡು, ತನ್ನ ಅಂಕೆಯಲ್ಲಿರಿಸಿಕೊಂಡು ಇಷ್ಟರವರೆಗೆ ಬದುಕಿದವನ ನನ್ನೊಡೆಯ ಶುಂಭ. ಆದರೆ ಇಂದು ಅವನನ್ನೇ ಇಂದ್ರಿಯ ಹಿಡಿದುಕೊಂಡು ಬಿಟ್ಟಿದೆ. ಇನ್ನು ನನ್ನ ಒಡೆಯನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬೇಕು ಎನ್ನುವಂತಹ ಅಪೇಕ್ಷೆಯನ್ನು ಹೊತ್ತು ತನ್ನೆಲ್ಲ ಸುಖಭೋಗದ ಜೀವನವನ್ನು ದೂರವಿರಿಸಿ ಕೇವಲ ದಾನವ ಸಾಮ್ರಾಜ್ಯಕ್ಕಾಗಿಯೇ ಇಷ್ಟರವರೆಗೆ ದುಡಿದಂತಹ ನನ್ನೊಡೆಯ ಶುಂಭ ಇಂದು ಸಾಮಾನ್ಯ ಒಬ್ಬಳು ತರುಣಿಗಾಗಿ ಈ ರೀತಿಯಾದಂತ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ? ಏನು ಮದುವೆಯಾಗಬೇಕೆನ್ನುವಂತಹ ಅಪೇಕ್ಷೆ ನನ್ನ ಒಡೆಯನಿಗೆ ಇರುವುದೇ ಹೌದಂತಾದರೆ ಇಷ್ಟರವರೆಗೆ ಹೆಣ್ಣುಗಳ ಕೊರತೆ ಇತ್ತೆ ಅವನಿಗೆ? ಕೇವಲ ಕನ್ಸನ್ನೆಗೆ ಅವನ ಕಣ್ಣ ಮುಂದೆ ಓಡಾಡಿಕೊಂಡು ಬಂದು ನಿಲ್ಲುವಂತ ಹೆಣ್ಣು ಮಕ್ಕಳಿಗೆ ಅವನಿಗೆ ಕೊರತೆ ಇತ್ತೆ. ಇಷ್ಟರವರೆಗೆ ಈ ರೀತಿಯಾದಂತಹ ನಿರ್ಣಯವನ್ನೇ ಕೈಗೊಳ್ಳದೆ ಅಖಂಡ ಬ್ರಹ್ಮಚಾರಿಯಾಗಿ ನಡೆದಂತಹ ನನ್ನೊಡೆಯ ಶುಂಭ ಇವತ್ತು ಈಕೆಯ ವಿಚಾರವನ್ನು ಕೇಳಿದ ತಕ್ಷಣವೇ ಆಕೆಯನ್ನು ಕಾಣದೇ ಬೇಕು ಎನ್ನುವಂತ ಅಪೇಕ್ಷೆಯನ್ನು ಹೊತ್ತಿದ್ದಾನೆ ಅಂತಾದ್ರೆ ಇದರ ಒಂದೇ ವಿಚಾರ. ಇಷ್ಟರವರೆಗೆ ಸಾಧು ಸಜ್ಜನರಿಗಿರಬಹುದು, ಲೋಕದಲ್ಲಿ ಸಜ್ಜನರಾಗಿ ಬದುಕುವವರನ್ನು ಬದುಕುವುದಕ್ಕೆ ನಾವು ಬಿಡಲೇ ಇಲ್ಲ. ಅವರಿಗೆ ಅನ್ಯಾಯವನ್ನು ಮಾಡುತ್ತಲೇ ಮುಂದಾಗಿದ್ದೇವೆ. ಅವರೆಲ್ಲರ ಕಣ್ಣೀರು, ಅವರೆಲ್ಲರ ನೋವು ಇಂದು ಇಲ್ಲಿ ಶಕ್ತಿ ರೂಪವಾಗಿ ಹೆಣ್ಣಾಗಿ ಕಣ್ಣ ಮುಂದೆ ಬಂದಿದೆ ಎನ್ನುವುದೇ ಸತ್ಯ. ಈ ಪ್ರಪಂಚದಲ್ಲಿ ಎಲ್ಲರ ವಿರೋಧವನ್ನು ಕಟ್ಟಿಕೊಂಡು ಬದುಕಿದವ ಎಷ್ಟು ಸಮಯ ಒಳ್ಳೆಯದ ರೀತಿಯಲ್ಲಿ ಬದುಕುವುದಕ್ಕೆ ಪ್ರಪಂಚ ಬಿಟ್ಟಿತ್ತು ಅವನನ್ನು. ಎಷ್ಟು ಮಂದಿ ಮಂದಿಗಳ ಎದೆಯ ಮೇಲೆ ಕಾಲಿರಿಸಿದ್ದಾರೆ ನನ್ನೊಡೆಯ ಶುಂಭ. ಅದಕ್ಕೆಲ್ಲದಕ್ಕೂ ಉತ್ತರ ಎನ್ನುವುದು ಈಗ ಬಂದಿದೆ. ಇಲ್ಲ ಅಂತ ಆದರೆ ಸುಗ್ರೀವನ ಮಾತು ನನ್ನ ಒಡೆಯನಿಗೆ ಹಿತವಾಗಲಿಲ್ಲ. ಸತ್ಯ, ವಿಷ ಕಚ್ಚಿದವನಾದರೂ ಬದುಕಬಹುದು, ಇನ್ನು ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಅವಕಾಶವೇ ಇಲ್ಲ. ನನ್ನ ಒಡೆಯನಿಗೆ ಕಚ್ಚಿರುವುದು ಮಣ್ಣು, ಇನ್ನೂ ಅವನು ಬದುಕುವಂತ ಅವಕಾಶ ಇಲ್ಲ ಎಂದಾದ ಮೇಲೆ ಹಿಂದೆ ಹೋಗಿ ಒಡೆಯನಿಗೆ ಹೇಳಲಿ. ಆಗಲೇ ಹೇಳಿದ್ದಾನೆ, ರಣ ಹೇಳಿ ತೊಡಗು ಇಲ್ಲಿಂದ ಎನ್ನುವಂತೆ. ಬದುಕಬೇಕಿರುವಂತಹ ಅಪೇಕ್ಷೆ ರಕ್ತ ಬೀಜನಿಗೆ ಯಾವತ್ತೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಏನು ಮಾಡೋಣ ಮುಂದೆ? ಹಿಂದೆ ಹೋಗುವ ಹಾಗಿಲ್ಲ. ಉಪ್ಪಣ್ಣ ಉನ್ನತ ರಣದ ಭಾರವೂ ನಮ್ಮ ಮೇಲೆ ಇದೆ. ಅದನ್ನು ತೀರಿಸುವಂತ ಒಂದು ಸುವರ್ಣ ಅವಕಾಶ ಇಂದು ರಕ್ತ ಬೀಜನ ಪಾಲಿಗೆ ಒದಗಿ ಬಂದಿದೆ ಎನ್ನುವುದೇ ಸತ್ಯ. ತಡ ಮಾಡುವುದಿಲ್ಲ. ಬದುಕು ಇಲ್ಲ ಅಂತಾದರೆ ಈಕೆಯ ಪದ ತಳದಲ್ಲಿ ಪ್ರಾಣ ಬಿಟ್ಟರೂ ನಾವು ಬೇಸರಿಸುವವರಲ್ಲ. ಈಕೆಯನ್ನೇ ನುಡಿಸುತ್ತೇನಂತೆ. ಜಯ ಜಯ. ಶುಂಭ ದಾನವ ಚೂಡಿಯ
ಅಮ್ಮ, ಈ ರೀತಿಯಾಗಿ ನಿನ್ನ ಕಾಳಬುಡದಲ್ಲಿ ಬರುವರೆ ಬಲವಾದ ಉದ್ದೇಶವೇ ಉಂಟು. ಚಂಡಮುಂಡರನ್ನು ನಿನ್ನ ಸೌಂದರ್ಯವನ್ನು ಕಂಡರಂತೆ ಚಂಡಮುಂಡರು ಅವರು ನನ್ನ ಒಡೆಯನಾದಂತಹ ಶುಂಭಾಕ್ಯನಲ್ಲಿ ಹೋಗಿ ಹೇಳಿದಾಗ ಮನ್ಮಥನ ಬಾಣಕ್ಕೆ ಒಳಗಾದವನಂತೆ ನಾನು ವರಿಸುವುದಿದ್ದರೆ ಅದು ಈಕೆಯನ್ನು ಮಾತ್ರ ನಿನ್ನನ್ನು ಮಾತ್ರ ಎನ್ನುವಂತೆ ಕಟಗಟ್ಟಿ ಕುಳಿತಿದ್ದಾನೆ ತಾಯಿ. ಅದಕ್ಕಾಗಿ ಅನೇಕ ದಾನವರನ್ನೆಲ್ಲ ಕಳುಹಿಸಿಕೊಟ್ಟ. ಅವರನ್ನು ಹಿಂದೆ ಹೋಗುವುದಕ್ಕೆ ನೀನು ಬಿಡಲಿಲ್ಲ. ಈಗ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ತಾಯಿ. ಇನ್ನು ಮನಸ್ಸು ಮಾಡಬೇಕಮ್ಮ. ನೋಡಿದೆ ಅಲ್ಲಿ ಬಂಗಾರದ ರಥ ತಂದಿದ್ದಾನೆ, ರಕ್ತ ಬೀಜ ಹೊತ್ತುಕೊಂಡು ನಾನೇ ಬಂದದ್ದಮ್ಮ. ನೀನು ಇಲ್ಲಿಂದ ಎಳಿಬೇಕು, ಆ ಉಯ್ಯಾಲೆಯಿಂದ ಇಳಿದು ಬಂಗಾರದ ರಥವನ್ನು ಏರಬೇಕು. ನಾನೇ ರಥ ಹೆಗಲನ್ನು ಕೊಡುತ್ತೇನೆ. ಕರೆದುಕೊಂಡು ಹೋಗಿ ಶುಂಭನ ಜೊತೆಯಲ್ಲಿ ನಿಮ್ಮದು ವಿಜೃಂಭಣೆಯ ಮದುವೆ ತಾಯಿ. ಬರಬೇಕಮ್ಮ, ಬರಬೇಕು. ರಕ್ತ ಬೀಜ ತಾಯೇ, ನಿನ್ನ ಮಾತುಗಳನ್ನು ಆಡುವಾಗ ಆಶ್ಚರ್ಯವಾಗುತ್ತಾವು. ಯಾಕಮ್ಮ? ಯಾಕೆ ಬಲ್ಲೆಯ? ಭಕ್ತಿಯ ಸಾಗರದಲ್ಲಿ ಸುರಿಸುತ್ತಾ ಇದ್ದೀಯ. ಹೌದು, ನನ್ನನ್ನೇ ಪ್ರಸನ್ನೀಕರಿಸಿದ್ದೀಯ. ನಿಜ ತಾಯಿ, ಮನಸ್ಸಿಗೆ ಸಂತೋಷವಾಗುತ್ತಾವು. ಧನ್ಯನಾದೆ. ಹಾಗಾದ್ರೆ ನಿನ್ನನ್ನು ನೋಡಿದಾಕ್ಷಣ ಪ್ರಜ್ಞಾ ಅಂತ ಹೇಳಬೇಕಾ ಅಥವಾ ಹುಮ್ಮ ಅಂತ ಹೇಳಬೇಕಾ ಅಂತ ಅರ್ಥವಾಗುತ್ತಾ ಇಲ್ಲ. ಯಾಕೆ ಹೇಳಿದೆ ಈ ಮಾತನ್ನು? ಯಾಕೆ? ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿ. ಹಾಗಾದರೆ ನಿನ್ನ ಒಡೆಯನಂತಹ ಶುಂಭನನ್ನು ಗುಣಗಾನ ಮಾಡುತ್ತಾ ಇದ್ದಿ. ಹೌದು, ಹೊಗಳುತ್ತಾ ಇದ್ದಿ. ನಿಜ. ನಿನ್ನಲ್ಲೇ ಕೇಳುವುದು ಏನು? ನಿನ್ನ ಒಡೆಯನಂತಹ ಶುಂಭ ಪರಾಕ್ರಮಿಯೇ? ಹೌದು ತಾಯಿ, ಶಕ್ತಿಶಾಲಿ. ನಿಜವಮ್ಮ. ಹಾಗಾದ್ರೆ ಅವನು ಇಲ್ಲಿಗೆ ಬರಬೇಕಿತ್ತಲ್ವಾ ತಾಯೇ? ಒಡೆಯನ ಅಪೇಕ್ಷೆ ಅದನ್ನೆಲ್ಲ ಈಡೇರಿಸುವಂತಹ ಹೊಣೆಯನ್ನು ಬದ್ಧತೆಯನ್ನು ಹೊಂದಿರುವಂತಹ ಅವನ ಸೇವಕರು ನಾವು. ಎಲ್ಲಾ ವಿಚಾರಕ್ಕೂ ಒಡೆಯನೇ ಬರಬೇಕೇನು ಇಲ್ವಲ್ಲ, ನಮ್ಮಲ್ಲಿ ಹೇಳಿ ಕಳುಹಿಸಿದ್ದಾನೆ. ಅವನ ಹೊಣೆ ಯಾವ ಒಪ್ಪಿಗೆ ಉಂಟು ಅದನ್ನು ಪಡೆದು ಇಲ್ಲಿಗೆ ಬಂದವರಾಗಿದ್ದೇವೆ. ಇನ್ನು ಯಾಕಮ್ಮ ಹಠ ನಿನಗೆ? ಹಾಗಾದ್ರೆ ಒಂದು ಮಾತು. ಏನು? ಹೊಂಗಾರೆ ಗಿಡದಲ್ಲಿ ಮಲ್ಲಿಗೆ ಬಳ್ಳಿಯನ್ನು ಇಟ್ಟರೆ ಹೇಗಾದೀತು? ಅದು ಆಗ್ಲಿಕ್ಕಿಲ್ಲ ಅಮ್ಮ. ಅಲ್ವೇ? ಹೌದು. ನಿನ್ನ ಮಾತಿನ ಅರ್ಥ ನಿನ್ನ ಒಡೆಯನಂತಹ ಶುಂಭ ಶ್ರೀಗಂಧದ ಮರವಾದ್ರೂ ಕೂಡ ಶ್ರೀಗಂಧದ ಮರವನ್ನು ನೀರಿಗೆ ಹಾಕುತ್ತಾರೆ, ನಾರುತ್ತದೆ ಅದು. ಹೌದು. ಅದನ್ನು ತೆಗೆದ ನಂತರ ಕಲ್ಲಿನಲ್ಲಿ ಒಯ್ಯುತ್ತಾರೆ. ಹಾಗಾದರೆ ತೆಗೆದಂತಹ ಗಂಧ ಪರಿಮಳವನ್ನು ಸೂಸುತ್ತದೆ. ಹಾಗಾದರೆ ನಿಮ್ಮನ್ನು ತೆಗೆಯುವುದಕ್ಕಾಗಿ ಬಂದವಳು ನಾನು. ಹಾಗಾದ್ರೆ ಯಾವ ರೀತಿ? ದುರದ ರೀತಿಯಲ್ಲಿ. ಹೌದೇ? ಇನ್ನೂ ನಿನ್ನ ಮನಸ್ಸಿನಲ್ಲಿ ದುರವೆನ್ನುವುದು ದೂರವಾಗಲಿಲ್ಲವೇ ತಾಯಿ? ಇಲ್ಲ. ಏನಮ್ಮ ಇದು? ತುಂಬುವ ಯೌವನೆ ನೀನು ಸಂತೋಷದಿಂದ ಸುಖದಿಂದ ಬಾಳಬೇಕಾದವಳು. ಈ ಯಾವತ್ತೂ ಅಷ್ಟೇ ವನಿತೆ ಪಂಡಿತ ಇವೆಲ್ಲ ಪರರ ಆಶ್ರಯದಲ್ಲೇ ಬದುಕಬೇಕು ತಾಯಿ. ಇನ್ನೊಬ್ಬರ ಹಂಗಿನಲ್ಲೇ ಉಳಿಯಬೇಕು. ಅದನ್ನ ಬಿಟ್ಟು ಈ ಕಾರಣಾಂತರದಲ್ಲಿ ಒಂಟಿಯಾಗಿದ್ದು ಚಂದವೇ ತಾಯಿ. ಹಾಗಾದ್ರೆ ಉದ್ದೇಶವನ್ನು ಇರಿಸಿಕೊಂಡೇ ನಾನು ಈ ವನದಲ್ಲಿ ಕುಳಿತವಳು ನಾನು. ಮದುವೆ ಆಗುವಂತಹ ಪೂರ್ವದಲ್ಲಿ ಹೆಣ್ಣೋರ್ವಳು ಬಯಸುವುದು ಹೇಗೆ? ರೂಪವಂತನಾಗಿರಬೇಕು, ಗುಣವಂತನಾಗಿರಬೇಕು, ಶಕ್ತಿವಂತನಾಗಿರಬೇಕು. ಹಾಗಾದ್ರೆ ನನ್ನ ಪಣ ಹೇಗಿತ್ತು? ಯಾರಾತ ಕತ್ತಿಕಾಳದಲ್ಲಿ ನನ್ನನ್ನು ಸೋಲಿಸುತ್ತಾನೋ ಅವನನ್ನೇ ನಾನು ವಿವಾಹವಾಗುವುದು ಎನ್ನುವ ಹಾಗೆ. ಹಾಗಾದ್ರೆ ಶುಂಭ ಬರಬೇಕಾಗಿತ್ತು. ಅರಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ರಣಹೇಡಿಯ ಹಾಗೆ. ಅವನ ಪರವಾಗಿ ಬಂದವನು ನೀನು ಷಂಡ. ತನ್ನದಂತಹ ತನುವನ್ನು ಅಲೋಕಿಸಿ ಸಪ್ತಮಾತ್ರಿಕೆ
ಒಬ್ಬಳು ಬಂದು ನನ್ನ ಹಣೆಗೆ ಓ ನೀನ ಕೆಟ್ಟವಳೆ ಇಂದ್ರಾಣಿ ಅಬ್ಬ ನಿನ್ನ ಹಣೆಯ ತಿಲಕವೇ ನಿನ್ನ ಮುಖಕ್ಕಿಂತ ಉದ್ದದದುಂಟು ಕೆಟ್ಟವಳು ಮುಂದೆ ಬೈ ಹೊಡಿತೀಯಾ ಹೊಡೆದೆಯಾ ಏನು ಸುಮ್ಮನಿರ್ತಾನೆ ಅಂತ ಭಾವಿಸಿಕೊಂಡಿದ್ದೇನೆ. ರಕ್ತ ಬೀಜ ಬ್ರಹ್ಮನ ವರಬಲ ನನಗಿದೆ. ರಕ್ತ ಬೀಜದ ಒಂದು ಹನಿ ರಕ್ತ ಬಿಂದುವಿನಿಂದ ಕೋಟಿ ಕೋಟಿ ದೈತ್ಯರ ಹುಟ್ಟಾಗುತ್ತದೆ. ಚಿಂತಿಸುವವನಲ್ಲ, ನನ್ನ ಹೊಣೆಯ ರಕ್ತವನ್ನು ರಕ್ತ ಬೀಜವನ್ನು ಒಲಿಸುವುದಕ್ಕಾಗಿ ಮುಂದುವರೆತಿರುವಂತಹ ಕಾಲಕ್ಕೆ ಕೋಟಿ ಕೋಟಿ ರಕ್ತ ಬೀಜಾವಧಿಗಳು ಹುಟ್ಟುಕೊಳ್ಳುತ್ತಾ ಇದ್ದಾರೆ. ಇವರನ್ನು ಒದಿಸುವುದಕ್ಕಾಗಿ ದೀರ್ಘವಾದಂತಹ ನಾಲಿಗೆಯನ್ನು ಚಾಚಿ ರಕ್ತೇಶ್ವರ ಕರಿದು ಬೈಲಂಚಿನ ಸ್ವರ್ಗನು ಬಿರಾತ್ಮಾಯನ ಕೈಕು ಒಪ್ಪಿಸಾದ ಅಂಚಂದು ತಿಕ್ಕಿನ ಒರಿತೋ ನೋಡು ಅತ್ತ ತಿಕ್ಕಿನ ಬಣ್ಣದ ಅಹಂಕಾರದ ಪಾಲನ ಕೈತ ಹೆಣ್ಣು ಕಣ್ಣೆ ಉಂಟು ಅತ್ತೆ ಅಂಚಾದು ಸ್ವರ್ಗನು ಒರಿತು ಕೊಡ್ತೆ ಸ್ವರ್ಗಗೆ ಸ್ವರ್ಗಗೆ ಬೋಲ ಸ್ವರ್ಗಗೆ ವೇಳೆ ನೀರಿನ ದುಂಬು ಮುಂಡಾಯಿ ನಂಚಿನ ಪೊರ್ತುಡು ಕೊರ್ಪು ನಂಚಿನ ನುಡಿ ಅತ್ತೆ ಸುರುಕು ತಂಪುಗಾಲಿಡ್ಲ ಸ್ವರ ಒರಿತೊಂಡ ಒರಿಯತ್ತಿ ಇರುವೆ ಸೇರಿ ಸುರುತ್ತಾರಿಲ್ಲ ನಿಗೆತ್ತಿಲ್ಲ ಇನ್ನೇರು ಬೋತಿದ್ದಾರಂತ ಪ್ರತಿನಿಧಿ ಬೇರೆ ಅಲ್ಲ ಸದ್ಯ ಇದ್ದಿನಲ್ಲ ಬಾಳ
ಅಪ್ಪೆ ಮೈಕಡ್ಕೊಳ್ಳುದಿಲ್ಲ ಮಾಯಕಾಡಿ ಅಪ್ಪೆ ದುಡ್ಡಿಗೆ ನನ್ನ ಕುಳ್ಳಾಡ ತಂಪುದ ಜಾಗಡಿ ಕುಳ್ಳುದು ತಂಪುಡು ಪದ ಮಣ್ಣನಾಗ ಉಳ್ಳ ಸ್ವರ್ಣ ಬೈತರ ವಲ್ಲೇ ಬರ್ಬಿಡ ಉದ್ದೇಶ ಅನ್ನ ದೊಡ್ಡದಾಗಿ ಕೊಳ್ಳುವುದು ಸ್ವರನ್ನು ಬರಿತೊಂದು ನನ್ನ ಎಲ್ಲೆಗೆ ಅಪ್ಪನ ಪದರು ಪನ್ನೀರ ಜನ ಮಾಡತ್ತೆ ಅಂತಾದಿ ಈ ತತ್ತು ನನ್ನ ನೆರೆಸಿ ನಿತ್ತು ಅಲ್ಪನೆ ಅನ್ನ ಸಂತಾನ 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 ಮುಟ್ಟ ಆರ್ನ ಪುದಾರೆ ಆಕಾಶವರ ಅಪ್ಪಲಕ ಈ ಅಪ್ಪ ಅನುಗ್ರಹ ಮಾಡ್ಗಳು ಎಲ್ಲಿಯ ಕಾಯಡು ಮಲ್ಲ ಕಲೆ ತೋಜಾಯಿನ ರಥಮಂತ್ರಾಡಿ ಸುರುದು ಅಗೇರಿ ಮುಟ್ಟ ರಡ್ಡಡ್ಡಿ ಕದ್ದೆಕ್ಕಲ ಒರಿಯೇ ಮದ್ದಲೆ ವಾರ್ತಾವರನ್ನು ರಥಮಂತ್ರಾಡಿ ಐಕಿನ ರಡ್ಡ ಅಂತ ಜೆತೋನು ಇಲ್ಲ ಈತ ಮದ್ದಲೆ ಇತ್ತನಲ್ಲ ಒನ್ನೆ ಮದ್ದಲೆ ರಡ್ಡಿ ಕದ್ದೆಲ್ಲ ಮುಗಿಪುಳದ ಮುಟ್ಟೆ ಮದ್ದಲೆಗಾರ ಒರಿಯ ಬಾಡ್ಸೆ ಬಂದು ರಥಮಂತ್ರಾಡಿ ಇರುವೆರೆಗೆ ತಿಕ್ಕುಣೆ ಸಂಭಾವನೆಗೆ ಒರಿಯಾಗೆ ತಿಕ್ಕುಳಕ್ಕೆ ಆಗ್ತಾರೆ ಗ್ರಾಮ ತುಂಬಾಗಿ ಇರುವೆರು ಜಗತ್ತೆ ಬಾರಿಸೋಳಕ್ಕ ಚಂದಗಾರ ಗಡ್ಡೆ ಕೋಲ್ಬಿಟ್ಟು ಈತ ಜನನ ನಲ್ಪಾಯಿನ ಕೀರ್ತಿ ಅವಡೆ ಮುಂದೆ ರೀತಿಯಾಗಿ ನನ್ನ ತುಂಬ ಹೋಯ್ನಲ್ಪ ಮತ್ತಿನಲ್ಪ ಇನ್ನ ಸಂಸಾರಗಾಡು ಇರಗಾಡು ಯಾವುದು ರೀತಿಯ ಮುಂದೆ ಕೊರತೆ ಲೋಪ ದೋಷ ಬರಂದಿಲ್ಲಕ್ಕ ಅಪ್ಪ ಕಾಸನ್ನು ಸ್ವಲ್ಪ ಅವನು ಆ ಊರುಟ್ಟು ಬರ್ತದೆ ಇವು ಪರ ಊರುಡು ಅಪ್ಪಳಪ್ಪ ಬರ್ಪಡುವನ್ ಕೂಡ ಮನಸ್ಸು ಇದೆ ಕೆಲವು ಕಡೆಟ್ಟು ಮುಗಿತದ ಅನ್ನೋದು ಕಡೆ ಕಾಲ ಗಂಡಲ ಇಡವತ್ತು ಸೇರಿಯ ಬತ್ತಿನ ತಾರೆಲ್ಲೇ ಕೂಡ ಈತ ಮುಗಿತದೆ ಎಲ್ಲ ಬಿದ್ದಾರ್ದು ಪೋಪ ಅನ್ನೋ ಮನಸ್ಸು ಮಾತಾಡಿ ಹೋಯಿನ ಸಾತಿ ಮುಖ್ಯ ಅಂದೆ ಅಂಜಾದೆ ಆಯ್ನಾತಿ ಬೇಗ ಬಿರಪ್ಪ ಬರ್ತದೆ ಅಪ್ಪನ ಸೇವೆ ಮಲ್ಪಲಕ ಅಪ್ಪ ಅನುಗ್ರಹ ಮಲ್ಪದು ಅಪ್ಪನ ಅನುಗ್ರಹ ಮಾತ್ರ ಶಿಕ್ಷಣ ಇದೆ ನಮ್ಮೆತ್ತ ನಮ್ಮ ಹೊರಿಯಲಿನಲ್ಲಿ ಎತ್ತಿನ ಬನ್ನ ಅಂಡಲ್ಲ ನಮ್ಮೆತ್ತ ಅದು ಮೂಲ ಹಾಕುನಿಂದ ಬರವ್ರಿಗೆ ತಮ್ಮನವರು ರೂಢಿ ಸೇವಾ ಕರ್ತೇನೆ ಸೇವಾ ಕರ್ತೇನೆ ಅತ್ತ ಸೇವಾ ಕರ್ತೇನೆ ನಮಗೆ ಇನ್ನ ಕಂಡಾಟ ಪದಗಳಲ್ಲಿ ಮೇರೆಲ್ಲ ಬಲೆ ಇತ್ತಲ್ಲ ಸುರೂಪನ ಮುಂಬೇರೆ ನಿಮಗೆ ಕಡಪುರ ಮೇಲೆ ನಿನ್ನ ಈ ಕಲೆ ಕಾರ್ಮಿಕ ನಿನ್ನ ಬಲ್ಪದ ಸೇವೆಯನ್ನು ಮೂಳಿತ್ತನಗಲೇ ತೂಪನತ್ತು ಕೆಲವು ಬಲಿಯರ ಬಂಗಾಪನಗಳು ಇಲ್ಲ ಜೊತೊಂದುಲ ತೂವಾಡಿಂದು ಮುಲ್ಪಾಡ್ದ ಅದೇ ಕಡಪುಣ್ಯ ಅಷ್ಟೇ ನೋಡಿ ಅಪ್ಪನ ಸೇವೆಯನ್ನು ಏನು ಮಾತ್ರ ತೂಯರಲ್ಲಿ ಪತ್ತೆರು ತೂವಡ ಮಾಡುದು ಅಪ್ಪನ ಚಿತ್ರಣದತ್ತದೆ ಪತ್ತೆರಿಗೆ ಪಟ್ಟು ಲೆಕ್ಕ ಮತ್ತು ಗಂಚಿನ ಮನಸ್ಸು ಇರ್ಲಾವು ಆವಾಡಿ ಈ ತ್ಯತ್ತು ನನ್ನ ದುಮ್ಮಗು 110 210 10 15ವರೆಗೂ ಒಳ್ಳೆ ಪಾಲಿಕೆಯನ್ನು ಧ್ವಜಪಾವು ಲೆಕ್ಕ 12 ಅಪ್ಪನ ಕಾರ್ಮಿಕನ ಶಕ್ತಿನ ಧ್ವಜಪಾವು ಲೆಕ್ಕ ಅಪ್ಪನ ಕಲೆಗೆ ತೂಪು ಲೆಕ್ಕ ಆ ಅಪ್ಪ ಅನುಗ್ರಹ मेरे सेवा करते मेरे ಬಗ್ಗೆ ರಡ್ಡು ಶಬ್ದ ನೋಡಿ ಗಾಯನಂಡ ಇತ ಮುಲ್ಪ ಸೇವೆ ಮಲ್ಪನವಾತು ಸುಲಭತ್ತು ಊರುಡು ಮಲ್ತಲೆ ಕತ್ತು ಮುಳು ಮಾತಾಮೆ ಇದ್ದಲ ಕೇಂಡಿದ್ದು ಕೇಣಂದ ಲೆಕ್ಕ ಮಲ್ತದ ಸೇವೆ ಮಲ್ಪು ಕೊಂಚ ಎಡ್ಡೆದಿನ ಕೇನೋಡಾಪುಂಡು ಹಾಲದೇನು ಕೇಂದ್ರಿಲ್ಲ ಕೇಣಂದ ಲೆಕ್ಕ ಇಪ್ಪುಡಾಪು ದಯವಿಟ್ಟು ಅಪ್ಪನ ಸೇವೆ ಅತ್ತ
ಅಂಚಂದು ಬಾರಿ ಬಮ್ಮ ಬರ್ತದೆ ಅಪ್ಪೆನ ಸೇವೆ ನಾವಡು ಆ ಮಣ್ಣದ ಒಂಜಿ ಮೇಲೊಂದು ಇಡೆಮುಟ್ಟ ತರ್ಪಾವಡು ಮೂಲೊಂಜಿ 4 ಜನಕ್ಕೆ ಅಪ್ಪೆನ ಸೇವೆಯನ್ನು ತೋಜ್ಪಾವಡು ಅಪ್ಪೆನ ಅನುಗ್ರಹ ಎಂಕು ಮಾತ್ರ ಈ ಮಣ್ಣು ಬೇಲೆ ಮಲ್ಪನಾಗಲೇ ತಿಕ್ಕೋಡು ಮಲ್ಪನ ಪ್ರಯತ್ನದ ಕೈ ಬಣ್ಣ ಒಂಜಿ ಕೈಗೆ ಚಪ್ಪಾಳೆ ಒಟ್ಟಾರೆ ಆಪುಜಿ ಆಪುಜಿ ಅವು ಅಂತೆ ಕೈ ಸೇರಿದ ಮಾತ್ರ ಚಪ್ಪಾಳೆದ ಸ್ವರ ಬರು ನಿಘಂಟ ಅತ್ತೆ ಒರಿಯಂತ ಆಪುಜಿ ಅವೇತೋ ಜನತ ಕೈಕಾರು ಬತ್ತದ ಅಪ್ಪನ ಸೇವೆಯನ್ನು ಮಲ್ಪವಡು ಮಲ್ಪುಣಂಚನ ಮನಸ್ಸು ಮಲ್ಲವು ಆವಡೆ ಬಲ್ಲ ವೈಕೆಟ್ ಕಲವು ತಿರುಡಿಸಿ ಅಪ್ಪನ ಸೇವೆಯನ್ನು ಮತ್ತೊಂದು ಸರಿ ನಿದ್ರೆ ಜೊತೆ ಮುಂಜು ಆರಾಣಿಗೆ ಅಪ್ಪನ ಸೇವೆಯನ್ನು ಬಿತ್ತಿಯಾರು ನಿದ್ರೆ ಮಲ್ಲತ್ತು ಅಪ್ಪನ ಬರಲು ತೋರು ಅಪ್ಪನ ಸೇವೆ ಮಲ್ಪಡು ಕತ್ತರಿಗೆ ಬಂದಿಕ್ಕೆ ಪುಣಚು ಮಾಡೋಡು ಅನ್ಪುಣಂಚಿನ ಮನಸ್ಸು ಇಂಬೆರ್ನ ಆರುಂಡು ಜಿಲ್ಲ ಬಾಕಿದಾಗಲು ನಂದೆ ಬಾಕಿ ಆರಮಲ್ಲಿಂದ ಕಾತುಕೊಳ್ಳುದು ಕೈ ತಿಕ್ಕಿನಲ್ಲ ಮಲ್ಲ ಎತ್ತಿ ಪತ್ತೆರಡ ಕೇಂದ್ರ ಅಪ್ಪನ ಸೇವೆ ಮಲ್ಪೋಡು ಮನಸ್ಸು ಮಲ್ತಾರೆ ಮನಸ್ಸು ಭಾರಿ ಮಲ್ಲ ಅಂದ ಎಲ್ಲ ಮನೆ ಮಂಟ ಕಾಣಿಕೆ ದೀಪ ಅಪ್ಪೆ ಈ ಓರೋರ ಕೆಲವು ಗಡಿ ಬಿಟ್ಟ ಆಪನೆಂದು ಎಂಕ್ಲೇ ದಾನೆ ಪಟ್ಟಿ ಬಣ್ಣಗ ಕೊಡ್ತಾ ಆಪನೆಂದು ಓರೋರ ಪಟ್ಟಿ ಬರ್ತದ ಸಾಮಾನ್ ಬಣ್ಣ ಕೊಡ್ತಾ ಆಪನೆಂದು ಅಂಚಾಯಿ ದಯಬಂಡೈತೆ ಎಂಕ್ಲೆಗೆ ಪೂಜೆ ದಮ್ಮ ತಾನಗ ನಿನ್ನ ಮನೆ ಮಂಚ ಒಂದು ಬೊಂಡದಿ ನಿನ್ನಿದಿತ್ತ ಅವು ಆತನ ಗಂಬೇರು ಬಂಡೇರಿ ಎಲ್ಲಿ ಅವದಿಂದ ಲತ್ತ ಅಂಡಿ ಮಲ್ಲ ಅವದಿಂದ ಬುಲೆತ್ತ ಅಂಡಿ ಅಪ್ಪೆಗೆ ಸರಿಯಾಗಿ ನಿನ್ನ ನಾಡ್ರೆ ಎನರ್ದು ತೀರುವ ದಯಬಂಡಾರೊಂದು ಅಪ್ಪೆಗೆ ನಿಮಗೆ ಅಂತ ಅಂತ ಅಪ್ಪೆ ಸತ್ಯಗೂ ಹೋಗು ತೋಜಿನ ಇನ್ನೇ ಪೋತು ತಾರೆಡ್ಡೇ ದೇತೋನಾದಿಂದ ಅಪ್ಪನ ಸೇವೆ ಮಾಡ್ಕೊಂಡು ಮತ್ತೆ ಅಪ್ಪೆಗೆ ಕೊರ್ರಾಕಿಂದಲ್ಲ ನೀಯಾರ ಮತ್ತಿಂಚಿ ಮಾನಿಗೆ ಕೊರತು ಸಂತೋಷ ಪಡೆನಲ್ಲೇ ಅಪ್ಪನ ಸೇವೆ ಮತ್ತೊಂದು ಬರ್ತೇನೆ ನನ್ನ ಮಿಕ್ಕ ಕಾಲವಲ್ಲ ಅಪ್ಪನ ಸೇವೆ ನೆಟ್ಟಿ ಹೆಚ್ಚಿಗೆ ಮಲ್ಪಲೇಕ ಅಪ್ಪ ಯಾರನ್ನ ಎಡ ಬಲ ಬಾಗೋಡು ಉತ್ತೊಂದು ಅಪ್ಪ ರಕ್ಷಣೆ ಮತ್ತೊಂದು ಕಾತೊಂದು ಬತ್ತೋರಿಗೆ ಅಂದ ಬನ್ಬಾರು ತುಂಬೆ ಆಯನ್ ಲೆತ್ತರೆ ನನ್ನ ಲೆತ್ತುಜೆಂದು ಬಾರಿ ಗಡಿ ಬಿಡಿಲಾಪು ಬೊಕ್ಕ ಇತ್ತೆ ಎಲ್ಲೆ ದೈವಲ ರಾಜ್ಯಕ್ಕೆ ಅಮಲ್ತ ನಿಮ್ಗೆ ಆಪಣ ಬೊಚ್ಚ ಅತ್ತೆ ನಮ್ಮ ರಾಸಿಗೆ ಬಲಿವಾಡ್ಕ ದಯಪಂಡ ಪಂಡಿತ ಬತ್ತನಗಳು ಕೆಲವು ಜನ ಪಣಂದೆ ಬತ್ತನಗಳು ಮಸ್ತ್ ಜನ ಅಪ್ಪೆನ ಸೇವೆಯನ್ನು ತೂಗೋಡು ನಿಷ್ಠೆಡ್ ಬತ್ತನಗಳು ಒಳ್ಳೆರು ಕೆಲವು ನಾನು ಬೊಕ್ಕ ಗಾಡಿ ತಿಕ್ಕುಜಿಂದ ಅರ್ಥಡು ಹೋಯ್ನಗಳು ಒಳ್ಳೆರು ಮಾತೆರಳು ಒಟ್ಟು ಬಂದು ಬಲಿವಾಡ ಇತ್ತಿನಕ್ಲೆ ಗಾಡು ಪೋಯಿನಕ್ಲೆ ಗಾಡು ಬತ್ತಿನಕ್ಲೆ ಗಾಡು ನನ್ನ ಬರ್ರ ಇತ್ತಿನಕ್ಲೆ ಗಾಡು ಅಪ್ಪ ಇತ್ತಿನಾಳು ಅತ್ತ ಅಕ್ಲು ಪೋಯಿನಲ್ಪಾಡು ಬತ್ತಿನಲ್ಪಾಡು ಅಕ್ಲು ಮಲ್ಪಣ ಕಾರ್ಯಾಡು ಅಪ್ಪ ಬೆರಿಸಾಯ ಉಂಟು ಮಲ್ತಿನ ಬೇಳೆನೆ ನಿನ್ನಿನ ಬೇಳೆನೆ ಮಲ್ಪಾದು ಎಂಕೊಂಜಿ ರಡ್ಡ ನುಡಿ ಕೊಡ್ತು ತಾನೆಲ್ಲ ಈ ಸತ್ಯ ಮಂದಿ ಪ್ರಯೋಜನ ಹಾಕ್ಲೇಕ ಕೇಂದ್ರದಲ್ಲಿದೆ ಕೆಲವು ವರ್ಷದಿಂಚಿ ಅಪ್ಪನ ಜಗ್ಗೆ ಸೇವೆಯನ್ನು ಮತ್ತೊಂದು ಬತ್ತನಾರೆ ಅತ್ತ ಆಂಡ ತಾನೆ ಅಲ್ಲಿ ಅಂದ ಎಲ್ಲ ಮಾಡಿ ಬರೋಣ ಅಂಚಿನ ಪಾತ್ರ ಅಲ್ಲ ಮಾಡಿ ಬಂಡೇರಿ ಒರಿಗೆ ಇಂಚ ಚಿರ್ಕೆನ ಬಲ್ಲ ಸಂಸಾರಿ ಅವಳು ಬರ್ಪಣ ಉದ್ದೇಶ ಹಾಕಿದ ಬಂಡೇರಿ ಗುಡೆತ್ತಿ ಬರಿಯರಿಗೆ ಗುಡೆತ್ತಿ ಬರಿಯರು ಆಯಿ ಮೊತ್ತ ಇದಕ್ಕೆ ಗುಡೆತ್ತಿ ಆಗುತ್ತೆ ಅಂಚಾದು ಬೇರೆ ಕಾಲವು ಮುಂದೆ ಕ್ಷೇತ್ರಕ್ಕೆ ಬಂದಾಗ ದಂಪತಿ ಸಮೇತ ನಾನು ಕರಕಲಕ ಮೂರ್ತ ನೀರನ್ನ ಕೊಟ್ಟು ನಿನ್ನ ಮನೆ ಮಂಚಾಡ ಆವತ್ತು ಬಾಕಿತ ಕಾರ್ಯ ಮುಂದರ್ಸಾವ ವಿಷಗಳಿಗೆ ಹೋಗುದು ಅಮೃತಗಳಿಗೆ ಬರೋದು ಅಮೃತಗಳಿಗೆ ಬರೋದು ಮನೆ ಮಂಚ
ರಕ್ತ ಪಿಪಾಸು ಹೆಣ್ಣೆ ನನ್ನ ಅನುಜರಾದಂತಹ ನಿಶುಂಬಾಸುರನ ಕೊಂದೆಯ ನಿಜ ಘಟಾನುಘಟಿ ವೀರಾದಿ ವೀರರನ್ನೆಲ್ಲ ಸಂಹರಿಸಿದೆಯ ನಿನ್ನ ಮುಂದೆ ಬಂದು ನಿಂತವನು ಶುಂಭಾಸುರ. ಕಾಯುತ್ತಿದ್ದವಳು ನಾನು ಬಂದೆಯಾ? ನನ್ನ ಹೇಳಿ ಹಾಗೆ ಅರಮನೆಯಲ್ಲಿ ಕುಳಿತವನು ನೀನು. ನನ್ನ ಧರ್ಮ ಯಜ್ಞದ ಕೊನೆಯ ಬಲಿಪಶು ನೀನು. ಮುಂದೆ ದ್ವಾಪರ ಯುಗದೊಳಗು ಶ್ರೀಪತಿಯ ಸಾಪವೆನಿಸಿನ ರೂಪದೋರುವೆ ಹೊರತು ಅನ್ಯತಾ ಈ ಪರಿಯಲ್ಲಿ ಕಾಣಸಿಗುವವಳು ಕಡೆಯ ವಧಿಸುವುದಕ್ಕಾಗಿ ಭೀಕರವಂತಹ ರೂಪವನ್ನು ತಾಳಿದವಳು ನಾನು. ನನ್ನನ್ನು ಸಮಾಧಾನಿಸುವುದಕ್ಕೋಸ್ಕರ ಭಕ್ತಿಯ ಕಾಣಿಕೆಯನ್ನು ಮುನ್ನಿರಿಸಿದೆಯ. ಶುಂಭನನ್ನು ವಧಿಸಿ ಶಾಂಭವಿಯಾದು, ಚಂಡಮುಂಡರನ್ನು ವಧಿಸಿ ಮಹಾಕಾಳಿಯಾದು, ಧೂಮ್ರಾಕ್ಷನನ್ನು ವಧಿಸಿ ಧೂಮ್ರಲೋಚನೆಯಾದು. ಹಾಗಾದರೆ ಖಂಡಿಯ ಈ ರಣಕ್ಷೇತ್ರದಲ್ಲಿ ಅದೆಷ್ಟೋ ದಾನವರನ್ನು ನಾನು ಸೋಲಿಸಿದವಳಿದ್ದೇನೆ, ಲೋಕ ಕಲ್ಯಾಣವನ್ನು ಮಾಡಿದವಳಿದ್ದೇನೆ. ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ನನ್ನ ದೇವಿ ಮಹಾತ್ಮೆ. ದೇ ಎನ್ನಲು ದೇಹವೂ ಶುದ್ಧ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಹೊಳೆಯುವುದು, ಹಾ ಎನ್ನಲು ಹರಿಹರ ಪ್ರತಾಪ್ ಗುರು, ತೇ ಎನ್ನಲು ವಿದ್ಯಾ ಇಷ್ಟಾರ್ಥ ಸಿದ್ಧಿಗುರು. ಸುರಪಾಲ, ನಾಕಪೀಠವು ನಿನಗೆ ಒಪ್ಪಿಸಿದವನಿದ್ದೇನೆ. ಸುಸ್ಥಿರವಾಗಿ ನಾಕವನ್ನು ಆಳುಯ್ಯ. ದುಷ್ಟರ ಭಯವೇನೋ ಇನ್ನು ನನಗಿಲ್ಲ. ಆದರೆ ಒಂದು ಸಂದೇಹ ಅಮ್ಮ, ಜಗತ್ ರಕ್ಷಕ ಅಂತ ನಿಮ್ಮನ್ನು ಕಾಣಬೇಕಿರುವುದಾಗಿದ್ರೆ ಇನ್ನು ಯಾವಾಗ ಅಮ್ಮ? ಸುರಪಾಲ, ಇನ್ನು ಮುಂದಕ್ಕೆ ನಾನು ಈ ರೂಪದಲ್ಲಿ ನಿಮಗೆ ಕಾಣಸಿಗುವುದಿಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ
ಮಾಯೆ ರೂಪದಲ್ಲಿ ನಾನು ಗೋಚರಿಸುತ್ತಿದ್ದೇನೆ. ಅಷ್ಟರವರೆಗೆ ಈ ಮನೆ ರೂಪದಲ್ಲಿ ತ್ರಿಪುರಾಂಬಿಕೆ ನೆಲೆಯಾಗುತ್ತೇನೆ, ತ್ರಿಪುರಾಂಬಿಕೆ ನೆಲೆಯಾಗುತ್ತೇನೆ, ತ್ರಿಪುರಾಂಬಿಕೆ. ಶ್ರೀದೇವಿ ಲೀಲಾಮೃತ ಎನ್ನುವಂತ ಈ ಪುಣ್ಯ ಕಥಾನಕವನ್ನು ನೋಡಿದಂತ ಎಲ್ಲ ಸಿದ್ಧರಿಗೂ ಆ ಖಾಜಿ ಆಡಿದಂತ ನಮಗೂ ಸರ್ವಮಂಗಲಿಯಾದಂತ ಆ ಅದಿಧೂಮಾವತಿ ದೇವರಿಗೆ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಹೇಳುತ್ತಾ ಸಭಿಕರಿಗೆ डिजिटल डायनामिक डायनामिक यूट्यूब में मिलेगा। हाँ डिजिटल डायनामिक मैं कभी से नंबर फोटो ढूंढ डिजिटल डायनामिक